ಇದ್ದರೆ ಅದು 5 ಇಂದಾನೆ ಸ್ಕ್ವೇರ್ ಆಗಿರ್ತಕ್ಕಂಥ ನಂಬರ್ ಆಗಿರುತ್ತೆ. ಒಳಗಡೆ ಅಲ್ಲಿ 10ಗೆ ನಿಯರೆಸ್ಟ್ 3 ಸ್ಕ್ವೇರ್ ಬರುತ್ತೆ, 4 ಸ್ಕ್ವೇರ್ ಬರುತ್ತೆ, 4 ಸ್ಕ್ವೇರ್ ಬರುತ್ತೆ. ಅದಕ್ಕೋಸ್ಕರ ಇದ್ರ ಆನ್ಸರ್ ಇದು ಆಯ್ತು. ಇದು ನಿಮ್ಗೆ ಇದ್ರೆ 7 ಇರುತ್ತೆ, 7 ಇದ್ರೆ 3 ಇರುತ್ತೆ, ವಯಸ್ ವರ್ಷ. ಇವೆರಡು ನೆನಪು. ಅದ್ರದ್ದು ಆನ್ಸರ್ ಏನಾಯ್ತು? 18. ಇದ್ರ ಆನ್ಸರ್ 8. 5 ಡಿವಿಸಿಬಲ್ ಆಗಿರುತ್ತೆ. 6 ನೋಡೋಣ. ಸಿಗ್ಬೇಕು ನಾವು ಹೆಂಗಾರ ಮಾಡ್ಕೊಂಡು 0 ಮಾಡ್ಕೋಬೇಕು. 5 ಆಯ್ತಿದ್ದು 250 ಆದಾಗ ಇದು ಏನಾಗುತ್ತೆ? 64 ವಾಯ್ಸ್ ಬರ್ದೇ ಇದೆ ಅಷ್ಟೇ. ಬಟ್ ನೀವು ಈ ರೀತಿ ಎರಡರಲ್ಲಿ 4 ಈ ರೀತಿ ಇದೊಂದು ಕ್ಯಾಲ್ಕುಲೇಷನ್ ಏನಾಗುತ್ತೆ? 512 ಡಿವೈಡೆಡ್ ಬೈ 544 ಪ್ಲಸ್ ಇದು 125. ಅಂದರೆ ನಿಮಗೆ ಮತ್ತೆ ಬೇರೆ ಯಾವ ವಿಷಯದ ಮೇಲೆ ವಿಡಿಯೋ ಬೇಕು? ನಮಸ್ಕಾರ, ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಂದರೆ ಮ್ಯಾಥ್ಸಲ್ಲಿ ಕ್ವಾಂಟಲ್ಲಿ ಸ್ಕೋರ್ ಇನ್ಕ್ರೀಸ್ ಆಗ್ಬೇಕಂತಂದರೆ, ಅಟೆಂಪ್ಟ್ಸ್ ಜಾಸ್ತಿ ಆಗ್ಬೇಕಂತಂದರೆ, ಸ್ಪೀಡ್ ಇನ್ಕ್ರೀಸ್ ಆಗ್ಬೇಕಂತಂದರೆ 3 ಪಾಯಿಂಟ್ಸ್ ಇದಾವೆ. ಅವು ಕ್ಲಿಯರ್ ಆಗಿರಬೇಕು. ಒಂದು, ನೀವು ಬೇಸಿಕ್ ಸ್ಟ್ರಾಂಗ್ ಇರಬೇಕು, ಬೇಸಿಕ್ಸ್ ಎಲ್ಲ ಕ್ಲಿಯರ್ ಇರಬೇಕು, ಕ್ಯಾಲ್ಕುಲೇಷನಲ್ಲಿ ಸ್ಟ್ರಾಂಗ್ ಇರಬೇಕು. ಎರಡನೇದು, ಮೂರನೇದು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಕ್ಯಾಲ್ಕುಲೇಷನಲ್ಲಿ ಸ್ಟ್ರಾಂಗ್ ಅಂತಂದರೆ, ಕ್ಯಾಲ್ಕುಲೇಷನ್ ಅಂದರೆ ಸುಮ್ಮನೆ ಏನೋ ಒಂದು ಇವಾಗ 24 ಇಂಟು 48 ಕೊಟ್ಟ ಅಂತಂದರೆ ಅದನ್ನು 24 ಇಂಟು 48 ಅಂತೇಳಿ ಒಂದೆಲ್ಲ ಬಂತು ಕ್ಯಾಲ್ಕುಲೇಷನ್ ಮಾಡ್ತಿರ್ಬೇಕಾದ್ರೆ ಅದನ್ನು ನೀವು ಡೈರೆಕ್ಟ್ 48 ಇಂಟು 24 ಅಂತ ಕೆಳಗಿಟ್ಟು 4ಇಂದ ಮಲ್ಟಿಪ್ಲೈ ಮಾಡಿ, ಆಮೇಲೆ 2ಇಂದ ಮಲ್ಟಿಪ್ಲೈ ಮಾಡಿ 2 ಬಂದು ಅದನ್ನು ಪ್ಲಸ್ ಮಾಡಿ, ಈ ರೀತಿ ಟೈಮ್ ವೇಸ್ಟ್ ಮಾಡುವಂಥ ಕ್ಯಾಲ್ಕುಲೇಷನ್ ಅಲ್ಲ. ಕೆಲವೊಂದು ಕ್ಯಾಲ್ಕುಲೇಷನ್ದು ಟ್ರಿಕ್ಸ್ಗಳಿರ್ತವೆ. ಅದರಲ್ಲಿ ನೀವು ಆ ಟ್ರಿಕ್ಸ್ಗಳು ರೆಗ್ಯುಲರಾಗಿ ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲೂ, ಪ್ರತಿಯೊಂದು ಯಾವುದೇ ಇರಲಿ, ಪ್ರಿಲಿಮ್ಸ್ ಆಗಿರಲಿ, ಮೇನ್ಸ್ ಆಗಿರಲಿ, ಎಲ್ಲದರಲ್ಲೂ ರೆಗ್ಯುಲರಾಗಿ ಕ್ಯಾಲ್ಕುಲೇಷನ್ಸ್ಗಳು ಕೆಲವೊಂದು ಇನ್ವಾಲ್ವ್ ಆಗ್ತಿರ್ತವೆ. ಅಂಥವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮೊದಲು ನಾವು ಈ ಸ್ಕ್ವೇರ್ ಯಾವ ರೀತಿ ತೆಗಿಬೇಕು, ಸ್ಕ್ವೇರ್ ರೂಟ್ ಯಾವ ರೀತಿ ಕಂಡುಹಿಡಿಬೇಕು, ಕ್ಯೂಬ್ ಮತ್ತು ಕ್ಯೂಬ್ ರೂಟ್, ಇವು 4 ಮುಗಿಸಿ ಅದಾದ ನಂತರ ಕ್ಯಾಲ್ಕುಲೇಷನ್ ಟ್ರಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಎಲ್ಲ ಥರದ ಶಾರ್ಟ್ಕಟ್ಸ್ ಏನೇನು ಇರ್ತಾವೆ ಕ್ಯಾಲ್ಕುಲೇಷನ್ದು ಇದೇ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಲಾಗುತ್ತೆ. ವಿಡಿಯೋ ಎಂಡ್ವರೆಗೂ ನೋಡ್ರಿ. ಆಮೇಲೆ ನಿಮ್ಗೆ ಯಾವುದೇ ರೀತಿಯ ಡೌಟ್ಸ್ಗಳಿರಲಿ, ಆ ಡೌಟ್ಸ್ಗಳು ವಿಡಿಯೋದ ಕೊನೆಗೆ ಕೇಳ್ರಿ. ವಿಡಿಯೋ ಇಷ್ಟ ಆಗ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ವಿಡಿಯೋನ ಲೈಕ್ ಮಾಡಿರಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್, ಸ್ಕ್ವೇರ್ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ನೋಡೋಣ. ಅದು ಸ್ಕ್ವೇರ್ 1ರಿಂದ 100ವರೆಗೂ ಅಥವಾ 100ಕ್ಕಿಂತ ದೊಡ್ಡದು ನಂಬರ್ ಇದ್ರೂ ಕೂಡ, ಯಾವುದೇ ನಂಬರ್ ಇರಲಿ, ಅದರದ್ದು ಸ್ಕ್ವೇರ್ ಈಸಿಯಾಗಿ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ನೋಡೋಣ. ಸ್ಕ್ವೇರಲ್ಲಿ ಒಂದು ನಂಬರ್ ಎ ಬಿ ಅಂತ ಕೊಟ್ಟಿದ್ದ ನಂಬರ್ ಅಂದ್ಕೊಳ್ಳೋಣ. ಎ ಬಿ ಅಂತೇಳಿ ಒಂದು ನಂಬರ್ ಐತೆ. ಈ ನಂಬರ್ದು ಸ್ಕ್ವೇರ್ ಕಂಡುಹಿಡಿಬೇಕು. ಇದ್ರದ್ದು ಮೆಥಡ್ ಏನು? ಸ್ಕ್ವೇರ್ ಕಂಡುಹಿಡಿಬೇಕಾದ್ರೆ ಮೊದಲು ಈ ನಂಬರ್ ಏನಿರುತ್ತಲ್ಲ ಅದ್ರದ್ದು ಸ್ಕ್ವೇರ್ ಇಲ್ಲಿ ಬರೆಯೋದು. ಇದ್ರದ್ದು ನಂಬರ್ ಸ್ಕ್ವೇರ್, ಬಿ ಸ್ಕ್ವೇರ್ ವ್ಯಾಲ್ಯೂ ಏನು ಬರ್ತದೆ ಇಲ್ಲಿ ಬರ್ತೀವಿ. ಅದು 2 ಡಿಜಿಟಲ್ ಆಯ್ತು. ಎ ಸ್ಕ್ವೇರ್ ವ್ಯಾಲ್ಯೂ ಇಲ್ಲಿ ಬರ್ತೀವಿ, ಎ ಸ್ಕ್ವೇರ್ ವ್ಯಾಲ್ಯೂ ಇಲ್ಲಿ ಬರ್ತೀವಿ. ಇದಾದ ನಂತರ ಬಿ ಅನ್ನ ಎ ಜೊತೆ ಅಂದರೆ ಎ ಇಂಟು ಬಿ ಮಾಡಿ, ಏನು ಮ್ಯಾಲೆ ಇರ್ತೈತಲ್ಲ ಇದು ಅದು ಸ್ಕ್ವೇರ್ ಇದ್ರೆ ಸ್ಕ್ವೇರ್ದಿಂದ ಇಂಟು ಇಲ್ಲಿ ಮಾಡೋದು. ಈ ಬಂದಿರೋ ವ್ಯಾಲ್ಯೂ ಇಲ್ಲಿ ಲಾಸ್ಟ್ ಡಿಜಿಟ್ ಅನ್ನ ಬಿಟ್ಟು ಇಲ್ಲಿ ತಂದಿಡೋದು, ಇಟ್ಟು ಪ್ಲಸ್ ಮಾಡಿಬಿಟ್ರೆ ಆನ್ಸರ್ ಬಂದ್ಬಿಡುತ್ತೆ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಎಕ್ಸಾಂಪಲ್ ಒಂದು ಈಸಿದೇ ತಗೊಳ್ಳೋಣ. ನಿಮ್ಗೆ ಕಾಮನ್ ಗೊತ್ತಿರೋದು ಯಾವ್ದಿರುತ್ತೆ ಅದೇ. ಇವಾಗ 25 ತಗೊಳ್ಳೋಣ. 25 ಇದು 5ರಿಂದ ಎಂಡ್ ಆಗೋದ್ರದ್ದು ಸ್ಕ್ವೇರ್ ಮಾಡೋದು ಬೇರೆ ಮೆಥಡ್ ಐತೆ, ಅದು ಇದಕ್ಕಿಂತ ಈಸಿ ಮೆಥಡ್ ಐತೆ. ಬಟ್ ಇವಾಗ ನಾನು ಹೇಳ್ತೇನೆ, ಇಲ್ಲ 26 ತಗೊಳ್ರಿ. 26 ಸ್ಕ್ವೇರ್ ಎಲ್ರಿಗೂ ಗೊತ್ತೈತೆ, ಏನದ 6 7 6 ಅಂತ ಐತೆ. ಇವಾಗ ನಾವು 26 ಸ್ಕ್ವೇರ್ ಕಂಡಿಡೋಣ. 26 ಸ್ಕ್ವೇರ್ ಮಾಡ್ಬೇಕಂದ್ರೆ ಲಾಸ್ಟ್ ಏನು ನಂಬರ್ ಅದಲ್ಲ ಅದ್ರ ಸ್ಕ್ವೇರ್ ಬರ್ತೀವಿ. 2 ಡಿಜಿಟಲ್ಲಿ ಬರೀಬೇಕು. ಲಾಸ್ಟ್ ಏನದ 6 ಅದ, 36 ಅಂತ ಬರ್ತೀವಿ. ಫಸ್ಟ್ ಏನದ 2 ಅದ, 2 ಅನ್ನ 4 ಅಂತ ಬರ್ತೀವಿ. ಇವಾಗ 6ಅನ್ನ 2 ಜೊತೆ ಇಲ್ಲಿ ಹೇಳಿದೆ ನೋಡಿ, ಎ ಇಂಟು ಬಿ, ಇದು ಎ ಐತೆ ಇಂಟು ಬಿ ಮಾಡಿದ್ವಿ. 2ಅನ್ನ 6 ಜೊತೆ ಅದ್ಮೇಲೆ ಬಂದಿರೋ ನಂಬರ್ಗೆ ಮೇಲಿರೋ ಸ್ಕ್ವೇರ್ ಏನಿದೆ, ಸ್ಕ್ವೇರ್ ಇತ್ತು ಸ್ಕ್ವೇರ್, ಕ್ಯೂಬ್ ಇತ್ತು ಕ್ಯೂಬ್, ಈ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡೋದು. 6 2 12 ಇಂಟು 2 24, 6 2 12, 6 2 12, 2 ಇಂಟು 6 ಇಂಟು ವಾಪಸ್ 2ದಿಂದ ಮಲ್ಟಿಪ್ಲೈ ಮಾಡಿದ್ವಿ. 6 2 12, 12 24, ಲಾಸ್ಟ್ ಒಂದು ಡಿಜಿಟ್ ಬಿಟ್ಟು 24 ಇಲ್ಲಿ ಇಟ್ವಿ. 6 6 3 4 7 ಆಯಿತು, 4ರಲ್ಲಿ 2 ಸೇರಿಸಿ 6. ಈ ರೀತಿ ಕಂಡುಹಿಡಬಹುದು. ಇದು 1ರಿಂದ 30ವರೆಗೂ ನಿಮ್ದು ಸ್ಕ್ವೇರ್ ಎಲ್ಲರದ್ದು ಗೊತ್ತಿರಬೇಕು, ಪ್ರತಿಯೊಂದರದ್ದು ಸ್ಕ್ವೇರ್ ವ್ಯಾಲ್ಯೂ ಗೊತ್ತಿರಬೇಕು. ಇವಾಗ ದೊಡ್ಡ ನಂಬರ್ ಹಾಕಿ ನೋಡೋಣ. ಇವಾಗ ಫಸ್ಟ್ ಒನ್ ನಾವು 82 ಸ್ಕ್ವೇರ್ ಮಾಡೋಣ.
82 ನಾನು ಇನ್ನೊಂದು ಸತಿ ಹೇಳ್ತೇನೆ. 82 ಸ್ಕ್ವೇರ್ ಮಾಡ್ಬೇಕಂದ್ರೆ ಲಾಸ್ಟ್ ನಂಬರ್ ಏನದ ಅದರಿಂದ ಇಲ್ಲಿ ಅದರದ್ದು ಸ್ಕ್ವೇರ್ ಇಲ್ಲಿ ಇಡೋದು. ಎರಡರದ್ದು ಸ್ಕ್ವೇರ್ ಏನೈತೆ 4. ಬಟ್ ಸ್ಕ್ವೇರ್ ಇದ್ದಾಗ ಲಾಸ್ಟ್ ಡೇ ನಂಬರ್ ಇರ್ತದೆ ಅದು 2 ಡಿಜಿಟಲ್ಲಿ ಇಡಬೇಕು. ಅದಕ್ಕೆ 04 ಅಂತ ಬರ್ತೀವಿ. ಇದಕ್ಕೆ ಕ್ಯೂಬ್ ಇದ್ದಾಗ 3 ಡಿಜಿಟಲ್ಲಿ ಇಡಬೇಕು. 04 ಬರ್ತೀವಿ. 8 ಸ್ಕ್ವೇರ್ ಮಾಡಿದಾಗ 8 64 ಬಂತು. ಇವಾಗ ಎ ಇಂಟು ಬಿ ಇಂಟು ಮೇಲಿರೋ ನಂಬರ್ 8 ಇಂಟು 2 ಇಂಟು 2 2 4 4 32. ಲಾಸ್ಟ್ ಜಾಗ ಬಿಟ್ಟು 32 ಇಲ್ಲಿ ಬರುದ್ವಿ. ಪ್ಲಸ್ ಮಾಡೋಣ. 4ಕ್ಕೆ 4 2ಕ್ಕೆ 2 4 3 7 6ಕ್ಕೆ 6 6 7 2 4 ಇದರದ್ದು ಆನ್ಸರ್ ಆಗುತ್ತೆ. ಇದೇ ರೀತಿ ಕೆಲವೊಂದು ನೀವೇ ಕ್ಯಾಲ್ಕುಲೇಟರಲ್ಲಿ ಮಾಡಿ ಈ ಮೆಥಡನ್ನು ಅಪ್ಲೈ ಮಾಡಿ ನೋಡ್ರಿ. ಇನ್ನು 2 ಬಿಡ್ಸೋಣ. ಇನ್ನು 2 82 ಐತಿತ್ತು 86 ಬಿಡ್ಸೋಣ. ಇವಾಗ 86 ಸ್ಕ್ವೇರ್ 6 ಸ್ಕ್ವೇರ್ ಇಲ್ಲಿ ಬರ್ತೀವಿ. 6 36 2 ಡಿಜಿಟಲ್ ಆಯ್ತದು. ಇನ್ನೊಂದು 0 ಕೂಡ ಅವಶ್ಯಕತೆ ಇಲ್ಲ. 8 64. ಇವಾಗ ಎ ಇಂಟು ಬಿ 8 ಇಂಟು 6 ಇಂಟು ಮೇಲೇನೈತೆ ಅದು 2 8 6 48 96 96 ಇಲ್ಲಿ 0 ಕೊಟ್ವಿ. 96 ಇಲ್ಲಿ ಬರ್ತೀವಿ. 6ಕ್ಕೆ 6 ಬಂತು. 3 6 9 4 1 9 13 6 1 7. ಇದನ್ನು ನೀವು 86 ಇಂಟು 86 ಅಂತ ಮಾಡಿಕೊಂಡು ಮೊದಲು 6ರಿಂದ ಮಲ್ಟಿಪ್ಲೈ ಮಾಡಿ ಇಲ್ಲಿ ವ್ಯಾಲ್ಯೂ ಬರೋದು, 8ರಿಂದ ಮಲ್ಟಿಪ್ಲೈ ಮಾಡಿ ಕೆಳಗೆ 0 ಕೊಟ್ಟು ಇಲ್ಲಿ ವ್ಯಾಲ್ಯೂ ಬರೋದು, ಇದನ್ನು ಪ್ಲಸ್ ಮಾಡೋ ಬದಲು ಈ ರೀತಿ ಈಸಿಯಾಗಿ ಬರಿಬೋದು. ಇದು ಸ್ಕ್ವೇರ್ ಮಾಡೋ ಮೆಥಡ್. ಯಾವುದೇ ನಂಬರ್ ಆಗಿರಲಿ. ಒಂದ್ಸತಿ ಇದು ತಗೊಳ್ಳೋಣ. 1 1 2 ಅಂತ ತಗೊಳ್ರಿ. 1 1 2 ಐತೆ ನಂಬರ್. ಇವಾಗ ಏನು ಮಾಡಬೇಕು, ಲಾಸ್ಟ್ ನಂಬರನ್ನು 1 ಅನ್ಕೊಳ್ಳೋದು. ಫಸ್ಟ್ ನಂಬರ್ 2 ಅಂತ ತಗೊಳ್ಳಿ ಅವಕ್ಕೆ 1 ಅನ್ಕೊಳ್ಳೋದು. ಇದ್ರ ಸ್ಕ್ವೇರ್ ಕಂಡುಹಿಡಿಬೇಕು. ಇವಾಗ ಲಾಸ್ಟ್ 2 ಐತೆ. 2 ಒಂದು ಸ್ಕ್ವೇರ್ ಮಾಡಿದ್ವಿ 04 ಅಂತ 2 ಡಿಜಿಟಲ್ ಇಟ್ವಿ. 11 ಸ್ಕ್ವೇರ್ ಮಾಡಿದ್ವಿ 121 ಅಂತ ಇಟ್ವಿ. ಇವಾಗ ಇದಕ್ಕೆ ಎ ಅನ್ಕೊಂಡಿವಿ, 2 ಸೇರಿಸಿ ಇದಕ್ಕೆ ಬಿ ಅನ್ಕೊಂಡ್ವಿ. ಎ ಇಂಟು ಬಿ ಅಂದ್ರೆ 11 22. ಆ 22ನ್ನ ವಾಪಸ್ 2ರಿಂದ ಮಲ್ಟಿಪ್ಲೈ ಮಾಡಿದ್ವಿ. ಎ ಇಂಟು ಬಿ ಇಂಟು ಮೇಲಿರೋ ನಂಬರ್ 2 11 22 22 44. ಲಾಸ್ಟ್ ನಂಬರ್ ಬಿಟ್ಟು 44 ಇಟ್ವಿ. ಪ್ಲಸ್ ಮಾಡಿದ್ವಿ. ಇವಾಗ 4 4 5 2 1. ಇದರ ಆನ್ಸರ್ ಇದು. ಈ ರೀತಿ ಈಸಿಯಾಗಿ ಯಾವುದೇ ನಂಬರ್ ಇರಲಿ ಅದರದ್ದು ಸ್ಕ್ವೇರ್ ಕಂಡುಹಿಡಿಯೋದು ಈಸಿ ಆಗುತ್ತೆ ನಿಮಗೆ. ನೀವೇ ಕೆಲವೊಂದು ನಂಬರ್ ಹಾಕೊಂಡು ಬಿಡ್ರಿ, ಅದು ಹಾಕೊಂಡು ಸಾಲ್ವ್ ಮಾಡಿರಿ. ಇವಾಗ ನಾನು ಕೆಲವೊಂದಿಷ್ಟು ನಂಬರ್ಗಳು ನಿಮಗೆ ಸಾಲ್ವ್ ಮಾಡೋಕ್ಕೆ ಹೋಮ್ವರ್ಕ್ ಕೊಡ್ತೀನಿ. ಅಂದರೆ ಕಮೆಂಟಲ್ಲಿ ಅದು ನೀವು ಸಾಲ್ವ್ ಮಾಡಿರೋ ಆನ್ಸರನ್ನು ಕಮೆಂಟ್ ಮಾಡಬೇಕು. ಫಸ್ಟ್ ಒನ್ 92, ಸೆಕೆಂಡ್ ಒನ್ 67, ಥರ್ಡ್ ಒನ್ ಇದ್ರದ್ದೆಲ್ಲದ್ರದ್ದು ಸ್ಕ್ವೇರ್ ಕಂಡುಹಿಡಿದು ಹಾಕ್ಬೇಕು ನೀವು. 5 ಕೊಡ್ತೀನಿ ನಾನು ಅಷ್ಟು. 99, ಫೋರ್ತ್ ಒನ್ 62, ಫಿಫ್ತ್ ಒನ್ 122 ಸ್ಕ್ವೇರ್. ಇದರದ್ದು ಆನ್ಸರ್ ಮಾಡ್ರಿ. ಇವಾಗ ಸ್ಕ್ವೇರ್ ಅಲ್ಲೇ ಇನ್ನೊಂದೈತೆ. ಸ್ಕ್ವೇರ್ ಅಲ್ಲಿ 5ರಿಂದ ಎಂಡ್ ಆಗುವ ನಂಬರ್ ಇತ್ತಂದ್ರೆ ಅವಾಗ ಯಾವ ರೀತಿ ಸ್ಕ್ವೇರ್ ಮಾಡಬೇಕು? ಆ ನಂಬರ್ 5ರಿಂದ ಎಂಡ್ ಆಗ್ತಿತ್ತು ಅಂತ ನಂಬರ್. ಇದಕ್ಕಿಂತ ಈಸಿ ಮೆಥಡ್ ಐತೆ. 5 ಅಂದ್ರೆ ಇವಾಗ 25 ಸ್ಕ್ವೇರ್ ಬರ್ಕೊಳ್ಳೋಣ. 25 ನಮ್ಗೆ ಎಲ್ರಿಗೂ ಗೊತ್ತೈತೆ 625. ಇದನ್ನು ಈಸಿ ಮೆಥಡ್ ಅಲ್ಲಿ ಯಾವ ರೀತಿ ಕಂಡುಹಿಡಿಬಹುದು? ಅದು ಡಿಜಿಟ್ ಯಾವಾಗಲೂ 5ರಿಂದನೇ ಎಂಡ್ ಆಗ್ತಿರ್ಬೇಕು. ಅಂತವಕ್ಕೆ ಮಾತ್ರ ಇದು ಅಪ್ಲೈ ಆಗುತ್ತೆ. 5ರಿಂದ ಏನೈತೆ ಲಾಸ್ಟ್ ನಂಬರ್ ಅದರದ್ದು ಸ್ಕ್ವೇರ್ ಇಲ್ಲಿ ಬರೋದು ಬಿಡೋದು. ಡೈರೆಕ್ಟ್ 25 ಅಂತ ಬರ್ತೀವಿ. ಅದ್ರ ಮುಂದೆ ಯಾವ ನಂಬರ್ ಐತೆ? 2 ಐತೆ. ಈ 2ರ ಮುಂದೆ ಬರೋದು 1 2 3 4 5 6 7 8 9 ಈ ರೀತಿ ಬರುತ್ತೆ. 2ರ ಮುಂದೆ ಬರೋದು ಯಾವುದು? 3. 2 ಇಂಟು 3 6. 6 ಇಲ್ಲಿ ಬರ್ತೀವಿ. ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಬರ್ಕೊಳ್ಳೋಣ. 35 ಬರ್ಕೊಳ್ರಿ. 35 ಸ್ಕ್ವೇರ್ 5 5 25 ಬರ್ತೀವಿ. 3 ಮುಂದೆ ಯಾವ್ದೈತೆ? 4 ಐತೆ. 4 3 12. 35 ಸ್ಕ್ವೇರ್ ಇದು ಆಗ್ಲಿಲ್ಲ. ಇದು 2ನೇದು ಐತೆ. 3ನೇದು ಇನ್ನೊಂದು ಬರ್ಕೊಳ್ಳೋಣ. 3ನೇದು 65 ಸ್ಕ್ವೇರ್. 65 ಸ್ಕ್ವೇರ್ ಈಗ 5 5 25. 6 6 36 ಅಲ್ಲ. 6ದ ಮುಂದೆ ನಂಬರ್ ಯಾವ್ದು ಬರುತ್ತೆ? 7 ಬರುತ್ತೆ. 6 7 42. ಬೇಕಿದ್ರೆ ಇದಕ್ಕೆ ಪ್ರೀವಿಯಸ್ ಮೆಥಡ್ ಅನ್ನ ಅಪ್ಲೈ ಮಾಡಿ ನೋಡ್ಬೋದು. ಇವಾಗ 35 ಪ್ರೀವಿಯಸ್ ಮೆಥಡ್ ಅಪ್ಲೋಡ್ ಮಾಡೋಣ. ಪ್ರೀವಿಯಸ್ ಮೆಥಡ್ ಏನು ಅಪ್ಲೈ ಮಾಡಿತೀವಲ್ಲ, ಪ್ರೀವಿಯಸ್ ಈ ಮೆಥಡ್ ಹೇಳಿದ್ರಲ್ಲ, ಅದು ಅಪ್ಲೈ ಮಾಡಿ ನೋಡ್ರಿ. 5 5 25. 5ರ ಸ್ಕ್ವೇರ್ ಇಲ್ಲಿ ಬರ್ತೀವಿ. 3ರದ್ದು ಏನೈತಿ? 3 3 9 ಇಲ್ಲಿ ಬರ್ತೀವಿ. ಇದಕ್ಕೆ ಎ ಇಂಟು ಬಿ ಇಂಟು ಇದ್ರ ಮಾಡ್ರಿ. 5 3 15 ಇಂಟು 2 3 ಇಂಟು 5 ಇಂಟು 2 ಮಾಡ್ಬೇಕಲ್ಲ. 5 2 10 ಒಂದು 30 ಲಾಸ್ಟ್ ಡಿಜಿಟ್ ಬಿಟ್ಟು 30 ಇಲ್ಲಿ ಇಟ್ವಿ. 5ಕ್ಕೆ 5 2ಕ್ಕೆ 2 9 1 3 12 1225. ಆನ್ಸರ್ 1225. ಯಾವ್ದು ಮೆಥಡ್ ಬಿ ಅಪ್ಲೈ ಮಾಡ್ಬೋದು ನೀವು. ಬಟ್ ಇದು 5ಇಂದ ಎಂಡ್ ಆಗೋ ನಂಬರ್ಗೆ ಇದೇ ಸೂಕ್ತವಾದ ಮೆಥಡ್. ಇವಾಗ ಇದ್ರ ಮುಂದಿನ ನಂಬರ್ಗೆ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿಡೋದು ಅಷ್ಟೇ. 5ಇಂದ ಇವಾಗ 55 ಕೊಟ್ಟ, ಇದು 25 ಇಟ್ರೆ ಇದ್ರ ಮುಂದಿರೋದು 6 ಐತೆ. 6 5 30. ಇಷ್ಟೇ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈ ಸ್ಕ್ವೇರ್ದು ಮುಗೀತು. ಇವಾಗ ಸ್ಕ್ವೇರ್ ಆದ ನಂತರ ಕ್ಯೂಬ್ ನೋಡೋಣ. ಇವಾಗ
ಕ್ಯೂಬ್ ಕೂಡ ಇದೇ ರೀತಿ ಐತೆ, ಬಟ್ ಕ್ಯೂಬಲ್ಲಿ ಒಂದು ಸ್ಟೆಪ್ ಎಕ್ಸ್ಟ್ರಾ ಆಗುತ್ತಾ, ಅದು ಸ್ಟೆಪ್ ನೋಡೋಣ. ಇದೆಲ್ಲ ಬರ್ಕೊಂಡಿರೋ ಅಂತ ಅನ್ಕೊಂತೀನಿ. ಅದು ಬರ್ಕೊಂಡಿರೋದು ಆನ್ಸರ್ ಕಮೆಂಟಲ್ಲಿ ಕಮೆಂಟ್ ಮಾಡಿರಿ. ಸ್ಕ್ವಯರ್ ರೂಟ್ ಅಂತ ಇದು ಸ್ಕ್ವಯರ್ ಅಂತ ಬರೆದು ಅದರದ್ದು 1 2 3 4 5 ನಂಬರ್ ಹಾಕಿ ಅದರದ್ದು ಆನ್ಸರ್ ಅಲ್ಲೇ ಮುಂದೆ ಬರೆದು ಕಮೆಂಟ್ ಮಾಡಿರಿ. ಓಕೆ, ನೆಕ್ಸ್ಟ್ ಕ್ಯೂಬ್ ರೂಟ್ ನೋಡೋಣ ಇವಾಗ. ನೆಕ್ಸ್ಟ್ ಕ್ಯೂಬ್ ರೂಟ್ ರೂಟಲ್ಲಿ ಸರ್ ಕ್ಯೂಬ್ ರೂಟ್ ಯಾಕೆ ಕ್ಯೂಬಿನ ಕಂಡುಹಿಡಿದಿಲ್ಲ. ನೆಕ್ಸ್ಟ್ ಕ್ಯೂಬ್ ಯಾವ ರೀತಿ ಕಂಡುಹಿಡಿಯಬೇಕು? ಒಂದು ಕ್ಯೂಬ್ ಏನಾಗುತ್ತೆ, ಎ ಬಿ ನಿ ತಗೊಳ್ರಿ, ಕ್ಯೂಬ್ ಅದು ಎ ಬಿದು. ಅವಾಗ ಏನು ಮಾಡಬೇಕು, ಇಲ್ಲಿ ಬಿ ಕ್ಯೂಬ್ ವ್ಯಾಲ್ಯೂ 3 ಡಿಜಿಟಲ್ ಬರೀಬೇಕು. ಕ್ಯೂಬ್ ಐತಿ 3 ಡಿಜಿಟಲ್ ಬರ್ತೀವಿ. ಎ ಕ್ಯೂಬ್ ವ್ಯಾಲ್ಯೂ ಇಲ್ಲಿ ಎ ಕ್ಯೂಬ್ ಬರ್ತೀವಿ. ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಎ ಇಂಟು ಬಿ ಮಾಡಿ ಮೇಲೆ ನಂಬರ್ ಅದಲ್ಲ ಅದಕ್ಕೆ ಮಲ್ಟಿಪ್ಲೈ ಮಾಡೋದು. ಇದ್ರದ್ದು ಒಂದು ಆನ್ಸರ್ ಬರುತ್ತೆ, ಏನೋ ಒಂದು ಆನ್ಸರ್. ಆ ಆನ್ಸರ್ ಈ ನಂಬರ್ ಏನಿರುತ್ತಲ್ಲ ಆ ನಂಬರ್ಗೆ ಮಲ್ಟಿಪ್ಲೈ ಮಾಡಿ ಲಾಸ್ಟ್ ಡಿಜಿಟ್ ಬಿಟ್ಟು ಇಲ್ಲೆಲ್ಲ ನಂಬರ್ ಫಿಲ್ ಮಾಡಿ ಆಮೇಲೆ ಆ್ಯಡ್ ಮಾಡೋದು. ಎಕ್ಸಾಂಪಲ್ ತಗೊಳ್ಳೋಣ ಇವಾಗ. 12 ಐತಿ, 12 ಕ್ಯೂಬ್ ಕಂಡುಹಿಡಬೇಕು ಇವಾಗ. 12 ಕ್ಯೂಬ್ ಅದಕ್ಕೋಸ್ಕರ ಮೊದಲೇ 2 ಕ್ಯೂಬ್ ತೊಗೊಂಡ್ವಿ. 2 ಕ್ಯೂಬ್ ಇಲ್ಲಿ ನೋಡ್ರಿ, ಇಲ್ಲಿ ಬಿ ಕ್ಯೂಬ್ ಅಲ್ಲ 2 ಕ್ಯೂಬ್ ಏನಾಗುತ್ತೆ 8 ಆಗುತ್ತೆ. ಬಟ್ 3 ಪ್ಲೇಸಲ್ಲಿ ಇಡಬೇಕು, 0 0 8 ಅಂತ ಬರ್ತೀವಿ. 1 ಕ್ಯೂಬ್ 1 ಆಗುತ್ತೆ. ಇವಾಗ ಎ ಇಂಟು ಬಿ ಮಾಡಿರಿ, ಎ ಇಂಟು ಬಿ 2 ಬಂತು. ಅದನ್ನು ಮೇಲಿರೋ ನಂಬರ್, ಮೇಲಿರೋದು ಕ್ಯೂಬ್ ಐತಿ, ಕ್ಯೂಬ್ಗೆ ಮಲ್ಟಿಪ್ಲೈ ಮಾಡಿದ್ವಿ. 2 1 2 2 3 6 ಐತಿ. 6 ಬಂದಿರೋ ನಂಬರ್ನ ಇದನ್ನು ವಾಪಸ್ 12ಕ್ಕೆ ಮಲ್ಟಿಪ್ಲೈ ಮಾಡಬೇಕು. 12 6 72, ಲಾಸ್ಟ್ ಡಿಜಿಟ್ ಬಿಟ್ಟು 72 ಇಲ್ಲಿ 8 2 7 1 1728 ಆನ್ಸರ್ ಇತ್ತು. ಅರ್ಥ ಆಯ್ತು ಅನ್ಕೋತೀನಿ. ಇದ್ರದ್ದು ವ್ಯಾಲ್ಯೂ ಒಂದು ಈಸಿ ನಿಮ್ಗೆ ಗೊತ್ತಿರೋ ವ್ಯಾಲ್ಯೂನೇ ತಗೊಳ್ಳೋಣ. ಇವಾಗ 8 ಕ್ಯೂಬ್ ನಿಮ್ಗೆ ಗೊತ್ತೈತಿ. 8 ಕ್ಯೂಬ್ ಏನೈತೆ 5 1 2 ಅಂತ ಗೊತ್ತೈತಿ. ಇವಾಗ ನೀವು 8 ಕ್ಯೂಬ್ ಅಂತ 1 to 9 ಕ್ಯೂಬ್ಸ್ಗಳೆಲ್ಲ ನೆನಪೇ ಇರಬೇಕು. ಇದ್ರದ್ದು ಕಂಡುಹಿಡಿಯೋ ಅವಶ್ಯಕತೆನೇ ಇಲ್ಲ. 1 to 9 ಕ್ಯೂಬ್ ಎಲ್ಲ ಗೊತ್ತಿರಲೇಬೇಕು. ಕ್ಯಾಲ್ಕುಲೇಷನಲ್ಲಿ ಇದೆಲ್ಲ ಮಾಡ್ಕೋತ ಕೂಡ ಅವಶ್ಯಕತೆನೇ ಇಲ್ಲ. ನೀವು 1 ರಿಂದ 15 ಮಟ್ಟ ಕ್ಯೂಬ್ಗಳು ನೆನಪಿರ್ಬೇಕು, 1 ರಿಂದ 30 ಮಟ್ಟ ಸ್ಕ್ವಯರ್ಸ್ಗಳು ನೆನಪಿರ್ಬೇಕು. ಆಮೇಲೆ ಕೆಲವೊಂದು ಇನ್ನೊಂದು ನಂಬರ್ಸ್ಗಳು ಇರ್ತಾವೆ, ಮುಂದೆ ಕ್ಯಾಲ್ಕುಲೇಷನ್ ಟ್ರಿಕ್ಸ್ ಹೇಳ್ತಿರ್ಬೇಕಾದ್ರೆ ಅದು ಹೇಳ್ತೀನಿ. ಪರ್ಸೆಂಟೇಜ್ ಫ್ರಾಕ್ಷನ್ಸ್ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ಪರ್ಸೆಂಟೇಜ್ ಫ್ರಾಕ್ಷನ್ ವ್ಯಾಲ್ಯೂಗಳು ಕೂಡ ನಿಮ್ಗೆ ನೆನಪಿರ್ಬೇಕು. ಓಕೆ, ಕ್ಯೂಬ್ದು ಇನ್ನೊಂದು 2-3 ಎಕ್ಸಾಂಪಲ್ ನೋಡೋಣ ಇವಾಗ. 13 ಕ್ಯೂಬ್ ಲಾಸ್ಟ್ ಡಿಜಿಟ್ದು ಕ್ಯೂಬ್ ಇಲ್ಲಿ ಇಟ್ಬೇಕು. ಲಾಸ್ಟ್ ಡಿಜಿಟ್ ಕ್ಯೂಬ್ ಏನಾಗುತ್ತೆ 3 3 9 9 3 27. 27 2 ಡಿಜಿಟಲ್ ಆಯಿತು, ಬಟ್ ಕ್ಯೂಬ್ ಇರೋದ್ರಿಂದ 3 ಡಿಜಿಟಲ್ ಇಡಬೇಕು. 1 ಕ್ಯೂಬ್ 1 ಆಗುತ್ತೆ. 1 ಇಂಟು 3 ಆಗುತ್ತೆ. 3 3 9 ಇಂಟು ಈ ನಂಬರ್ ಏನೋ ಅದರಲ್ಲೇ ಮಲ್ಟಿಪ್ಲೈ ಮಾಡೋದು. 13 9 117. ಲಾಸ್ಟ್ ಜಾಗ ಬಿಟ್ಟು 117 ಇಲ್ಲಿ ಬರುತ್ತೆ. 7 ಗೆ 7 7 + 2 9 1 ಗೆ 1 ಬಂತು. 1 1 2 ಆಯಿತು. 2197 13ದು ಕ್ಯೂಬ್ದು ವ್ಯಾಲ್ಯೂ ಅದು. ಇನ್ನೊಂದು ನಂಬರ್ ಹಾಕೊಳ್ಳೋಣ. ಅದು ಇನ್ನೊಂದು 15th ಕ್ಯೂಬ್. 5th ಕ್ಯೂಬ್ 125. 1th ಕ್ಯೂಬ್ 1 ಬರುತ್ತೆ. ಇದರಿಂದ ಮಲ್ಟಿಪ್ಲೈ, ಈ ಬಂದಿರೋ ನಂಬರ್ ಇದಕ್ಕೆ ಮಲ್ಟಿಪ್ಲೈ. 1 5 5 3 15 15 ಬರುತ್ತಾ. 15ಕ್ಕೆ ಈ ನಂಬರ್ ವಾಪಸ್ ಮಲ್ಟಿಪ್ಲೈ ಮಾಡೋದು. 15 ಇಂಟು 15 225 ಆಗುತ್ತೆ. ಲಾಸ್ಟ್ ಪ್ಲೇಸ್ ಬಿಟ್ಟು 225 ಇಲ್ಲಿ ಇಟ್ವಿ. 225 ಬರುತ್ತಲ್ಲ, ಕರೆಕ್ಟ್. 15 150 75 225. 5ಕ್ಕೆ 5 ಇಲ್ಲಿ ಬಂತು. 2ರಲ್ಲಿ 5 ಸೇರಿಸ್ತಾರೆ 7 3 3375 ಇದರ ಆನ್ಸರ್. 1 to 15 ಕ್ಯೂಬ್ ವ್ಯಾಲ್ಯೂ ಎಲ್ಲ ನೆನಪಿರಲೇಬೇಕು ನಿಮಗೆ. ಇವಾಗ 16 ನೋಡೋಣ. 16th ಸ್ಕ್ವಯರ್ ಇದು ಕ್ಯೂಬ್. 16th ಕ್ಯೂಬ್ ಲಾಸ್ಟದು ಕ್ಯೂಬ್ ಬಿಟ್ವಿ 216. ಇದ್ರದ್ದು ಕ್ಯೂಬ್ ಬಿಟ್ವಿ 1. 6 1 6 6 3 18. 18 ಇಂಟು 16. 18 ಇಂಟು 16 ಎರಡರ ಮಧ್ಯದ ನಂಬರ್ 17 ಐತೆ. 17 ಸ್ಕ್ವೇರ್ -1. 17 ಸ್ಕ್ವೇರ್ ಅಂದರೆ 289 -1 ಅಂದರೆ 288. 0 ಕೊಟ್ಟು 288 ಇಲ್ಲಿ ಬರ್ತೀವಿ. ಇದು ಯಾವ ರೀತಿ ಮಲ್ಟಿಪ್ಲೈ ಮಾಡೋದು ಅನ್ನೋದು ನೆಕ್ಸ್ಟ್ ನಿಮ್ಗೆ ಟ್ರಿಕ್ಸ್ ಹೇಳ್ತಿರ್ತೀನಲ್ಲ, ಇದಾದ ನಂತರ ಅವಾಗ ಹೇಳ್ತೀನಿ. 6 ಬಂತು. ಇದು 9 ಬಂತು. 8 2 10 4 ಬಂತು. 4 0 4 9 6 ಇದರದ್ದು ಆನ್ಸರ್ 16th ಕ್ಯೂಬ್. ಇನ್ನೊಂದು ನೋಡೋಣ. 18 ಕ್ಯೂಬ್ ನೋಡೋಣ. 18 ಕ್ಯೂಬಲ್ಲಿ ಎಂಟರ್ ಕ್ಯೂಬ್ 5 1 2. 1th ಕ್ಯೂಬ್ 1 ಬರುತ್ತೆ. 1 8 8 8 3 24. 24 ಇಂಟು 18 ಮಾಡಬೇಕು. ಇವಾಗ ಈ ಕಡೆ 4 ಈ ಕಡೆ 2 6. ಅದು 3 ಡಿಫ್ರೆನ್ಸ್. 3 ಇದರಲ್ಲಿ 3 ಪ್ಲಸ್ ಮಾಡೋಣ. 21
ಪ್ಲಸ್ 3 ಮಾಡಿದ್ರೆ ಅದು 24 ಬರುತ್ತೆ. 21 ಮೈನಸ್ 3 ಮಾಡಿದ್ರೆ 18 ಬರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಏನು ಮಾಡಬೇಕು, 21 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಮಾಡಬೇಕು. 21 ಸ್ಕ್ವೇರ್ 441 ಮೈನಸ್ 3 ಸ್ಕ್ವೇರ್ ಮಾಡಿದ್ವಿ, 3 ಸ್ಕ್ವೇರ್ 9 ಐತೆ, ಮೈನಸ್ 3 ಸ್ಕ್ವೇರ್ 9 ಮೈನಸ್ ಮಾಡಿದ್ರೆ 432 ಆನ್ಸರ್ ಬರುತ್ತೆ. ಇಲ್ಲಿ 0 ಕೊಟ್ಟು 432 ಇಲ್ಲಿ ಬರೆದ್ರೆ ಇದನ್ನು ಆ್ಯಡ್ ಮಾಡಿರಿ, 3 ಬರುತ್ತೆ, 8 ಬರುತ್ತೆ, 5832 ಇದರ ಆನ್ಸರ್. 8 ಕ್ಯೂಬ್ 5832. ಈ ರೀತಿ ಕ್ಯೂಬ್ ವ್ಯಾಲ್ಯೂ ಕಂಡುಹಿಡಿಬೋದು. ಕ್ಯೂಬ್ದು ಕೆಲವೊಂದು ನಿಮಗೆ ಸಾಲ್ವ್ ಮಾಡೋಕ್ಕೆ ನಾನು ಕೊಡ್ತೀನಿ. ಸೆವೆಂಟೀನ್ ಕ್ಯೂಬ್ ಇದೇ ಮೆಥಡಿಂದ ಮಾಡಿರಿ, ಮತ್ತು ಕ್ಯಾಲ್ಕುಲೇಟ್ರಲ್ಲಿ ಮಾಡಿ ಅದರ ಆನ್ಸರ್ ಟೈಪ್ ಮಾಡಿ ಕಳಿಸ್ಬಿಡ್ರಿ. 17 ಕ್ಯೂಬ್, 14 ಕ್ಯೂಬ್, 22 ಕ್ಯೂಬ್, 24 ಕ್ಯೂಬ್, ಇಷ್ಟು 4 ಮಾಡಿ ಕಮೆಂಟ್ ಮಾಡಿರಿ. ಕ್ಯೂಬ್ ಅಂತೇಳಿ ಹಾಕಿ ಇವು 4 1 2 3 4 ಕ್ವಶನ್ ನಂಬರ್ ಹಾಕಿ ಕಮೆಂಟ್ ಮಾಡಿರಿ. ಓಕೆ, ನೆಕ್ಸ್ಟ್ ಸ್ಕ್ವೇರ್ ರೂಟ್ಗೆ ಹೋಗೋಣ. ಇವಾಗ ಸ್ಕ್ವೇರ್ ರೂಟ್ ಇದ್ರದ್ದು ಒಂದು ಕೆಲವೊಂದು ಬೇಸಿಕ್ ಪಾಯಿಂಟ್ಸ್ ಇದಾವೆ. ಒಂದು ಯೂನಿಟ್ ಡಿಜಿಟ್ ಇದು ಅದ್ರ ಕಾನ್ಸೆಪ್ಟ್ ಬರುತ್ತೆ. ಇಲ್ಲಿ ಒಂದು 11 ಆಗಿರ್ಬೋದು, 21 ಆಗಿರ್ಬೋದು, 31 41 ಯಾವುದೇ ಆಗಿರಲಿ, 1ದಿಂದ ಎಂಡ್ ಆಗೋ ಡಿಜಿಟ್ ಯೂನಿಟ್ ಡಿಜಿಟ್ ಆಗಿದ್ದರೆ ಅದನ್ನು ಸ್ಕ್ವೇರ್ ಮಾಡಿದರೆ ಯಾವಾಗಲೂ 1 ಬರುತ್ತೆ. 2 ಯೂನಿಟ್ ಡಿಜಿಟ್ ಇರ್ತಕ್ಕಂಥ ಇದನ್ನು ಸ್ಕ್ವೇರ್ ಮಾಡಿದರೆ ಯಾವಾಗಲೂ ಏನು ಬರುತ್ತೆ, 4 ಬರುತ್ತೆ. ಅದೇ ರೀತಿ 3 ಯೂನಿಟ್ ಡಿಜಿಟ್ ಇರೋದನ್ನು ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತೆ, 9 ಬರುತ್ತೆ. 4 ಇರೋದು ಸ್ಕ್ವೇರ್ ಮಾಡಿದ್ರೆ ಯೂನಿಟ್ ಡಿಜಿಟ್ 6 ಬರುತ್ತೆ. 5 ಇರೋದನ್ನು ಸ್ಕ್ವೇರ್ ಮಾಡಿದ್ರೆ ಯೂನಿಟ್ ಡಿಜಿಟ್ ಏನು ಬರುತ್ತೆ, 5 ಬರುತ್ತೆ. 6 ಇರೋದು ಸ್ಕ್ವೇರ್ ಮಾಡಿದರೆ ಯೂನಿಟ್ ಡಿಜಿಟ್ 6 ಬರುತ್ತೆ. 7 ಇರೋದನ್ನು ಸ್ಕ್ವೇರ್ ಮಾಡಿದ್ರೆ ಯೂನಿಟ್ ಡಿಜಿಟ್ 9 ಬರುತ್ತೆ. 7 7 49 9 ಬರುತ್ತೆ. 8 ಇರೋದು ಸ್ಕ್ವೇರ್ ಮಾಡಿದ್ರೆ 64 ಬರುತ್ತೆ. 64 ಅಂದರೆ ಯೂನಿಟ್ ಡಿಜಿಟ್ 4 ಬರುತ್ತೆ. 9 ಇರೋ ಸ್ಕ್ವೇರ್ ಮಾಡಿದ್ರೆ ಯೂನಿಟ್ ಡಿಜಿಟ್ 1 ಬರುತ್ತೆ. 0 ಸ್ಕ್ವೇರ್ ಮಾಡಿದ್ರೆ ಯೂನಿಟ್ ಡಿಜಿಟ್ 0 ಬರುತ್ತೆ. ಇದು ಯಾಕೆ ಹೇಳೋದಂತಂದರೆ ಸ್ಕ್ವೇರ್ ರೂಟ್ ಒಳಗಡೆ ನೀವು ಇಲ್ಲಿ ಸ್ಕ್ವೇರ್ ರೂಟ್ 1024 ಅಂತ ಬರ್ಕೊಳ್ಳಿ, 1024 ಅಂತ ಬರ್ತೀವಿ. ಇಲ್ಲಿ ಎಂಡಿಗೆ ಏನೈತೆ, ಯಾವುದೋ ಒಂದು ನಂಬರ್ಗೆ ಸ್ಕ್ವೇರ್ ಮಾಡಿದಾಗ ಈ ನಂಬರ್ ಬಂದೈತಿ. ಇಲ್ಲಿಗೆ 2 ಸ್ಕ್ವೇರ್ ಮಾಡಿದಾಗ 4 ಬಂದದ. ಅದೇ ರೀತಿ ಯಾವುದೋ ಒಂದು ನಂಬರ್ ಸ್ಕ್ವೇರ್ ಮಾಡಿದಾಗ ಎಂಡಿಗೆ 4 ಬಂದೈತಿ. ಯಾವ್ಯಾವ ನಂಬರಿಗೆ ಸ್ಕ್ವೇರ್ ಮಾಡಿದ್ರೆ 4 ಬರ್ಬೋದು, ಯೂನಿಟ್ ಡಿಜಿಟ್ ಯಾವ ನಂಬರ್ ಇದ್ದಾಗ ಸ್ಕ್ವೇರ್ ಮಾಡಿದ್ರೆ 4 ಬರ್ಬೋದು, 2 ಇದ್ದಾಗ ಬಿಟ್ಟರೆ 8 ಇದ್ದಾಗ. ಈ ರೀತಿ ಅರ್ಥ ಮಾಡ್ಸೋಕ್ಕೋಸ್ಕರ ಇದು ಹೇಳಿರೋದು ನಾನು. ಇವಾಗ ಯಾವ ನಂಬರಿಂದ ಯಾವ ನಂಬರ್ ಬರುತ್ತೆ ಅಂತೇಳಿ ಮೊದಲು ನೋಡ್ಕೋಬೇಕು. ಸ್ಕ್ವೇರ್ ರೂಟಲ್ಲಿ ಇಲ್ಲಿ 4 ಇದ್ದರೆ, ಇಲ್ಲಿ 4 ಇದ್ದರೆ ಅದು ಯಾವ್ಯಾವ ನಂಬರ್ ಸ್ಕ್ವೇರ್ ಇರುತ್ತೆ, 1 ಇದ್ದು ಮೊದಲು ಸಿಂಗಲ್ ಹೇಳ್ತೀನಿ. 1 ಇದ್ದರೆ 1 ಆಗಿರುತ್ತೆ, 5 ಇದ್ರೆ 5 ಇರುತ್ತೆ, 6 ಇದ್ದರೆ ಕೆಲವೊಂದು ಸಾರಿ 6 ಇರುತ್ತೆ, ಕೆಲವೊಂದು ಸಾರಿ 4 ಇರುತ್ತೆ. ಆಮೇಲೆ 5 ಇದ್ರೆ 5 ಆಯಿತಾ, ಆಮೇಲೆ 0 ಇದ್ದರೆ 0 ಇರುತ್ತೆ. ಇದು ಆಯಿತು. ಇದು ಬಿಟ್ಟರೆ ಇಲ್ಲಿ ಸ್ಕ್ವೇರ್ ರೂಟ್ ಒಳಗೆ ಯೂನಿಟ್ ಡಿಜಿಟ್ 4 ಇದ್ದರೆ ಯಾವುದ್ಯಾವ್ದ್ರದ್ದು ಸ್ಕ್ವೇರ್ ಆಗಿರ್ಬೋದು, ಅದು 2 8 ಇಲ್ಲಿ ಸ್ಕ್ವೇರ್ ರೂಟ್ ಒಳಗಡೆ 9 ಇದ್ದರೆ ಅದು 3 7 ಆಮೇಲೆ ಇಲ್ಲಿ ಒಳಗಡೆ 1 ಇದ್ದರೆ ಅದು 9 ಆಗಿರುತ್ತೆ, 1 ಆಗಿರುತ್ತೆ. ಇದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. 4 ಆಯಿತು. ಇನ್ನು ನೆಕ್ಸ್ಟ್ ಇಲ್ಲಿ ಒಳಗಡೆ 4 ಇದ್ದರೆ 2 8 ಅಂತ ಹೇಳಿದೆ. ಒಳಗಡೆ 6 ಇದ್ದರೆ, ಈ ಪ್ಲೇಸಲ್ಲಿ 6 ಇದ್ದರೆ ಸ್ಕ್ವೇರ್ ರೂಟ್ ಆಫ್ 576 ಇತ್ತು, 576 ಸ್ಕ್ವೇರ್ ರೂಟ್ ಹೊರಗಡೆ ಬಂದರೆ 24 ಆಗುತ್ತೆ. ಈ ರೀತಿ ಅದೇ ಸ್ಕ್ವೇರ್ ರೂಟ್ ಆಫ್ 676 ಇತ್ತಂದರೆ 26 ಆಗುತ್ತೆ. ಇದೇ ರೀತಿ 6 ಒಳಗಡೆ ಇಲ್ಲಿ ಬಂದಿದ್ದರೆ ಅದು 4 ಆಗಿರುತ್ತೆ, ಇಲ್ಲ 6 ಆಗಿರುತ್ತೆ. ಇದು ನೆನಪಿರ್ಬೇಕು ನಿಮಗಿದು, ಇದಿಷ್ಟು ನೆನಪಿರ್ಬೇಕು. ಅದಕ್ಕೋಸ್ಕರನೇ ಇದು ಹಾಕಿರೋದು ನಾನು. ಸ್ಕ್ವೇರ್ ರೂಟ್ ಒಳಗಡೆ ಯೂನಿಟ್ ಡಿಜಿಟ್ 4 ಇದ್ದರೆ 2 ಅಥವಾ 8 ಸ್ಕ್ವೇರ್ ಆಗಿರುತ್ತೆ. ಇದ್ರ ಮುಂದೆ ಯಾವುದಾರ ನಂಬರ್ ಬರಲಿ. ಇದು ನೋಡಿದರೆ 32 ಸ್ಕ್ವೇರ್ ಐತೆ. ಇದು ಇಲ್ಲಿ 3 ಮುಂದೆ ಯಾವುದಾರ ನಂಬರ್ ಇರಲಿ, 3 ಮುಂದೆ ವಾಟ್ ಇದು 2 ಈ ಕಡೆ ಬರುತ್ತೆ, ಇಲ್ಲಿ ಮುಂದೆ ಯಾವುದಾರ ನಂಬರ್ ಇರಲಿ, ಅದು ಕಂಡುಹಿಡಿಯೋದು ಹೇಗೆ ಅಂತೇಳಿ ಅದು ಆಮೇಲೆ ಹೇಳ್ತೀನಿ. ಬಟ್ ಈ ಒಂದು ನಂಬರ್ ಕಂಡುಹಿಡಿಯೋದು ಹೇಗೆ ಅಂತೇಳಿ ಗೊತ್ತಾಯ್ತು ಅನ್ಸುತ್ತೆ. ಇವಾಗ ಕ್ವಶನ್ ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ. ಇವಾಗ ಇದೇ ನೋಡೋಣ. √1024 ಅಂತ ಇರುತ್ತೆ. 4 ಯೂನಿಟ್ ಡಿಜಿಟ್ ಬರಬೇಕಂದ್ರೆ ಅದು ಸ್ಕ್ವೇರ್ ರೂಟ್ ಯಾವುದಾಗಿರ್ಬೋದು. 4 ಯೂನಿಟ್ ಡಿಜಿಟ್ ಸ್ಕ್ವೇರ್ ರೂಟ್ ಒಳಗೆ 4 ಬಂದಿತ್ತಂದರೆ ಯಾವ ನಂಬರ್ ಸ್ಕ್ವೇರ್ ಆಗಿರ್ಬೋದು, ಅದು 2 ಸ್ಕ್ವೇರ್ ಆಗಿರ್ಬೋದು, ಅಥವಾ ಅದು
8ರ ಸ್ಕ್ವೇರ್ ಆಗಿರ್ಬೋದು. ಇದ್ರ ಮುಂದೆ ಯಾವ ಡಿಜಿಟ್ ಬರ್ತದೆ ಅಂತ ಗೊತ್ತಿಲ್ಲ. ಇದ್ರ ಮುಂದೆ ಯಾವ ಡಿಜಿಟ್ ಬರ್ತದೆ ಅಂತ ಕಂಡುಹಿಡಿಯೋದು ಹೇಗಂತಂದರೆ ಸ್ಕ್ವೇರ್ ರೂಟ್ ಐತೆ, ಲಾಸ್ಟ್ 2 ನಂಬರಿಗೆ ಲೈನ್ ಹಾಕಿದ್ವಿ, ಉಳಿತೆಷ್ಟು 2 ನಂಬರ್. ಆ 10ಅನ್ನು ಇಲ್ಲಿ ಬರ್ಕೊಂಡ್ವಿ. 10ದ ಜಸ್ಟ್ ಬಿಲೋ ಯಾವುದು ಸ್ಕ್ವೇರ್ ಐತಿ? 10ದ ಜಸ್ಟ್ ಬಿಲೋ 2 ಸ್ಕ್ವೇರ್ ಅಂದರೆ 4, 3 ಸ್ಕ್ವೇರ್ ಅಂದರೆ 9, 4 ಸ್ಕ್ವೇರ್ ಅಂದರೆ 16. 10ದ ಜಸ್ಟ್ ಬಿಲೋ 3 ಸ್ಕ್ವೇರ್ ಐತಿ. 10 ಜಸ್ಟ್ ಬಿಲೋ 3 ಸ್ಕ್ವೇರ್ ಅಂತಂದ್ರೆ 3 ಬರೆದ್ವಿ, ಇಲ್ಲಿನೂ 3 ಬರೆದ್ವಿ, ಇಲ್ಲಿ 3 ಬರೆದ್ವಿ. ಬಟ್ ಇದು 38ದ ಐತೋ ಅಥವಾ 32ದ ಐತೋ ಅಂತೇಳಿ ಹೆಂಗೆ ಕಂಡುಹಿಡಿಯೋದು ಅಂತಂದ್ರೆ, ಇದು 10 ಸಾರಿ ಇದು 9 ಏನು ಬಂದೈತಲ್ಲ, ಇದು 9, ಈ 9 10ಗಿಂತ ಕಡಿಮೆ ಇತ್ತಂದರೆ ಸಣ್ಣದು ಕಿಡಿಯೋದು, 10ಗಿಂತ ದೊಡ್ಡದಿತ್ತಂದರೆ ದೊಡ್ಡದು ಕಿಡಿಯೋದು. ಇವಾಗ ಇದು ಏನಿದೆ 10ಗಿಂತ ಕಡಿಮೆ ಐತೆ ಅಂದರೆ ಇದು 32 ಸ್ಕ್ವೇರ್ ಐತೆ ಅಂತೇಳಿ ಅರ್ಥ ಆಯ್ತು ನಿಮಗೆ. ಇದು ನೆನ್ಪಿಟ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಪೇಜಲ್ಲಿ ನಾನು ಅದು ಹೇಳ್ತೀನಿ ಒಂದು ಸರ್ತಿ. ಇದಕ್ಕೆ ಸಣ್ಣದು ಮಾಡೋಣ. ಇನ್ನೊಂದು ಎಕ್ಸಾಂಪಲಲ್ಲಿ ನೋಡೋಣ ಇದು. ಓಕೆ, ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಸ್ಕ್ವೇರ್ ರೂಟ್ ಆಫ್ 1444. ಓಕೆ, ಇದು ಯಾವ್ದ್ರದ್ದು ಸ್ಕ್ವೇರ್ ಐತೆ? ಇಲ್ಲ, ಒಳಗಡೆ 4 ಐತೆ, ಇದು 4 ಆಗಿರ್ಬೋದು, ಅಥವಾ ಒಳಗಡೆ 4 ಐತೆ ಅಂದರೆ 4 ಐತಲ್ಲ, 4 ಆಗಿರಲ್ಲ. 4 ಐತೆ ಅಂದರೆ 2 ಆಗಿರ್ಬೋದು, ಯೂನಿಟ್ ಇಸ್ 2 ಸ್ಕ್ವೇರ್ ಆಗಿರ್ಬೋದು, ಅಥವಾ ಇದು 8 ಸ್ಕ್ವೇರ್ ಆಗಿರ್ಬೋದು. 2 ಅಥವಾ 8 ಆಗಿರುತ್ತೆ. ಇಲ್ಲಿ ನೋಡಿರಿ, 2 ಅಥವಾ 8 ಆಗಿರುತ್ತೆ. 2 ಸ್ಕ್ವೇರ್ ರೂಟ್ ಇರೋದ್ರಿಂದ ಲಾಸ್ಟ್ 2 ನಂಬರ್ಗೆ ಲೈನ್ ಹಾಕ್ತೀವಿ. ಕ್ಯೂಬ್ ರೂಟ್ ಇದ್ದರೆ 3 ನಂಬರ್ಗೆ ಲೈನ್ ಹಾಕಬೇಕು. ಸ್ಕ್ವೇರ್ ರೂಟ್ ಇರೋದ್ರಿಂದ ಲಾಸ್ಟ್ 2 ನಂಬರ್ಗೆ ಲೈನ್ ಹಾಕ್ತೀವಿ. ಉಳಿತೇನು 14. ಆ 14 ಇಲ್ಲಿ ಬರ್ಕೊಂಡ್ವಿ. 14 ಜಸ್ಟ್ ಬಿಲೋ ಯಾವುದು ಸ್ಕ್ವೇರ್ ಐತೆ? ಅದು 3 ಸ್ಕ್ವೇರ್ 9 ಐತಿ. ಈ 9 3 ಸ್ಕ್ವೇರ್ ಇರೋದ್ರಿಂದ ಇದನ್ನು ನಾವು ಇದ್ರ ಮುಂದೂ 3 ಬರ್ದ್ವಿ, ಇದ್ರ ಮುಂದೂ 3 ಬರ್ದ್ವಿ. ಬಟ್ ಇದು 3 ಸ್ಕ್ವೇರ್ 9 ಬರುತ್ತೆ. ಇದ್ರ ಜಸ್ಟ್ ಬಿಲೋ ಒಂದು ಸೆಕೆಂಡ್. ಓಕೆ, ಅದು ನಾರ್ಮಲಾಗಿ ಎಲ್ಲ ಕಡೆ ಅಪ್ಲೈ ಆಗುವಂಥ ಮೆಥಡ್. ಇದು ಯಾಕೆ ಹೇಳಿದೆ ಅಂತಂದರೆ, ನಾನು ಇದೆಲ್ಲ ಬರೆದಿರೋದು ಇವಾಗ ಸ್ಕ್ವೇರ್ ರೂಟ್ ಒಳಗಡೆ ಯಾವುದೋ ಒಂದು ವ್ಯಾಲ್ಯೂ ಬರುತ್ತೆ. ಬಟ್ ಯೂನಿಟ್ ಡಿಜಿಟ್ ಎಂಡಿಗೆ 4 ಐತೆ ಅಂತ ಅಂದ್ಕೊಳ್ಳೋಣ. 4 ಇದ್ದರೆ ಇಲ್ಲಿ ಒಳಗಡೆ 4 ಇದ್ದರೆ ಯಾವ ನಂಬರ್ ಸ್ಕ್ವೇರ್ ಆಗಿರ್ಬೋದು? ಅದು 2ದು ಸ್ಕ್ವೇರ್ ಆಗಿರ್ಬೋದು. ಯೂನಿಟ್ ಡಿಜಿಟ್ 2ದು ಇಲ್ಲಿ ಮುಂದೆ ಯಾವುದಾರು ಇರಲಿ ನಂಬರ್, ಎಕ್ಸ್ ಬರ್ಕೊಳ್ಳೋಣ. ಇಲ್ಲಿ ಮುಂದೆ ಎಕ್ಸ್ ಯೂನಿಟ್ ಡಿಜಿಟ್ ಇಲ್ಲಿ ಮುಂದೆ ಯಾವುದೇ ಒಂದು ನಂಬರ್ ಆಗಿರಲಿ, 12 ಆಗಿರಲಿ, 24 ಆಗಿರಲಿ, ಯಾವುದೇ ಆಗಿರಲಿ, 2 ಆಗಿರ್ಬೋದು, ಅಥವಾ ಎಕ್ಸ್ ಬರೋದು 8 ಬರ್ಕೊಳ್ಳೋಣ, 8 ಆಗಿರ್ಬೋದು. ಮುಂದೆ ಯಾವ ನಂಬರ್ ಗೊತ್ತಿಲ್ಲ, ಒಟ್ಟು ಇದು 8 ಆಗಿರ್ಬೋದು. 2 ಸ್ಕ್ವೇರ್ ರೂಟ್ ಒಳಗಿದ್ರೆ 2 ಮತ್ತು 8 ಬರುತ್ತೆ. ಸ್ಕ್ವೇರ್ ರೂಟ್ ಒಳಗಡೆ 4 ಇದ್ದರೆ 2 ಅಥವಾ 8 ಸ್ಕ್ವೇರ್ ಆಗಿರುತ್ತೆ. ಅದು ಬಿಟ್ಟರೆ ಸ್ಕ್ವೇರ್ ರೂಟ್ ಒಳಗೆ 9 ಇದ್ದರೆ, ಇಲ್ಲಿ ಯಾವುದೋ ಒಂದು ನಂಬರ್ ಐತೆ, ಇಲ್ಲಿ 9 ಇದ್ದರೆ ಯಾವ್ಯಾವ ನಂಬರ್ ಇರ್ಬೋದು? ಅದು 9 ಇದ್ದರೆ 3 ಸ್ಕ್ವೇರ್ ಆಗಿರ್ಬೋದು, ಅಥವಾ ಅದು 7 ಸ್ಕ್ವೇರ್ ಆಗಿರ್ಬೋದು. ಇಲ್ಲಿ ನೋಡ್ಬೋದು, 7 ಸ್ಕ್ವೇರ್ ಮಾಡಿದಾಗ ಯೂನಿಟ್ ಡಿಜಿಟ್ 9 ಬರುತ್ತೆ. ಅದೇ ರೀತಿ ಇನ್ನೊಂದು, ಅದೇ ರೀತಿ 4 ಆಯಿತು, ಆಮೇಲೆ 9 ಆಯಿತು, 6 ಒಳಗಡೆ ಇಲ್ಲಿ 6 ಇತ್ತು, ಬೇರೆ ಯಾವ ನಂಬರ್ ಮುಂದೆ ಯಾವುದೋ ಒಂದು ನಂಬರ್ ಇತ್ತು, ಬಟ್ ಯೂನಿಟ್ ಡಿಜಿಟ್ 6 ಇದ್ದಾಗ ಅದು ಯಾವುದಾದ್ರು ಸ್ಕ್ವೇರ್ ಆಗಿರುತ್ತೆ. 4th ಸ್ಕ್ವೇರ್ ಆದಾಗ ಕೂಡ 6 ಬರುತ್ತೆ. ಬಿಟ್ಟರೆ 6th ಸ್ಕ್ವೇರ್ ಇದ್ದಾಗ 6 ಬರುತ್ತೆ. ಅದು ಬಿಟ್ಟರೆ ಸ್ಕ್ವೇರ್ ರೂಟ್ ಒಳಗಡೆ ಎಂಡಿಗೆ 5 ಇದ್ದರೆ ಅದು 5ಇಂದನೇ ಸ್ಕ್ವೇರ್ ಆಗಿರ್ತಕ್ಕಂಥ ನಂಬರ್ ಆಗಿರುತ್ತೆ. ಒಳಗಡೆ 1 ಇದ್ದರೆ ಯೂನಿಟ್ ಡಿಜಿಟ್ 1 ಇದ್ದರೆ ಅದು 1 ಸ್ಕ್ವೇರ್ ಮಾಡಿದಾಗ ಕೂಡ ಬರ್ಬೋದು, 9 ಸ್ಕ್ವೇರ್ ಮಾಡಿದಾಗ ಕೂಡ ಬರ್ಬೋದು. ಅದು 1 ಅಂದರೆ 11 ಆಗಿರಲಿ, 9 ಅಂದರೆ 19 ಆಗಿರಲಿ, ಯಾವುದೋ ಒಂದು. ಸ್ಕ್ವೇರ್ ರೂಟ್ ಒಳಗಡೆ ಇಲ್ಲಿ 0 ಇದ್ದರೆ ಹೊರಗಡೆ 0 ಇರುತ್ತೆ. ಅದು 10, 20, 30, 40 ಇದು ಯಾವುದೋ ಒಂದು ನಂಬರ್ದು ಸ್ಕ್ವೇರ್ ಇರುತ್ತೆ. ಇದಿಷ್ಟು ನೀವು ನೆನ್ಪಿಟ್ಕೋಬೇಕು. ಓಕೆ, ಇವಾಗ ಕ್ವಶನ್ ಸಾಲ್ವ್ ಮಾಡೋಣ, ಅರ್ಥ ಆಗುತ್ತೆ ನಿಮಗೆ. ಇಲ್ಲಿ ಸೈಡ್ ಬರೀತೀನಿ, ಸಣ್ಣ ಮಾಡೋಣ. ಓಕೆ, ಇವಾಗ ಫಸ್ಟ್ ಕ್ವಶನ್ ನೋಡೋಣ. ಫಸ್ಟ್ ಕ್ವಶನ್ ಸ್ಕ್ವೇರ್ ರೂಟ್ 1024. ಇನ್ನೊಂದು ಇಲ್ಲೇ ಬರೀತೀನಿ,
1444 ಎರಡು ನಂಬರ್ದು ಲಾಸ್ಟಿಂದ ಏನಾಗುತ್ತೆ ಇದು 4ಇಂದ ಎಂಡ್ ಆಗುತ್ತೆ. ಸ್ಕ್ವೇರ್ ರೂಟ್ ಇತ್ತು ಅಂದ್ರೆ ಲಾಸ್ಟ್ ಎರಡು ನಂಬರ್ ಇಲ್ಲಿ ಏನಾಗ್ಬಿಡೋದು ಫಸ್ಟಿಗೆ ಹಾಕ್ತೀವಿ. ಲಾಸ್ಟ್ ಏನಾಗುತ್ತೆ ಇದು 4ಇಂದ ಎಂಡ್ ಆಗುತ್ತೆ. 4ಇಂದ ಎಂಡ್ ಆಗ್ತಿದ್ರೆ ಅಂದರೆ ಅದೇನಾಗಿರ್ಬೇಕು 4ಇಂದ ಎಂಡ್ ಇದ್ದಾಗ 2ಇಂದರೆ ಸ್ಕ್ವೇರ್ ಇರಬೇಕು, ಬಿಟ್ಟರೆ 8ದರೆ ಸ್ಕ್ವೇರ್ ಇರಬೇಕು. ಇಲ್ಲಿ ಕೂಡ 2ದು ಸ್ಕ್ವೇರ್ ಇರಬೇಕು ಅಥವಾ 8ದರೆ ಸ್ಕ್ವೇರ್ ಇರಬೇಕು. ಎರಡರಲ್ಲಿ ಒಂದು ಉಳಿತೇನೆ. ಇಲ್ಲಿ 10 ಉಳಿತು, ಇಲ್ಲಿ 14 ಉಳಿತು. 10 ಉಳಿತು 10 ಬರ್ಕೊಂಡ್ವಿ, 14 ಉಳಿತು 14 ಬರ್ಕೊಂಡ್ವಿ. 10ದ ನಿಯರೆಸ್ಟ್ ಎರಡು ಸ್ಕ್ವೇರ್ ವ್ಯಾಲ್ಯೂ ಯಾವುದು ಬರ್ತೋ 3 ಸ್ಕ್ವೇರ್ ಅಂದರೆ ಒಂದು ಬರುತ್ತೆ, ಇನ್ನೊಂದು 4 ಸ್ಕ್ವೇರ್ ಬರುತ್ತೆ. 3 ಸ್ಕ್ವೇರ್ ಅಂದರೆ 4 ಸ್ಕ್ವೇರ್ 416, 3 ಸ್ಕ್ವೇರ್ ಏನಾಯ್ತು 3 ಸ್ಕ್ವೇರ್ 9. ಇಲ್ಲಿ ಕೂಡ ಇದ್ರದ್ದು ನಿಯರೆಸ್ಟ್ ಅವೇ ಎರಡು ಆಗ್ತಾವೆ, 3 ಸ್ಕ್ವೇರ್ ಮತ್ತು 4 ಸ್ಕ್ವೇರ್ ಬರ್ತಾವೆ. 3 ಸ್ಕ್ವೇರ್ ಅಂದರೆ 9, 4 ಸ್ಕ್ವೇರ್ ಅಂದರೆ 16. ಈ 14 ನಂಬರ್ ಯಾವುದಕ್ಕೆ ನಿಯರೆಸ್ಟ್ ಐತೆ? 14 ನಂಬರ್ ಎಲ್ಲಕ್ಕಿಂತ ಸಣ್ಣದು ಯಾವುದೋ ಅದೇ ಇಲ್ಲಿ ಬರೆದು ಬಿಡೋದು. ಇದಕ್ಕಿಂತ ಒಂದು ಕೆಳಗೆ ಯಾವುದು ಬರುತ್ತೆ? 10ಗಿಂತ ಒಂದು ಕೆಳಗೆ ಸ್ಕ್ವೇರ್ ವ್ಯಾಲ್ಯೂ 3 ಬರುತ್ತಲ್ಲ, ಇಲ್ಲಿ 3 ಬರೆದ್ವಿ, ಇಲ್ಲಿ 3 ಬರೆದ್ವಿ, ಇದರಲ್ಲೂ ಇಲ್ಲಿ 3 ಬರೆದ್ವಿ, ಇಲ್ಲಿ 3 ಬರೆದ್ವಿ. ಇವಾಗ ಈ 10ಗೆ ನಿಯರೆಸ್ಟ್ 3 ಸ್ಕ್ವೇರ್ ಬರುತ್ತೋ 4 ಸ್ಕ್ವೇರ್ ಬರುತ್ತೆ? ಇದರಲ್ಲಿ 10ಗೆ ನಿಯರೆಸ್ಟ್ 3 ಸ್ಕ್ವೇರ್ ಬರುತ್ತೆ, ಅದಕ್ಕೋಸ್ಕರ ಇದರ ಆನ್ಸರ್ ಇದು ಆಯಿತು. ಇದರಲ್ಲಿ 10ಗೆ ನಿಯರೆಸ್ಟ್ 3 ಸ್ಕ್ವೇರ್ ಬರುತ್ತೋ 4 ಸ್ಕ್ವೇರ್ ಬರುತ್ತೋ? 4 ಸ್ಕ್ವೇರ್ ಬರುತ್ತೆ, ಅದಕ್ಕೋಸ್ಕರ ಇದರ ಆನ್ಸರ್ ಇದು ಆಯಿತು. ಇದು ನಿಮ್ಗೆ ಇವಾಗ ಫಸ್ಟಿಗೆ ಕೇಳಿದಾಗ ಡಿಫಿಕಲ್ಟ್ ಅನಿಸ್ತಿರುತ್ತೆ ಅಷ್ಟೇ. ಒಂದೆರಡು ಸತಿ ಪ್ರಾಕ್ಟೀಸ್ ಮಾಡಿದ್ರೆ, ಒಂದು 10-15 ನೀವೇ ಕ್ವಶನ್ಸ್ಗಳು ಹಾಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗಿಬಿಡುತ್ತೆ. ಇನ್ನೊಂದು ಕ್ವಶನ್ ತೊಗೊಳ್ಳೋಣ. ಇನ್ನೊಂದು ಕ್ವಶನಲ್ಲಿ ಸ್ಕ್ವೇರ್ ರೂಟ್ ಆಫ್ 1521 ತೊಗೊಂಡ್ವಿ. 1ಇಂದ ಎಂಡ್ ಆಗಿದೆ ಸ್ಕ್ವೇರ್ ರೂಟ್ ಒಳಗೆ. ಹಂಗಿದ್ರೆ ಅದು ಯಾವ ನಂಬರ್ ಆಗಿರ್ಬೋದು, 1 ಅಥವಾ 9 ಆಗಿರುತ್ತೆ. ಇದು ನಿಮ್ಗೆ ಗೊತ್ತೇ ಆಗಿಬಿಡುತ್ತೆ. 1 ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ, 9 ಸ್ಕ್ವೇರ್ ಮಾಡಿದ್ರೆ ಲಾಸ್ಟಿಗೆ 1 ಬರುತ್ತೆ. ಅದಕ್ಕೋಸ್ಕರ ಇದು 1 ಇದ್ದರೆ 1 ಅಥವಾ 9 ಬರುತ್ತೆ. ಓಕೆ, ಎರಡಕ್ಕೆ ಲೈನ್ ಹಾಕಿದ್ವಿ. ಉಳಿತೆಷ್ಟು 15 ಉಳಿತು. 15 ಒಂದು ಹಿಂದ್ಗಡೆದು ಒಂದು ಮುಂದ್ಗಡೆದು. 15 ಹಿಂದ್ಗಡೆದು ಒಂದು ಸ್ಕ್ವೇರ್ ಅಂದರೆ ಅದು ಯಾವ್ದು ಬರುತ್ತೆ? 3 ಸ್ಕ್ವೇರೇ ಬರುತ್ತೆ. ಮುಂದ್ಗಡೆದೊಂದು 4 ಸ್ಕ್ವೇರ್ ಬರುತ್ತೆ. 3 ಸ್ಕ್ವೇರ್ 4 ಸ್ಕ್ವೇರ್. 3 ಸ್ಕ್ವೇರ್ ಅಂದರೆ 9 ಬರುತ್ತೆ, 4 ಸ್ಕ್ವೇರ್ ಅಂದರೆ 16. ನಿಯರೆಸ್ಟ್ ಯಾವುದಕ್ಕೆ ಐತಿ? ಇದು 16ಗೆ ಐತಿ. ಇಲ್ಲಿ 3ನೇ ಇಡೋದು. ಯಾವುದು ಹಿಂದ್ಗಡೆ ಇರೋದು ಯಾವುದು ಒಂದು ಸ್ಕ್ವೇರ್ ವ್ಯಾಲ್ಯೂ ಐತಲ್ಲ ಅದೇ ಇಲ್ಲಿ ಇಡೋದು. ಬಟ್ ಯಾವುದಕ್ಕೆ ನಿಯರೆಸ್ಟ್ ಐತಿ? ಇಲ್ಲಿ 16ಗೆ ನಿಯರೆಸ್ಟ್ ಐತಿ. 16ಗೆ ನಿಯರೆಸ್ಟ್ ಇರೋದ್ರಿಂದ ದೊಡ್ಡ ನಂಬರ್ ತೊಗೊಳ್ತು. ಇಲ್ಲಿ 10ಗೆ ನಿಯರೆಸ್ಟ್ 9ಗೆ ಐತಿ. ಇದು 10 9ಗೆ ನಿಯರೆಸ್ಟ್ ಇರೋದ್ರಿಂದ ಸಣ್ಣ ತೊಗೊಂಡ್ವಿ. ಇಲ್ಲಿ ನೋಡ್ರಿ 14 ಐತಲ್ಲ, ಇದು 16ಗೆ ನಿಯರೆಸ್ಟ್ ಐತಿ. ದೊಡ್ಡದಕ್ಕೆ ನಿಯರೆಸ್ಟ್ ಐತಿರೋದ್ರಿಂದ ದೊಡ್ಡ ತೊಗೊಂಡ್ವಿ. ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಹಾಕೊಳ್ಳೋಣ. ಇನ್ನೊಂದು ಎಕ್ಸಾಂಪಲಲ್ಲಿ 2209 ಅಂತ ಬರ್ತೀವಿ. 2209 9 ಐತಿ. ಮೊದಲು ಎರಡಕ್ಕೆ ಲೈನ್ ಹಾಕ್ತೀವಿ. 9ಇಂದ ಎಂಡ್ ಆಗ್ಬೇಕಂದ್ರೆ ಅದು 3 ದರ ಆಗಿರ್ಬೇಕು, ಬಿಟ್ಟರೆ 7 ದರ ಆಗಿರ್ಬೇಕು. ಉಳಿದಷ್ಟು ಮುಂದೆ 2 ಉಳಿತು. ಈ ಎರಡರದ್ದು ಒಂದು ಹಿಂದ್ಗಡೆದು ಒಂದು ಮುಂದ್ಗಡೆದು. ಹಿಂದ್ಗಡೆದು ಯಾವುದು ಬರುತ್ತೆ? 4 ಸ್ಕ್ವೇರ್ ಬರುತ್ತೆ 16. 5 ಸ್ಕ್ವೇರ್ ಬರುತ್ತೆ 25. ಯಾವ್ದು ಹಿಂದ್ಗಡೆದು ಯಾವುದೈತೆ ಅದೇ ಇಲ್ಲಿ ಬರೆದು ಬಿಡೋದು. 4 ಬರ್ತೀವಿ. ಬಟ್ ಯಾವ್ದು ತೊಗೋಬೇಕು ಇವು ಎರಡರಲ್ಲಿ ಅಂತಂದ್ರೆ 5 ಸ್ಕ್ವೇರ್ಗೆ ಸಮೀಪ ಐತೆ, 4 ಸ್ಕ್ವೇರ್ಗೆ ಸಮೀಪ ಐತೆ. ಅದು 22 ಇದಕ್ಕೆ ಈ ಕಡೆ ನೋಡಿದ್ರೆ 6 ಕಡಿಮೆ ಆಗುತ್ತೆ, ಇಲ್ಲಿ 3 ಆಗುತ್ತೆ. ಅದಕ್ಕೋಸ್ಕರ ಇದು 22 25ಗೆ ನಿಯರೆಸ್ಟ್ ಇರೋದ್ರಿಂದ ದೊಡ್ಡ ನಂಬರ್ ನಿಯರೆಸ್ಟ್ ಐತೆ 47 ತೊಗೊಂಡ್ವಿ. ಬೇಕಿದ್ರೆ ಅವುಗಳಿಂದ ಮೆಥಡ್ ಹಾಕಿದ್ದೀವಲ್ಲ 47 ಸ್ಕ್ವೇರ್ ಮಾಡಿ ನೋಡ್ರಿ. 7 7 49, 4 4 16, 4 7 28, 8 7 56. 56 ಇಲ್ಲಿ ಬಂತು. 56 ಸೇರಿಸಿದಾಗ 9ಕ್ಕೆ 9 ಬಂತು, 4 6 10 ಆಯ್ತು. ಆಮೇಲೆ 6 6 12 ಆಯ್ತು. ಒಂದು ಕ್ಯಾರಿ 1 1 2 ಆಯಿತು. 2209 47 ಸ್ಕ್ವೇರ್. ಈ ರೀತಿ ಮಾಡಬೇಕಿದು. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಇದು ನೀವು ಕ್ಯಾಲ್ಕುಲೇಟರಲ್ಲಿ ಮಾಡಿಕೊಂಡು ಕೆಲವೊಂದು ಕ್ವಶನ್ಸ್ಗಳು ನೀವೇ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಅದು ಈಸಿ ಆಗಿಬಿಡುತ್ತೆ. ಫಸ್ಟಿಗೆ ಇವಾಗ ನಿಮ್ಗೆ ಅಷ್ಟು ಡಿಫಿಕಲ್ಟ್ ಅನ್ನಿಸ್ತಿರ್ಬೇಕು ಅಷ್ಟೇ. ಅದು ಅಷ್ಟು ಡಿಫಿಕಲ್ಟ್ ಇಲ್ಲ ಇದು. ಓಕೆ, ಇನ್ನೊಂದು ಕ್ವಶನ್ ಹಾಕೊಳ್ಳೋಣ. ಇನ್ನೊಂದು ಕ್ವಶನ್ನ 20 √20 ಇದು ಬೇಡ, 2601 ಹಾಕೊಳ್ಳೋಣ. 2601 ಲಾಸ್ಟ್ ಎರಡಕ್ಕೆ ಲೈನ್ ಹಾಕ್ತೀವಿ. ಸ್ಕ್ವೇರ್ ರೂಟ್ ಇರೋದ್ರಿಂದ 1 ಐತೆ ಅಂದ ಬಳಿಕ ಅದು 1 ದರ ಆಗಿರ್ಬೇಕು, ಇಲ್ಲ 9 ದರ ಆಗಿರ್ಬೇಕು. ಯೂನಿಟ್ ಡಿಜಿಟ್ ಅದರದ್ದು. ಇವೆರಡು ಉಳಿತು. ಇವೆರಡಕ್ಕೆ ನಿಯರೆಸ್ಟ್ ಒಂದು ಹಿಂದ್ಗಡೆ ಅಂದರೆ 5 ಸ್ಕ್ವೇರ್ ಐತೆ, ಮುಂದ್ಗಡೆ ಇರೋದು 6 ಸ್ಕ್ವೇರ್ ಐತೆ. ಇದು 36 ಬರುತ್ತೆ, ಇದು 25 ಬರುತ್ತೆ. ಈಗ ಸಣ್ಣದು ಯಾವುದು ಅದೇ ಇಲ್ಲಿ ಬರೀದು 5 ಬಟ್ ಇದು 25 ಯಾವುದು 26 ಯಾವುದಕ್ಕೆ ನಿಯರೆಸ್ಟ್ ಐತೆ? 25 ನಿಯರೆಸ್ಟ್ ಐತೆ ಅಥವಾ 36 ನಿಯರೆಸ್ಟ್ ಐತೆ? ಅದು 25 ನಿಯರೆಸ್ಟ್ ಐತೆ. ಅದಕ್ಕೋಸ್ಕರ ಸಣ್ಣ ನಂಬರಿಗೆ ನಿಯರೆಸ್ಟ್ ಇರೋದ್ರಿಂದ ಸಣ್ಣ ತೊಗೊಳ್ಳೋದು. 51 ಸಣ್ಣದು 59ಗಿಂತ. ಈ ರೀತಿ. ಓಕೆ, ಇವಾಗ ಇದರಲ್ಲಿ ಒಂದು ಕಾನ್ಸೆಪ್ಟ್ ಇದೇನು ಬಿಡಿಸಿವಲ್ಲ ಇದು ಅಪ್ಲೈ ಆಗಂಗಿಲ್ಲ. ಯಾವುದಕ್ಕಂತಂದರೆ ಯೂನಿಟ್ ಡಿಜಿಟ್ ಇದೈತಲ್ಲ ಯಾವುದದು 4ದು 6ದಿಂದ ಎಂಡ್ ಆಗುತ್ತಲ್ಲ ಇದಕ್ಕೆ
ಇದಕ್ಕೆ ಅಪ್ಲೈ ಮಾಡ್ಬೇಕಂತಂದ್ರೆ ಇದಕ್ಕಿಂತ ಮೊದಲು ಒಂದು ನಮ್ಗೆ ಗೊತ್ತಾಗಬೇಕು ಯಾವುದಂತಂದ್ರೆ ಅವಾಗಲೇ ಹೇಳಿದಲ್ಲ ನಾ ಸ್ಕ್ವೇರ್ ಮಾಡುವಾಗ 5ಇಂದ ಎಂಡ್ ಆಗೋ ನಂಬರಿಗೆ ಸ್ಕ್ವೇರ್ ಯಾವ ರೀತಿ ಮಾಡ್ಬೇಕಂತೇಳಿ 5ಇಂದ ಎಂಡ್ ಆಗೋ ನಂಬರಿಗೆ 65 ಇತ್ತಂದ್ರೆ ಇದೆಲ್ಲ 25 6 ಮುಂದಿನ ಒಂದು 7 ಐತೆ ಆ 7 ಇಂಟು 6 ಮಾಡಿದೆವು ಅಂದರೆ ಒಳಗೆ 42 ಇಲ್ಲಿ ಇಡೋದು. ಇದು ನಿಮ್ಗೆ ಇದು ಗೊತ್ತಿರಬೇಕು. ಇದು ಗೊತ್ತಿದ್ರೆ ಮಾತ್ರ ಇದ್ರದ್ದು ಮಾಡಬಹುದು. ಎಲ್ಲ ಸತಿ ಇದು 56 ಅಥವಾ 54 ಮಟ್ಟ ಅಪ್ಲೈ ಮಾಡೋಕ್ಕಾಗಲ್ಲ. ಅದ್ರ ಮುಂದೆ ಇದೇ ಮೆಥಡ್ ಅಪ್ಲೈ ಮಾಡ್ಬೋದು. ಬಟ್ ಅಲ್ಲಿ 56 ಮತ್ತು 54 ಮಟ್ಟ ಅಂದರೆ 34 36 24 26 44 46 ಈ ರೀತಿ ಅವಕ್ಕೆಲ್ಲ ಅಪ್ಲೈ ಮಾಡೋಕ್ಕಾಗಲ್ಲ. ಈ ಮೆಥಡ್ ಅಪ್ಲೈ ಮಾಡ್ಬೋದು, ಬಟ್ ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಅದರ ಆನ್ಸರ್ನು ಕಂಡುಹಿಡಿಬೋದು. ಇವಾಗ ಇದು ನೋಡೋಣ, ಇವಾಗ ಏನೈತೆ ಇದ್ರದ್ದು. ಓಕೆ, 4 ಒಳಗಡೆ ಸ್ಕ್ವೇರ್ ರೂಟ್ ಒಳಗೆ 6ಇಂದ ಎಂಡ್ ಆಗೋದು ನೋಡೋಣ. ಒಂದು ಕ್ವಶನ್ 1156. ಇನ್ನೊಂದು ಕ್ವಶನ್ ಸ್ಕ್ವೇರ್ ರೂಟ್ 1296. ಇವಾಗ ಏನು ಮಾಡ್ತೀವಿ ನಾವು, ಲಾಸ್ಟ್ ಸ್ಕ್ವೇರ್ ರೂಟ್ ಐತಿ ಅಂತ 2 ನಂಬರ್ ಇಲ್ಲ ಏನು ಹಾಕ್ತೀವಿ, 6ಇಂದ ಎಂಡ್ ಆಗ್ತಿತ್ತು ಅಂದರೆ 6ಇಂದ ಎಂಡ್ ಆಗುತ್ತೆ ಅಂದ್ರೆ 4 ದರ ಆಗಿರ್ಬೇಕು, ಬಿಟ್ಟರೆ 6 ದರ ಆಗಿರ್ಬೇಕು. ಇದು 4 ದರ ಆಗಿರ್ಬೇಕು, ಬಿಟ್ಟರೆ 6 ದರ ಆಗಿರ್ಬೇಕು. 11 ಐತೆ, 12 ಐತೆ. 11 ಒಂದು ಹಿಂದ್ಗಡೆ ಇರೋದು ಸ್ಕ್ವೇರ್ ಯಾವ್ದು ಬರುತ್ತೆ, 3 ಸ್ಕ್ವೇರ್. ಒಂದು ಮುಂದ್ಗಡೆ ಇರೋದು 4 ಸ್ಕ್ವೇರ್. ಇದು 16 ಐತೆ, ಇದು 9 ಐತೆ. ಇದು ಹಿಂದ್ಗಡೆ ಇರೋದು ಇಲ್ಲಿ ತಂದಿಟ್ವಿ. ಯಾವುದಕ್ಕೆ ನಿಯರೆಸ್ಟ್ ಐತೆ 11 ನಿಯರೆಸ್ಟ್ ಯಾವುದಕ್ಕೆ ಐತೆ, ಇದಕ್ಕೆ ಐತಲ್ಲ 9ಗೆ. 9 11 ನಿಯರೆಸ್ಟ್ ಐತೆ ಅಂದರೆ ಇದ್ರದ್ದು ಆನ್ಸರ್ 34 ಆಯಿತು. ಬಟ್ ಇಲ್ಲಿ ನೋಡೋಣ, ಇವಾಗ ಇಲ್ಲಿ ಏನಾಗದ 3 ಸ್ಕ್ವೇರ್, ಇಲ್ಲಿ ಇದ್ರದ್ದು 4 ಸ್ಕ್ವೇರ್. 3 3 9 4 4 16. 12 ಯಾವುದಕ್ಕೆ ನಿಯರೆಸ್ಟ್ ಐತೆ, ಇದಕ್ಕೆ 3ಗೆ ಐತಿ. ಇದು ಕೂಡ 3 ಸಣ್ಣದಿರೋದು ಇಲ್ಲಿ ಮೊದಲು ತಂದಿಟ್ವಿ. ಒಂದು ಹಿಂದ್ಗಡೆ ಇರೋದು ಸ್ಕ್ವೇರ್ ಇಲ್ಲಿ ಬರ್ತೀವಿ. ಇವಾಗ ಯಾವುದಕ್ಕೆ ನಿಯರೆಸ್ಟ್ ಐತಿ 12 ಇದು ಕೂಡ 9ಗೆ ನಿಯರೆಸ್ಟ್ ಐತಿ. ಇದ್ರದ್ದು ಕೂಡ 34 ಆದರೆ ಇದ್ರದ್ದು 34, ಇದ್ರದ್ದು 34. ಆನ್ಸರ್ ರಾಂಗ್ ಆಗುತ್ತೆ. ಇದು ಟೈಮಲ್ಲಿ ನಿಮಗೆ ಏನು ಗೊತ್ತಿರಬೇಕು, ಇದು 6ಇಂದ ಎಂಡ್ ಆಗ್ತಿರ್ಬೇಕಂದ್ರೆ ಇವಾಗ ಈ ರೀತಿ ಬಂದಾಗ ಇದು 36 ಆಯಿತು 34 ಆಯಿತು ಕನ್ಫ್ಯೂಸ್ ಆಗ್ತಿರುತ್ತೆ. ಆ ಟೈಮಲ್ಲಿ 35 ಅವಾಗಿಂದ ಜಸ್ಟ್ ಒಂದು ಕ್ವಶನ್ ಸ್ಕ್ವೇರ್ ಮಾಡ್ಕೊಂಡ್ಬಿಡೋದು. 35 ಸ್ಕ್ವೇರ್ ಏನಾಗುತ್ತೆ 25. 3 ಮುಂದೆ ಒಂದಿರೋದು 4 ಅದ, 3 4 12 12 25. ಇದು 35 ಐತಿ. 35 ನಂತರ 34 ಇದಕ್ಕಿಂತ ಕಡಿಮೆನೇ ಇರಬೇಕು, ಇದು 34 ಆಯಿತು. 36 ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರಬೇಕು, ಇದು 36 ಆಯಿತು. ಇದು ರಾಂಗ್ ಆಗ್ತಿದೆ. ಈ ಕಾನ್ಸೆಪ್ಟ್ ಈ 4 ಮತ್ತು 6 ಇಲ್ಲಿ ಒಳಗಡೆ ಇಲ್ಲಿ 4 6 ಬರುತ್ತಲ್ಲ, ಅಲ್ಲಿ ಅಪ್ಲೈ ಆಗಂಗಿಲ್ಲ ಅಷ್ಟೇ. ಇದು ಅರ್ಥ ಆಯ್ತು ಅನ್ಕೋತೀನಿ. ಇದ್ರದ್ದು ಇನ್ನೊಂದು 2 3 ಕ್ವಶನ್ ಬಿಡ್ಸೋಣ. ಇದ್ರದ್ದೇ ಒಂದು ಸೆಕೆಂಡ್. ಇದ್ರದ್ದು ಇನ್ನೊಂದು 2 ಕ್ವಶನ್ ಬಿಡ್ಸೋಣ. ಇದೇ 24ದೇ ನೋಡ್ಕೊಳ್ರಿ. ಸಣ್ಣ ನಂಬರ್ ಹಾಕೊಳ್ಳೋಣ. ಇವಾಗ ನಿಮ್ಗೆ ಗೊತ್ತಾಗಲಿ ಅಂತೇಳಿ ಸಣ್ಣ ನಂಬರ್ ಹಾಕ್ತೇನೆ. 24 ಏನದ, 24 ಸ್ಕ್ವೇರ್ 576. 26 ಸ್ಕ್ವೇರ್ 676. ಇವಾಗ ಯೂನಿಟ್ ಡಿಜಿಟ್ ಲಾಸ್ಟ್ 6 ಐತಿ. ಇದ್ರದ್ದು 4 ದರ ಆಗಿರ್ಬೇಕು, ಇಲ್ಲ 6 ದರ ಆಗಿರ್ಬೇಕು. ಇದ್ರದ್ದು 6 ಐತಿ, 4 ದರ ಆಗಿರ್ಬೇಕು, ಇಲ್ಲ 6 ದರ ಸ್ಕ್ವೇರ್ ಆಗಿರುತ್ತೆ. ಬಟ್ ಮುಂದೆ ಯಾವ ನಂಬರ್ ಬರೋದು ಗೊತ್ತಿಲ್ಲ. ಲಾಸ್ಟಿಗೆ 2 ನಂಬರ್ ಕ್ಲೈನ್ ಹಾಕ್ದ್ವಿ. ಉಳಿತು ಎಷ್ಟು, 5 ಉಳಿತು. 5 ಹಿಂದ್ಗಡೆ ಇರೋದು ಯಾವುದದ, 2 ಸ್ಕ್ವೇರ್ ಅದ. ಅದಕ್ಕೆ ಇಲ್ಲಿ 2 ಬರ್ತೀವಿ, ಇಲ್ಲಿ 2 ಬರ್ತೀವಿ. ಇದ್ರದ್ದು 6 ಹಿಂದ್ಗಡೆ ಇರೋದು ಕೂಡ 2 ಸ್ಕ್ವೇರ್ ಅದ. ಇಲ್ಲಿ 2 ಬರ್ತೀವಿ, ಇಲ್ಲಿ 2 ಬರ್ತೀವಿ. ಒಂದು ಮುಂದ್ಗಡೆ ಇರೋದು ಬರೀವಿ. ಮುಂದ್ಗಡೆ 3 ಸ್ಕ್ವೇರ್ ಅದ. ಇದು 9 ಬರುತ್ತೆ, ಇದು 4 ಬರುತ್ತೆ. ಇದ್ರದ್ದು ಮುಂದ್ಗಡೆ ಕೂಡ 3 ಸ್ಕ್ವೇರ್ ಅದ, 9 ಬರುತ್ತೆ. ಇದು ನಿಯರೆಸ್ಟ್ 6 ನಿಯರೆಸ್ಟ್ ಯಾವುದಕ್ಕದ, 6 ನಿಯರೆಸ್ಟ್ ಅದಕ್ಕದ. 4 ಸ್ಕ್ವೇರ್ಗೆ 6 ನಿಯರೆಸ್ಟ್ ಅದಲ್ಲಿ 2 ಈ ಕಡೆ 3 ಆಗುತ್ತೆ. ಇದು ಕೂಡ ಇದು 24 ಅಂತ ಆಗ್ಬೋದು ನೀವು. ಇದ್ರಾಗ ಇಲ್ಲಿ ಬಿ ನೋಡ್ರಿ, ಇದು ಕೂಡ 4 ಸ್ಕ್ವೇರ್ 5 4 ಸ್ಕ್ವೇರ್ಗೆ 2 ಸ್ಕ್ವೇರ್ಗೆ ನಿಯರ್ ಐತೆ, ಅಂದ್ರೆ 4ಗೆ ನಿಯರ್ ಐತೆ. ಇದು ಕೂಡ 24 ಆಗುತ್ತೆ. ಬಟ್ ಇದು 24 ಆದರೆ ಇದು 24 ಆಗೋಕ್ಕೆ ಸಾಧ್ಯನೇ ಇಲ್ಲ. 2 ಒಂದೇ ಹಂಗಾಗುತ್ತವೆ. ಅದಕ್ಕೋಸ್ಕರ ನಿಮ್ಮದು 25 ಸ್ಕ್ವೇರ್ ನಿಮ್ಗೆ ಗೊತ್ತೈತೆ 625. 625ಗಿಂತ ಕಡಿಮೆ ಇರೋದು ಯಾವುದದ, ಇದು ಅದ. ಇದು 24 ಆಯಿತು. ಆಮೇಲೆ ಇದು 625ಗಿಂತ ಜಾಸ್ತಿ ಇರೋದ್ರಿಂದ ಇದು 26 ಆಯ್ತು. ಈ ಮೆಥಡ್ ಒಟ್ಟು ಇದು ಏನು ಹೈಲೈಟ್ ಮಾಡಿರಲಿಲ್ಲ. ಒಳಗಡೆ 6 ಇದು ಬಂತಂದ್ರೆ ಆ 6 ಬಂದಾಗ ಈ ರೀತಿ 2 ಬರ್ತವೆ. 2 ಬಂದಾಗ ಇವ್ರ ಮಧ್ಯೆ ಇರೋ 25 ಸ್ಕ್ವೇರ್ ನೀವು ಅವಾಗಿಂದ ಅವಾಗ ಪಟ್ನೆ ಡ್ರಾ ಮಾಡ್ಕೋಬಾರ್ದು. 2 ಮಧ್ಯದ್ದು ಒಟ್ಟು 5ಇಂದ ಎಂಡ್ ಆಗೋ ಮುಂದೆ ಯಾವುದೇ ನಂಬರ್ ಇರಲಿ, ಇದ್ರದ್ದು ಈಸಿಯಾಗಿ ನಿಮ್ಗೆ ತೆಗಿಯೋದು ಯಾವ ರೀತಿ ಸ್ಕ್ವೇರ್ ತೆಗಿಬೇಕು ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಇವಾಗ ಈ 5 ಇತ್ತಂದ್ರೆ 25, ಮುಂದೆ ಯಾವ ನಂಬರ್ ಇರುತ್ತೆ ಗೊತ್ತಿಲ್ಲ. ಇಲ್ಲಿ x ಇತ್ತಂದರೆ x ಇಂಟು x + 1 ಮಾಡೋದಷ್ಟೇ ಮಾಡಿ ಇಲ್ಲಿ ಆ ವ್ಯಾಲ್ಯೂ ತಂದು ಇಟ್ಬಿಡೋದು ಅಷ್ಟೇ. ಇನ್ನೊಂದು 2 ಕ್ವಶನ್ಸ್ಗಳು ಸಾಲ್ವ್ ಮಾಡೋಣ. ಇನ್ನೊಂದು 2 ಓಕೆ. ಇದ್ರದ್ದು ಇನ್ನೊಂದು 6ಇಂದ ಎಂಡ್ ಆಗೋದು ಇನ್ನೊಂದು 2 3 ಕ್ವಶನ್ ಸಾಲ್ವ್ ಮಾಡೋಣ.
ಅಂಡರ್ ರೂಟ್ ಆಫ್ 1936, ಇನ್ನೊಂದು ಅಂಡರ್ ರೂಟ್ ಆಫ್ 2116. ಇದು ಮಾಡಿರಿ. ನೀವು ವಿಡಿಯೋ ಪಾಸ್ ಮಾಡಿರಿ, ನಾನು ಕಂಟಿನ್ಯೂ ಎಕ್ಸ್ಪ್ಲೇನ್ ಮಾಡ್ತೀನಿ. 6ಇಂದ ಎಂಡ್ ಆಗೈತೆ, ಇಲ್ಲಿ ಕೂಡ 6ಇಂದ ಎಂಡ್ ಆಗೈತೆ. 4 ಅಥವಾ 6 ಇದು 4 ಅಥವಾ 6 ಬಟ್ ಮುಂದಿರೋ ನಂಬರ್ ಯಾವುದೈತೆ 21 ಅಥವಾ 19 ಐತೆ. 19 ಹಿಂದ್ಗಡೆ ಇರೋದು ಯಾವ್ದು ಬರುತ್ತಾ 4 ಸ್ಕ್ವೇರ್ 16 ಬರುತ್ತೆ. 19 ಮುಂದ್ಗಡೆ ಇರೋದು ಯಾವ್ದು ಬರುತ್ತೆ 5 ಸ್ಕ್ವೇರ್ 25 ಬರುತ್ತೆ. ಯಾವುದಕ್ಕೆ ನಿಯರೆಸ್ಟ್ ಐತೆ 19, ಇದಕ್ಕೆ 4 ಸ್ಕ್ವೇರ್ ನಿಯರೆಸ್ಟ್ ಐತಿ. ಹಿಂದ್ಗಡೆ ಇರೋ ನಂಬರ್ ಇಲ್ಲಿ ಬರೋದ್ವಿ 4 ಬರೋದ್ವಿ. ಇದರಲ್ಲಿ ಕೂಡ ಇದು 4 ಸ್ಕ್ವೇರ್ಗೆ ಮತ್ತು 5 ಸ್ಕ್ವೇರ್ ನಿಯರ್ ಅದ. ಈ ಸಣ್ಣದ ನಂಬರ್ ಇಲ್ಲಿ ಬರೋದ್ವಿ 4 ಯಾವುದಕ್ಕೆ ನಿಯರೆಸ್ಟ್ ಐತಿ ಇದು 21 25ಗೆ ನಿಯರೆಸ್ಟ್ ಐತಿ. 25 ಅಂದ್ರೆ ಓಕೆ. ಇಲ್ಲಿಂದ 40ಇಂದ ಈ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ ನಿಮ್ದು ಹಳೆ ಕಾನ್ಸೆಪ್ಟ್. ಬಟ್ 16 14 ಆಮೇಲೆ 24 26 ಆಮೇಲೆ 34 36 ಈ ಮೂರಕ್ಕೆ ಮಾತ್ರ ಈ ಕಾನ್ಸೆಪ್ಟ್ ಆಗಲ್ಲ. ಇದೇನು ಕಾನ್ಸೆಪ್ಟ್ ಇರೋದಲ್ಲ ನನಗೆ ಜಸ್ಟ್ ಬಿಫೋರ್ ಆ ಕಾನ್ಸೆಪ್ಟ್ ಅಪ್ಲೈ ಆಗಲ್ಲ. ಈ 44ಇಂದ ಸ್ಟಾರ್ಟ್ ಆಯ್ತು ಅಂದ್ರೆ ಮುಂದೆ ಇಲ್ಲಿಂದ ಅದೇ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ. 44 ಮಾಡಿ ನೋಡ್ರಿ 4 ಸ್ಕ್ವೇರ್ ಇದು 16 ಬರುತ್ತೆ, ಇದು 25 ಬರುತ್ತೆ, ಇದು 25ಗೆ ನಿಯರೆಸ್ಟ್ ಇದ್ರದ್ದು 46 ಬರುತ್ತೆ, ಇದ್ರದ್ದು 44 ಬರುತ್ತೆ. ಈ ಮೂರಕ್ಕೆ ಮಾತ್ರ ನೀವು ನೆನಪಿಡ್ಕೋಬೇಕು. ಇದ್ರ ಮಧ್ಯದ 15 ಸ್ಕ್ವೇರ್ ಮಾಡೋದು, ಇದ್ರ ಮಧ್ಯದ 25 ಸ್ಕ್ವೇರ್ ಮಾಡೋದು, ಇದ್ರ ಮಧ್ಯೆ 35 ಸ್ಕ್ವೇರ್ ಮಾಡೋದು. ಯಾವುದ್ರದ್ದು 35ಗಿಂತ ಜಾಸ್ತಿ ಇತ್ತು ಅಂದ್ರೆ 36 ಆಗುತ್ತೆ, 35 ಸ್ಕ್ವೇರ್ಗಿಂತ ಕಡಿಮೆ ಇದ್ದರೆ 34 ಆಗುತ್ತೆ. ಈ ರೀತಿ ಅಪ್ಲೈ ಮಾಡಬೇಕು. ಸ್ಕ್ವೇರ್ದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಸ್ಕ್ವೇರ್ ರೂಟ್ದು ಇವಾಗ ಕೆಲವೊಂದು ಸ್ಕ್ವೇರ್ ರೂಟ್ಸ್ಗಳು ನಾವು ವ್ಯಾಲ್ಯೂ ಹಾಕೊಂಡು ಮಾಡೋಣ. ಇವಾಗ ಫಸ್ಟ್ ಕ್ವಶನ್, ಇನ್ನೊಂದು 2 ಕ್ವಶನ್ ಮಾಡೋಣ ನಿಮ್ಗೆ ಪ್ರಾಕ್ಟೀಸ್ ಆಗಲಿ ಅಂತೇಳಿ. 4 6 2 4 4ಇಂದ ಎಂಡ್ ಆಗತೈತೆ. ಈ ಪ್ರತಿಯೊಂದ್ರದ್ದು ಒಂದೊಂದು ಮಾಡೋಣ. 4ಇಂದ ಎಂಡ್ ಆಗತೈತೆ ಅಂದ್ಬಳಕ ಇದು 2 ಅಥವಾ 8 2 ಅಥವಾ 8 2ಕ್ಕೆ ಲೈನ್ ಹಾಕಿದ್ವಿ ಸ್ಕ್ವೇರ್ ಇರೋದ್ರಿಂದ. ಮುಂದೆ 46 ಇರುತ್ತೆ. 46 ಹಿಂದ್ಗಡೆ ಇರೋದು 36 ಅಂದರೆ 6 ಸ್ಕ್ವೇರ್ ಐತೆ. 6 ಇಲ್ಲಿ ಬರ್ದಿವಿ, 6 ಇಲ್ಲಿ ಬರ್ದಿವಿ. ಮುಂದ್ಗಡೆ ಇರೋದು ಯಾವುದದ 7 ಸ್ಕ್ವೇರ್ ಅದ. 7 ಸ್ಕ್ವೇರ್ ಏನಂದ್ರೆ 49. 46 ಯಾವುದಕ್ಕೆ ನಿಯರೆಸ್ಟ್ ಐತೆ 49 ನಿಯರೆಸ್ಟ್ ಐತೆ. ಅದಕ್ಕೋಸ್ಕರ ದೊಡ್ಡದಕ್ಕೆ ನಿಯರೆಸ್ಟ್ ಐತೆ. ಅದಕ್ಕೋಸ್ಕರ ಇದ್ರದ್ದು ಆನ್ಸರ್ ಏನಾಯಿತು 68 ಆಯಿತು. ಇನ್ನೊಂದು ಕ್ವಶನ್ ಹಾಕೊಳ್ಳೋಣ. ಇದ್ರದ್ದು ಮಾಡಿದೀವಲ್ಲ, ಇವಾಗ 4ದು ಮುಗೀತು. 9th ನೋಡೋಣ. ಇವಾಗ ಒಂದು 9ದು ಸ್ಕ್ವೇರ್ ರೂಟ್ ಆಫ್ 1849 ಇದ್ರದ್ದು ಸ್ಕ್ವೇರ್ ರೂಟ್ ವ್ಯಾಲ್ಯೂ ತೆಗೆದು ಲಾಸ್ಟ್ 2 ಲೈನ್ ಹಾಕಿದ್ವಿ. 9 ಐತೆ ಅಂದರೆ 3 ಸ್ಕ್ವೇರ್ ಇರುತ್ತೆ ಅಥವಾ 7 ಸ್ಕ್ವೇರ್ ಇರುತ್ತೆ. ಮುಂದೆ ಏನದ 18 ಅದ. 18ದು ಹಿಂದ್ಗಡೆ ಇರೋದು ಯಾವುದದ 4 ಸ್ಕ್ವೇರ್. ಇಲ್ಲಿ 4 ಬರ್ದ್ವಿ, ಇಲ್ಲಿ 4 ಬರ್ದ್ವಿ. 16 ಐತೆ. ಇದು 5 ಸ್ಕ್ವೇರ್ ಅಂದರೆ 25 ಅದು. 25ಗೆ ನಿಯರೆಸ್ಟ್ ಆಯಿತು. 16 ನಿಯರೆಸ್ಟ್ ಆಯಿತು. 16 ನಿಯರೆಸ್ಟ್ ಐತಿ. ಅದಕ್ಕೋಸ್ಕರ ಇದ್ರ ಆನ್ಸರ್ ಏನಾಯಿತು 43 ಆಯಿತು. ಇಷ್ಟೇ. ಇನ್ನೊಂದು ಕ್ವಶನ್ ಹಾಕೊಳ್ಳೋಣ. ಇದ್ರದ್ದಾಯಿತು. ಇದಂತೂ ಆಲ್ರೆಡಿ ಮಾಡಿದ್ವಿ. 5ದು ಅಂತೂ ಈಸಿನೇ ಐತೆ. 5ದು ನೀವು ಬರೀ ಅವಶ್ಯಕತೆನೇ ಇಲ್ಲ. 5ದು ಒಂದು ಯಾವ್ದಾರ ಮಾಡೋಣ. 9025 ಬರ್ರಿ. 25 ಅದ 5 ಬೆಳೆದ್ವಿ. ಎರಡು ಕಾನ್ಸಿಕ್ಯೂಟಿವ್ ನಂಬರ್ ಒಳಗೆ ಬ್ರೇಕ್ ಮಾಡ್ಕೊಳ್ಳೋಣ. ಅಥವಾ ಇದೇ ಕಾನ್ಸೆಪ್ಟ್ ಅಪ್ಲೈ ಮಾಡಿರಿ. ಇದೇ ಕಾನ್ಸೆಪ್ಟ್ ಅಪ್ಲೈ ಮಾಡಿದ್ರೆ ಹಿಂದ್ಗಡೆ ಇರೋದು ಯಾವುದಾದ್ರು ಸ್ಕ್ವೇರ್ 9 ಸ್ಕ್ವೇರ್ ಐತಿ 81. 9 ಸ್ಕ್ವೇರ್ 81. 9 ಡೈರೆಕ್ಟ್ 9 ಇಟ್ಬಿಡೋದು. ಮುಂದ್ಗಡೆ ಇರೋದು ಅವಶ್ಯಕತೆನೇ ಇಲ್ಲ, ಬರೀ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಒಂದೇ ಐತಿ ಇಲ್ಲಿ ಇರೋದ್ರಿಂದ. ಹಿಂದ್ಗಡೆ ಇರೋದು ಡೈರೆಕ್ಟ್ ಬರ್ದ್ಬಿಟ್ರಿ. 95 ಸ್ಕ್ವೇರ್ ಇದು. ಪೂರ್ತಿ ಸ್ಕ್ವೇರ್ ರೂಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವಾಗ ಕ್ಯೂಬ್ ರೂಟಿಗೆ ಹೋಗೋಣ. ಕ್ಯೂಬ್ ರೂಟ್ ಇದಕ್ಕಿಂತ ಈಸಿ. ಕ್ಯೂಬ್ ರೂಟ್ ಅಂದರೂ 5 ಇಲ್ಲ 5 ಸೆಕೆಂಡ್ ಹತ್ತಂಗಿಲ್ಲ ಕ್ಯೂಬ್ ರೂಟ್ ಓಪನ್ ಮಾಡಿ ನೀವು ಕಂಡುಹಿಡಿಯೋಕೆ. ಕ್ಯೂಬ್ ರೂಟ್ ನೋಡೋಣ ಇವಾಗ. ಕ್ಯೂಬ್ ರೂಟಲ್ಲಿ ಕಾನ್ಸೆಪ್ಟ್ ಐತೆ. ಕ್ಯೂಬ್ ರೂಟ್ದು ಕಾನ್ಸೆಪ್ಟ್ ನೋಡೋಣ. ಮೊದಲ ಏನೈತೆ, ಕ್ಯೂಬ್ ಮಾಡಿದಾಗ ವ್ಯಾಲ್ಯೂ ಫಸ್ಟ್ 0ಕ್ಕೆ ಕ್ಯೂಬ್ ಮಾಡಿದೀವಿ 0ನೇ ಬರುತ್ತೆ. 1ಗೆ ಕ್ಯೂಬ್ ಮಾಡಿದಾಗ ವ್ಯಾಲ್ಯೂ ಏನು ಬರುತ್ತೆ 1ನೇ ಬರುತ್ತೆ. 2ಗೆ ಕ್ಯೂಬ್ ಮಾಡಿದಾಗ 8 ಬರುತ್ತೆ. 3 ಕ್ಯೂಬ್ ಮಾಡಿದಾಗ 7 ಬರುತ್ತೆ. 3 ಕ್ಯೂಬ್ 27 ಯೂನಿಟ್ ಡಿಜಿಟ್ 7 ಬರುತ್ತೆ. 4 ಕ್ಯೂಬ್ ಮಾಡಿದಾಗ 4 16 64. 4 ಕ್ಯೂಬ್ ಮಾಡಿದಾಗ 4 ಬರುತ್ತೆ. 4 ಕ್ಯೂಬ್ ಮಾಡಿದಾಗ 4 ಬರುತ್ತೆ. 5 ಕ್ಯೂಬ್ ಮಾಡಿದಾಗ 5 ಬರುತ್ತೆ. 6 ಕ್ಯೂಬ್ ಮಾಡಿದಾಗ 6 ಬರುತ್ತೆ.
ಸೆಕೆಂಡ್ 7 ಕ್ಯೂಬ್ ಮಾಡಿದಾಗ 3 ಬರುತ್ತೆ. 8 ಕ್ಯೂಬ್ ಮಾಡಿದಾಗ 3 ಆಗಿ ಬಂತು 343 ಬರ್ತದಲ್ಲ 7 ಕ್ಯೂಬ್ ಅಂದ್ರೆ. ಅದೇ 8 ಕ್ಯೂಬ್ ಮಾಡಿದಾಗ 8 ಕ್ಯೂಬ್ದು ವ್ಯಾಲ್ಯೂ ಏನಾಗೈತೆ 5 1 2 ಅಂತೇಳಿ ಲಾಸ್ಟಿಗೆ ಡಿಜಿಟ್ ಏನು ಬಂತು 2 ಬಂತು. 9 ಕ್ಯೂಬ್ ಮಾಡಿದಾಗ ಏನು ಬರುತ್ತೆ 9 ಕ್ಯೂಬ್ ಮಾಡಿದಾಗ ಒಮ್ಮೊಮ್ಮೆ ಎಂಬ ಒಂದು 2 729 ಅಂದ್ರೆ 9 ಬರುತ್ತೆ. 9 ಕ್ಯೂಬ್ ಮಾಡಿದಾಗ 9 ಬರುತ್ತೆ. ಇದರಲ್ಲಿ ಈಗ ಕ್ಯೂಬ್ ರೂಟ್ ಒಳಗಡೆ ಎಲ್ಲ ಒಂದು ವ್ಯಾಲ್ಯೂ ಇರುತ್ತೆ. ಕ್ಯೂಬ್ ರೂಟ್ ಐತೆ. ಕ್ಯೂಬ್ ರೂಟ್ ಒಳಗಡೆ ಎಂಡಿಗೆ 0 ಬತ್ತಂತಂದರೆ ಅದು 0ದೇ ಸ್ಕ್ವೇರ್ ಆಗಿರುತ್ತೆ. ಕ್ಯೂಬ್ ರೂಟ್ ಒಳಗಡೆ ಎಂಡಿಗೆ 1 ಇತ್ತಂದರೆ ಅದು 1ದೇ ಸ್ಕ್ವೇರ್ ಆಗಿರುತ್ತೆ. ಕ್ಯೂಬ್ ರೂಟ್ ಒಳಗಡೆ ಎಂಡಿಗೆ 4 ಇತ್ತಂದರೆ ಅದು 4ದೇ ಸ್ಕ್ವೇರ್ ಆಗಿರುತ್ತೆ. ಕ್ಯೂಬ್ ರೂಟ್ ಒಳಗಡೆ ಎಂಡಿಗೆ ಎಲ್ಲ ಕ್ಯೂಬ್ ರೂಟ್ ಬರ್ಕೋಬೇಕು. ಎಂಡಿಗೆ 5 ಇತ್ತಂದರೆ ಅದು 5ದೇ ಕ್ಯೂಬ್ ಆಗಿರುತ್ತೆ. ಕ್ಯೂಬ್ ರೂಟ್ ಒಳಗಡೆ ಅದು ಎಂಡಿಗೆ 6 ಇತ್ತಂದರೆ ಅದು 6ದೇ ಆಗಿರುತ್ತೆ. ಕ್ಯೂಬ್ ರೂಟ್ ಒಳಗಡೆ ಎಂಡಿಗೆ 9 ಇತ್ತಂದರೆ ಅದು 9ದೇ ಆಗಿರುತ್ತೆ. ಇಷ್ಟು ಸೇಮ್ ಆಯಿತು. ಬಟ್ ಡಿಫ್ರೆಂಟ್ ಇರೋದು ಯಾವುದು? ಅವೆರಡೇ ಮೇನ್ ಇರೋದು. ಡಿಫ್ರೆಂಟ್ ಇರೋದು ಯಾವುದು? ಎರಡು ಡಿಫ್ರೆಂಟ್. ಕ್ಯೂಬ್ ರೂಟ್ ಒಳಗಡೆ ಎಂಡಲ್ಲಿ 2 ಇದ್ದರೆ ಅದು 8ದಾಗಿ ಸ್ಕ್ವೇರ್ ಆಗಿರುತ್ತೆ. ಇದು 8ದ ಕ್ಯೂಬ್ ಆಗಿರುತ್ತೆ. ಕ್ಯೂಬ್ ರೂಟ್ ಒಳಗಡೆ ಎಂಡಿಗೆ 8 ಇದ್ದರೆ ಅದು 2ದಾಗಿರುತ್ತೆ. ಉಲ್ಟಾ ಅಷ್ಟೇ. 2 ಇದ್ದರೆ 8, 8 ಇದ್ದರೆ 2. ಇದೇ ರೀತಿ 3 ಇದ್ದರೆ ಎಂಡಿಗೆ ಕ್ಯೂಬ್ ರೂಟಲ್ಲಿ 3 ಇದ್ದರೆ ಅದು 7ದಾಗಿರುತ್ತೆ. ಅದೇ ಕ್ಯೂಬ್ ರೂಟದ ಎಂಡ್ಗಡೆ ಒಳಗಡೆ ಅದೇ ಏನಾರ ಕ್ಯೂಬ್ ರೂಟದ ಎಂಡ್ ಒಳಗಡೆ 7 ಇತ್ತಂದರೆ ಅದು 3 ಇದಾಗಿರುತ್ತೆ. ಇಲ್ಲಿ ಉಳ್ಕದೆ ನೆನಪು ಏನು ಇಟ್ಕೋಬೇಕು ನೀವು ಅಂತಂದರೆ ಕ್ಯೂಬ್ ರೂಟಲ್ಲಿ 2 ಇದ್ದಾಗ 8 ಇರುತ್ತೆ, 8 ಇದ್ದಾಗ 2 ಇರುತ್ತೆ, ವೈಸ್ ವರ್ಸ. 3 ಇದ್ದರೆ 7 ಇರುತ್ತೆ, 7 ಇದ್ದರೆ 3 ಇರುತ್ತೆ, ವೈಸ್ ವರ್ಸ. ಇವೆರಡು ನೆನ್ಪಿಟ್ಕೊಂಡ್ರೆ ಸಾಕು. ಉಳ್ಕೋದೆಲ್ಲ ಸೇಮ್ ಇರುತ್ತೆ. ಇವಿಷ್ಟೇ ನೆನ್ಪಿಟ್ಕೊಂಡ್ರೆ 3 ಇದ್ದರೆ 7, 7 ಇದ್ದರೆ 3, 2 ಇದ್ದರೆ 8, 8 ಇದ್ದರೆ 2. ಇಷ್ಟೇ. ಇದಿಷ್ಟು ನೆನ್ಪಿಟ್ಕೊಡ್ರಿ. ಇವಾಗ ಕ್ವಶನ್ ಸಾಲ್ವ್ ಮಾಡೋಣ. ಇದ್ರದ್ದೊಂದು ಕ್ವಶನ್ ಸಾಲ್ವ್ ಮಾಡೋಣ ಇವಾಗ. ಸ್ಕ್ವೇರ್ ರೂಟ್ ಆಫ್ ಕ್ಯೂಬ್ ರೂಟಲ್ಲಿ ಕ್ಯೂಬ್ ರೂಟ್ ಆಫ್ 1728 ಇದರದ್ದು ನೋಡ್ರಿ. ಇವಾಗ ಏನದ ಎಂಡಿಗೆ 8 ಅದ. 8 ಯಾವ್ದು ಇರುತ್ತೈತೆ? 2 ಇರುತ್ತೆ. ಬರೆದ್ವಿ 2. ಲಾಸ್ಟ್ 3 ಕ್ಯೂಬ್ ಇರೋದ್ರಿಂದ 3 ನಂಬರಿಗೆ ಲೈನ್ ಹಾಕಿದ್ವಿ. ಉಳಿತು ಎಷ್ಟು? 1. 1ದು ನೀವು ನಿಯರೆಸ್ಟ್ ಕ್ಯೂಬ್ ವ್ಯಾಲ್ಯೂ ಯಾವ್ದು ಇರುತ್ತೆ? 1 ನಿಯರೆಸ್ಟ್ ವ್ಯಾಲ್ಯೂ ಕ್ಯೂಬ್ ಯಾವ್ದು ಇರುತ್ತೆ? 1 ಆಗಿರುತ್ತೆ. ಆನ್ಸರ್ 12 ಇದ್ರದ್ದು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಹಾಕೊಳ್ಳೋಣ. ಫಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್. ಸ್ಕ್ವೇರ್ ರೂಟ್ ಆಫ್ 5832 ಲಾಸ್ಟಿಗೆ 2 ಐತಿ. 2 ಇದ್ರೆ ಏನಾಗಿರ್ತೈತಿ? ಇದ್ರದ್ದು ಎಂಡಿಗೆ 8ದು ಕ್ಯೂಬ್ ಆಗಿರ್ತೈತಿ. ಇದು ಕ್ಯೂಬ್ ರೂಟ್ ಆಫ್ 5832 ಲಾಸ್ಟಿಗೆ ಎಂಟಿಗೆ 8 ಆಗಿರುತ್ತೆ. 3 ನಂಬರಿಗೆ ಲೈನ್ ಹಾಕ್ತೀವಿ. ಉಳಿತೆಷ್ಟು? 1 ಉಳಿತು. ಇದ್ರದ್ದು ಜಸ್ಟ್ ಬ್ಯಾಕ್ ಹಿಂದ್ಗಡೆದು ಇಲ್ಲಿ ಎಲ್ಲದ್ರದ್ದು ವ್ಯಾಲ್ಯೂ ಬರುತ್ತೆ. 1 ಕ್ಯೂಬ್ ಅಂತಂದರೆ 1, 2 ಕ್ಯೂಬ್ ಅಂದರೆ 8, 3 ಕ್ಯೂಬ್ ಅಂದರೆ 27, 4 ಕ್ಯೂಬ್ ಅಂತಂದರೆ 64, 5 ಕ್ಯೂಬ್ ಅಂತಂದರೆ 125, 6 ಕ್ಯೂಬ್ ಅಂತಂದರೆ 216, 7 ಕ್ಯೂಬ್ ಅಂತಂದರೆ 343, 8 ಕ್ಯೂಬ್ ಅಂತಂದರೆ 512, 9 ಕ್ಯೂಬ್ ಅಂತಂದರೆ 729. ಇದ್ರದ್ದು 5 ಜಸ್ಟ್ ಬಿಲೋ ಯಾವುದಿರುತ್ತೆ? ಕ್ಯೂಬ್ ಜಸ್ಟ್ ಬಿಲೋ ಅಂದರೆ ಇದು 8 ಅದ. ಇದ್ರ ಜಸ್ಟ್ ಬಿಲೋ ಅಂದರೆ 1. ಅದ್ರದ್ದು ಆನ್ಸರ್ ಏನಾಯ್ತು? 18. ಇದ್ರ ಆನ್ಸರ್ 18. ಇನ್ನೊಂದು ಹಾಕೊಳ್ಳೋಣ. ಇನ್ನೊಂದ್ರದ್ದು ಇದ್ರದ್ದು ಇಷ್ಟೇ, ಏನು ಭಾಳ ಇದ್ರ ಜನರೇಟನೇ ಇಲ್ಲ. 9261 1 ಐತಿ. 1 ಇತ್ತಂದ್ರೆ ಅದು ಏನಾಗಿರ್ತೈತಿ? 1ದೇ ಆಗಿರ್ತೈತಿ. 1 ಇತ್ತಂದ್ರೆ 1 ಬಂತು. 3ಕ್ಕೆ ಲೈನ್ ಹಾಕ್ತೀವಿ. 9 ಉಳಿತು. 9ರದ್ದು ಜಸ್ಟ್ ಕೆಳಗಡೆ ಇರೋದು ಕ್ಯೂಬ್ ವ್ಯಾಲ್ಯೂ ಅದು 8 ಅದ. ಅದು ಎದ್ರದ್ದು 2 ಅದ. ಇದರ ಆನ್ಸರ್ 21 ಅಷ್ಟೇ. ಥರ್ಡ್ ಒನ್ ಇನ್ನೊಂದು ಹಾಕೊಳ್ಳೋಣ. ಇದು ಫೋರ್ತ್ ಒನ್ ಕ್ವಶನ್. ಕ್ಯೂಬ್ ರೂಟ್ ಎಲ್ಲಕ್ಕೂ ಕ್ಯೂಬ್ ಬರೋದು ಮರಿ ಆಗ್ತೈತೆ. ಕ್ಯೂಬ್ ರೂಟ್ ಇನ್ನೊಂದು ಬರ್ಕೊಳ್ಳೋಣ. 6859 ಬರ್ಕೊಂಡ್ವಿ. ಲಾಸ್ಟಿಗೆ ಏನದ? 9 ಅದ. 9 ಆಗಿರುತ್ತೆ. ಅದು 9ದ ಕ್ಯೂಬೇ 9 ಬರಬೇಕು. 3ಕ್ಕೆ ಲೈನ್ ಹಾಕಿದ್ವಿ. ಉಳಿತೇನು? 6 ಉಳಿತು. 6ದು ಜಸ್ಟ್ ಹಿಂದಿಂದ ಕ್ಯೂಬ್ ವ್ಯಾಲ್ಯೂ ಯಾವುದೈತಿ? 8 ಐತಿ. ಎದ್ರದ್ದು 2 ಐತಿ. 29. ಇದ್ರದ್ದು ಆನ್ಸರ್ 29. ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ. ಕ್ಯೂಬ್ ರೂಟ್ ಆಫ್ 17576 ಅಂತೇಳಿ ಹಾಕೊಂಡ್ವಿ. ಲಾಸ್ಟಿಗೆ 6ಇಂದ ಎಂಡ್ ಆಗ್ತಿದೆ ಅಂತಂದ್ರೆ ಅದು 6ದೇ ಆಗಿರುತ್ತೆ. 3ಕ್ಕೆ ಲೈನ್ ಹಾಕ್ತೀವಿ. ಉಳಿತೇನು? 2 ಉಳಿತು. ಇದ್ರ ಜಸ್ಟ್ ಬಿಲೋ ಕ್ಯೂಬ್ ವ್ಯಾಲ್ಯೂ ಯಾವುದದ? ಜಸ್ಟ್ ಬಿಲೋ 27 ಹತ್ರ ದೊಡ್ಡದೈತಿ. 8 ಜಸ್ಟ್ ಬಿಲೋ ಐತಿ. 8 ಎದ್ರದ 2 ಅದ. ಆನ್ಸರ್ ಏನು ಬಂತು? ಇದ್ರದ್ದು 2 ಬಂತು. ಬಟ್
ಆನ್ಸರ್ 2 ಬಂತು. ಇಲ್ಲ ಇದು 2 ಯಾಕೆ ಬರ್ತೀವಿ ನಾವು, 6 ಜಸ್ಟ್ ಬಿಲೋ 1 ಅಲ್ಲ, ಓಕೆ 19 ಬರಬೇಕಿದು, ಸಾರಿ ಮಿಸ್ಟೇಕ್ ಆಗಿದೆ ಇಲ್ಲಿ. 6 ಜಸ್ಟ್ ಬಿಲೋ ಕ್ಯೂಬ್ ವ್ಯಾಲ್ಯೂ 1 ಐತೆ, ಇದ್ರದ್ದು ಆನ್ಸರ್ 19 ಬರಬೇಕು. ಇಲ್ಲಿ ಏನಾಗುತ್ತೆ 17 ಜಸ್ಟ್ ಬಿಲೋ ಕ್ಯೂಬ್ ವ್ಯಾಲ್ಯೂ 8 ಅದ, 8 ಎದ್ರದ್ದು ಕ್ಯೂಬ್ ಅದು 2 ಐತಿ, 2 ಬರ್ದ್ವಿ. ಇನ್ನೊಂದು ಲೆಕ್ಕ ಹಾಕೊಳ್ಳೋಣ. ಕ್ಯೂಬ್ ರೂಟಲ್ಲಿ ಏನಾರ ಅವನು 19683 ಅಂತ ಕೊಟ್ಟಿದ್ದ ಅನ್ಕೊಳ್ಳೋಣ. ಇವಾಗ 3 ಐತೆ ಅಂದ್ರೆ ಅದು ಎದ್ರದಾಗಿರುತ್ತೆ, 3 ಇತ್ತಂದರೆ 7 ಇತ್ತಂದ್ರೆ 3 ಅಂತ ಹೇಳಿದ್ದೆ, 3 ಇದ್ದರೆ 7 ಆಗಿರುತ್ತೆ. 3ಕ್ಕೆ ಲೈನ್ ಹಾಕಿದ್ವಿ, ಉಳಿತೇನು 19 ಉಳಿತು. 19 ಜಸ್ಟ್ ಬಿಲೋ ಕ್ಯೂಬ್ ಯಾವುದದ 80 ಐತಿ, ಅದು ಎದ್ರದ್ದು ಈಗ 27, ಆನ್ಸರ್ 27 ಇದರದ್ದು. ಇನ್ನೊಂದು ಹಾಕೊಳ್ಳೋಣ. ಕ್ಯೂಬ್ ರೂಟ್ ಆಫ್ 156, ಇದಂದ್ರೂ ಯಾವಾಗಲೂ ಇದು ಬಯಾಟ್ ಇರ್ಬೇಕು ನಿಮಗೆ. 15625 5 ಎಂಡ್ ಆಗಿತ್ತು ಅಂದ್ರೆ 5 ಆಗಿರುತ್ತೆ. 3ಕ್ಕೆ ಲೈನ್ ಹಾಕಿದ್ವಿ, 2 ಉಳಿತು, ಇದ್ರ ಜಸ್ಟ್ ಬಿಲೋ ಯಾವುದೈತೆ 8 ಐತಿ, 8 ಎದ್ರದೈತೆ 2 ಐತಿ, ಆನ್ಸರ್ 25. ಇದೇ ರೀತಿ ಇನ್ನೂ ದೊಡ್ಡ ನಂಬರ್ ಹಾಕೊಂಡು ನೋಡ್ರಿ ನೀವು. ಇನ್ನೂ ದೊಡ್ಡ ನಂಬರ್, ಫಾರ್ ಎಕ್ಸಾಂಪಲ್ ನೀವು ಕ್ಯೂಬ್ ರೂಟ್ ಆಫ್ 46656 ಇದು ಹಾಕ್ತೀವಿ ಅಂತ ಹಾಕೊಳ್ಳೋಣ. ಕ್ಯೂಬ್ ರೂಟ್ ಎಷ್ಟು ದೊಡ್ಡದು ಬಿ ನಂಬರ್ ಇರಲಿ, ಜಸ್ಟ್ 2-3 ಸೆಕೆಂಡ್ಸಲ್ಲಿ ತೆಗಿಬೋದು. 6 ಇಂದ ಎಂಡ್ ಆಗೈತೆ, 6 ಐತಿ, 3ಕ್ಕೆ ಲೈನ್ ಹಾಕ್ತೀವಿ, 46 ಅದು 46 ಜಸ್ಟ್ ಬ್ಯಾಕ್ ಯಾವ್ದು ಬರುತ್ತೆ 3, ಇದು ಕ್ಯೂಬ್ ಬರುತ್ತೆ 27, 3 ಕ್ಯೂಬ್ ಬರುತ್ತೆ ಅಂದರೆ 3 ಇಲ್ಲಿ ಬಂತು, ಆನ್ಸರ್ 36 ಕ್ಯೂಬ್ ಇದು ವ್ಯಾಲ್ಯೂ. ಇಷ್ಟೇ ಈಸಿ ಮೆಥಡ್ ಐತೆ. ನೀವು ಕಂಟಿನ್ಯೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ, ಒಂದು 20 ಕ್ವಶನ್ಸ್ಗಳು ಪ್ರಾಕ್ಟೀಸ್ ಮಾಡಿರಿ. ಕ್ಯೂಬ್ ರೂಟ್ದು ಸ್ಕ್ವೇರ್ ರೂಟ್ದು ಪ್ರಾಕ್ಟೀಸ್ ಮಾಡಿದಾಗ ಅರ್ಥ ಆಗುತ್ತೆ. ಆಮೇಲೆ ನಿಮ್ಗೆ ಯಾರಿಗೆ ಅದು ವಿಡಿಯೋ ಅರ್ಥ ಆಗಿರಲಿಲ್ಲ ಅಂತಂದರೆ, ಯಾವುದಾದ್ರು ಕಾನ್ಸೆಪ್ಟ್ ಅರ್ಥ ಆಗಿರಲಿಲ್ಲ ಅಂದರೆ ಇನ್ನೊಂದು ಸತಿ ನೋಡ್ಕೊಳ್ರಿ ವಿಡಿಯೋ ಬ್ಯಾಕ್ ತೊಗೊಂಡು. ಇನ್ನೂ ಅದಾದರೂ ಅರ್ಥ ಆಗಲಿಲ್ಲ ಅಂತಂದರೆ ಕಮೆಂಟ್ ಮಾಡಿರಿ, ಇನ್ನೊಂದು ಸತಿ ಎಲ್ಲಿ ನಿಮ್ಗೆ ಅರ್ಥ ಆಗಿಲ್ಲ ಆ ಕಾನ್ಸೆಪ್ಟ್ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡಲಾಗುತ್ತೆ. ಓಕೆ, ಕೆಲವೊಂದು ನಿಮಗೆ ಸಾಲ್ವ್ ಮಾಡೋಕ್ಕೆ ಕೊಡಲಾಗುತ್ತೆ, ಅವು ನೀವು ಆನ್ಸರ್ ಕಮೆಂಟ್ ಮಾಡುವಂತ್ರಿ. ಒಂದು ಸೆಕೆಂಡ್ ಕೊಡ್ತೇನೆ ನಾನು. ಓಕೆ, ಫಸ್ಟ್ ಕ್ವಶನ್ ಕ್ಯೂಬ್ ರೂಟ್ ಆಫ್ 54872 ಫಸ್ಟ್ ಕ್ವಶನ್ ಇದು. ಸೆಕೆಂಡ್ ಕ್ವಶನ್ cube root of 238328. Third question cube root of 24389. ಇವು 3 ಕ್ವಶನ್ ಆನ್ಸರ್ ಕಮೆಂಟ್ ಮಾಡಿರಿ. ಕ್ಯೂಬ್ ರೂಟ್ ಅಂತೇಳಿ ಹಾಕಿ ಆನ್ಸರ್ 1 2 3 ಅಂತ ಹಾಕಿ ನೀವು ಕಮೆಂಟನ್ನು ಸೆಂಡ್ ಮಾಡಿರಿ. ಬೇರೆ ಬೇರೆ ಟೈಮಲ್ಲಿ ಕಮೆಂಟ್ ಮಾಡಿರಿ ಅದು. ಓಕೆ, ಇವಾಗ ಸ್ಕ್ವೇರ್ ರೂಟ ಕ್ಯೂಬ್ ರೂಟದು ಯಾವ ರೀತಿ ಕಂಡುಹಿಡಬೇಕು ಅನ್ನೋದು ಹೇಳಿದೆ. ಇದ್ರಾಗ ಎಲ್ಲಕ್ಕಿಂತ ಈಸಿ ಅನ್ಸಿರೋದು ನಿಮ್ಮ ಕ್ಯೂಬ್ ರೂಟ್ದೆ ಅನಿಸುತ್ತೆ. ಆಮೇಲೆ ಸ್ಕ್ವೇರ್ ಕಂಡುಹಿಡಿಯೋದು ಈಸಿ ಅನಿಸಿರುತ್ತೆ, ಕ್ಯೂಬ್ ಕಂಡುಹಿಡಿಯೋದು ಸ್ವಲ್ಪ ಡಿಫಿಕಲ್ಟ್ ಅನಿಸಿರುತ್ತೆ. ಬಟ್ ಅದು ಪ್ರಾಕ್ಟೀಸ್ ಮಾಡಿದ್ರೆ ಅರ್ಥ ಆಗುತ್ತೆ. ಇದನ್ನು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ, ನಿಮ್ಮ ಮೇನ್ಸ್ ಎಕ್ಸಾಮಲ್ಲಿ ಕೂಡ ಭಾರಿ ಹೆಲ್ಪ್ ಆಗುತ್ತೆ ಇದು. ನಿಮ್ಮದು RRB ಕ್ಲರ್ಕ್ ಮೇನ್ಸ್ ಆಗಿರಲಿ, ಯಾವುದೇ ಎಕ್ಸಾಮ್ ಇರಲಿ, IBPS PO, IBPS ಕ್ಲರ್ದು, RRB PO, RRB ಕ್ಲರ್ಕ್, SBI ಕ್ಲರ್ಕ್, ಯಾವುದೇ ಎಕ್ಸಾಮ್ ಆಗಿರಲಿ ಪ್ರತಿಯೊಂದರಲ್ಲೂ ಕ್ಯಾಲ್ಕುಲೇಷನ್ ಬಂದಾಗ ಅದು ನಿಮಗೆ ಸ್ಪೀಡ್ ಇನ್ಕ್ರೀಸ್ ಮಾಡೋಕ್ಕೆ ಈ ಏನು ಇಷ್ಟು ಮಟ್ಟ ಹೇಳಿದ್ದೀವಲ್ಲ ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಕ್ಯಾಲ್ಕುಲೇಷನ್ ಟ್ರಿಕ್ಸ್ ಬಗ್ಗೆ ನೋಡೋಣ. ಇವಾಗ ಕ್ಯಾಲ್ಕುಲೇಷನ್ ಟ್ರಿಕ್ಸ್ ಇದು. ಒಂದು ಸೆಕೆಂಡ್. ಓಕೆ, ಕ್ಯಾಲ್ಕುಲೇಷನ್ ಟ್ರಿಕ್ಸ್ಗಳಲ್ಲಿ ಇದು ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಸ್ಟ್ರಾಕ್ಷನ್, ಡಿವಿಷನ್ ಯಾವ ರೀತಿ ಮಾಡೋದು, ಫ್ರ್ಯಾಕ್ಷನ್ ವ್ಯಾಲ್ಯೂಸ್ಗಳು, ಕೆಲವೊಂದು ರೆಗ್ಯುಲರ್ ಮಲ್ಟಿಪ್ಲಿಕೇಷನಲ್ಲಿ ಬರ್ತಕ್ಕಂಥ ಯೂಸ್ ಆಗುವಂಥವುಗಳು ಬರ್ತವೆ, ಪಾಯಿಂಟ್ ಮಲ್ಟಿಪ್ಲಿಕೇಶನ್ಸ್ಗಳು, ಆಮೇಲೆ ಕಾನ್ಸಿಕ್ಯೂಟಿವ್ ನಂಬರ್ಸ್ಗಳು ಯಾವ ರೀತಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇದಕ್ಕಿಂತ ಮೊದಲು ನಮ್ಗೆ ಗೊತ್ತಾಗಿರೋದು ಮಲ್ಟಿಪ್ಲಿಕೇಶನ್ ಈ ನಂಬರಿಂದ ಆಗುತ್ತೋ ಇಲ್ಲೋ ಅಂತೇಳಿ ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದು. ಇವಾಗ 3ದಿಂದ ಮಲ್ಟಿಪ್ಲೈ ಆಗುತ್ತಾ ಇಲ್ಲ ಅಂತೇಳಿ ಯಾವ್ದಾದ್ರು ಒಂದು ನಂಬರ್ ಕೊಟ್ಟಿರ್ತಾರೆ, 1 5 1 2 3
142 ಮತ್ತು ಈ ರೀತಿ ನಂಬರ್ ಕೊಟ್ಟಿದ್ದಪ್ಪ. ಇದು ನಿಮ್ಮದು 3ದಿಂದ ಡಿವೈಡೆಡ್ ಬೈ 3 ಅಂತ ಕೊಟ್ಟಿದ್ದ. ಈ ರೀತಿ ಕೊಟ್ಟಾಗ ಇದು 3ದಿಂದ ಮಲ್ಟಿಪ್ಲೈ ಇದು ಡಿವೈಡ್ ಆಗುತ್ತಾ ಇಲ್ಲ ಅಂತ ಗೊತ್ತು ಮಾಡ್ಕೋಬೇಕು ನೀವು ಮೊದಲು. ಡೈರೆಕ್ಟ್ ಡಿವೈಡ್ ಮಾಡ್ಕೊಂತ ಮೊದಲು ಯಾವ ರೀತಿ ಮಾಡ್ಕೋತೀರಾ, 3ದಿಂದ ಮಾಡ್ಬೇಕಂದ್ರೆ ಎಲ್ಲ ಡಿಜಿಟ್ ಆ್ಯಡ್ ಮಾಡೋದು. ಆ್ಯಡ್ ಮಾಡಿದಾಗ ಆ ನಂಬರ್ 3ದಿಂದ ಡಿವೈಡ್ ಆಗುತ್ತೋ ಇಲ್ಲ ಚೆಕ್ ಮಾಡೋದು. ಇದು 3 ಆಯಿತು, 3 3 6 7 7 + 4 11 11 + 4 15 15 3ದಿಂದ ಡಿವೈಡ್ ಆಗುತ್ತೆ. 3 5 15 ಅಂದರೆ ಈ ನಂಬರ್ ಕೂಡ 3ದಿಂದ ಡಿವೈಡ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ 576 ಡಿವೈಡೆಡ್ ಬೈ 3. ಇದು 3ದಿಂದ ಹೋಗುತ್ತೆ ಇಲ್ಲ ಅಂದರೆ ಚೆಕ್ ಮಾಡೋರು. ಡೈರೆಕ್ಟ್ ಭಾಗ ಮಾಡ್ಕೊತ ಕೊಡೋದಿಲ್ಲ. 3ದಿಂದ ಹೋಗುತ್ತೆ ಇಲ್ಲ, ಇದು 7ಅಲ್ಲಿ 5 ಕೊಡಿಸಿದ್ರೆ 12 12 + 6 18 18 3ದಿಂದ ಹೋಗುತ್ತೆ ಅಂದರೆ ಇದು ಕೂಡ 3ದಿಂದ ಹೋಗುತ್ತೆ. ಈ ರೀತಿ 3ದ ಮಲ್ಟಿಪ್ಲಿಕೇಶನ್ ಚೆಕ್ ಮಾಡೋದು. ಇದು 3ದಾಯಿತು. ಇವಾಗ 4ದ ಮಲ್ಟಿಪ್ಲಿಕೇಶನ್ ಯಾವ ರೀತಿ ಚೆಕ್ ಮಾಡಬೇಕು. 4ದ ಮಲ್ಟಿಪ್ಲಿಕೇಶನ್ ಯಾವುದೇ ನಂಬರ್ ಕೊಡಲಿ, ಅದು ಅವನು ಎಷ್ಟೇ ದೊಡ್ಡ ನಂಬರ್ ಕೊಡಲಿ ಲಾಸ್ಟ್ 2 ಡಿಜಿಟ್ 4ರಿಂದ ಮಲ್ಟಿಪ್ಲೈ ಆಗುತ್ತೆ ಇಲ್ಲೋ ಚೆಕ್ ಮಾಡೋದು. ಈಗ ಇದೇ 576 ತೊಗೊಳ್ರಿ. 576 ಲಾಸ್ಟ್ 2 ನಂಬರ್ 4ರಿಂದ ಡಿವೈಡ್ ಆಗುತ್ತೆ ಇಲ್ಲೋ ನೋಡೋದು. ಇವಾಗ 4ರಿಂದ ಡಿವೈಡ್ ಮಾಡೋದು, ಎರಡೇ ನಂಬರಿಗೆ ಮಾಡಿರಿ. 4 1 4 ಎಷ್ಟು ಉಳಿತು, 3 ಉಳಿತು, 36 ಆಯಿತು. 4 9 36 ಇದು ಹೋಗುತ್ತಂದಮೇಲೆ 2 ಡಿಜಿಟ್ ಹೋದು ಅಂದರೆ ಪೂರ್ತಿ ನಂಬರ್ ಕೂಡ 4ರಿಂದ ಡಿವಿಸಿಬಲ್ ಐತೆ ಅಂತ ಹೇಳ್ಬೋದು. ಎಷ್ಟು ದೊಡ್ಡದು ನಂಬರ್ ಕೊಡಲಿ ಅವರು 1 5 6 7 2 8 ಅಂತ ಕೊಟ್ಟ ಅಂದ್ಕೊಳ್ಳೋಣ. ಇದು 4ರಿಂದ ಡಿವಿಸಿಬಲ್ ಐತಿಲ್ಲ ಚೆಕ್ ಮಾಡೋದು. ಲಾಸ್ಟ್ 2 ನಂಬರ್ ಡಿವಿಸಿಬಲ್ ಐತಿಲ್ಲ ಚೆಕ್ ಮಾಡಿರಿ. ಇವಾಗ 4 7 28 ಈ ನಂಬರ್ ಡಿವಿಸಿಬಲ್ ಐತಿ. ಇತ್ತಂದಮೇಲೆ ಪೂರ್ತಿ ನಂಬರ್ ಕೂಡ ಡಿವಿಸಿಬಲ್ ಆಗಿರುತ್ತೆ. ಇದು 4ದ ಕಾನ್ಸೆಪ್ಟ್. ಇದೇ ರೀತಿ 5ದಂತೂ ಈಸಿ ಐತಿ. 5ಇಂದ ಎಂಡ್ ಆಗಿರಬೇಕು ಅಥವಾ 0ಇಂದ ಎಂಡ್ ಆಗಿರಬೇಕು ಅಂತ ನಂಬರ್ಗಳು 5ದು ಡಿವಿಸಿಬಲ್ ಆಗಿರುತ್ತೆ. 6ದ ನೋಡೋಣ. 6ದು ಒಂದು ಸ್ವಲ್ಪ ಬೇರೆ ಐತಿ. 6ದು ಏನು ಮಾಡಬೇಕು, ಎಂಡ್ 6ದು ಯಾವುದೇ ನಂಬರ್ದು ಎಂಡ್ ಇವನ್ ಆಗಿರಬೇಕು. ಇವನ್ ಅಂತಂದರೆ 0 2 4 6 8ಇಂದ ಎಂಡ್ ಆಗಿರ್ಬೇಕು. ಆ ನಂಬರ್ 2 4 6 8ಇಂದ ಎಂಡ್ ಆಗಿರಬೇಕು. ಒಂದು ಪ್ಲಸ್ ಅದು 3ಇಂದ ಡಿವಿಸಿಬಲ್ ಇರಬೇಕು. 3ಇಂದ ಡಿವಿಸಿಬಲ್ ಇರಬೇಕು. ಇವಾಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. 5 7 6 ತೊಗೊಂಡ್ವಿ. ಇದೇ ತೊಗೊಳ್ರಿ. ಇದು ಎಂಡಿಂದ ಇವನಿಂದ ಎಂಡ್ ಆಗೈತಿ. ಆಮೇಲೆ ಇದು 3ಇಂದ ಕೂಡ ಡಿವಿಸಿಬಲ್ ಐತೆ. ಹಾಗಿದ್ಮೇಲೆ ಇದು 6ಇಂದ ಕೂಡ ಡಿವಿಸಿಬಲ್ ಆಗಿರುತ್ತೆ. 6ಇಂದ ಕೂಡ ಡಿವಿಸಿಬಲ್ ಆಗಿರುತ್ತೆ. ಬೇಕಿದ್ರೆ ಮಾಡಿ ನೋಡ್ರಿ. 5 9 64 6 9 54 6 9 54 ಹೋಯ್ತು, 3 ಉಳಿತು, 6 6 36 96ಇಂದ ಹೋಗುತ್ತೆ. 96 6 576 ಈ ರೀತಿ ಎಂಡ್ ಇವನಿಂದ ಇರಬೇಕು. ಆಮೇಲೆ ಅದು 3ಇಂದ ಡಿವಿಸಿಬಲ್ ಆಗಿರಬೇಕು. ಎಂಡ್ ಆಡ್ ಇದು ತೊಗೊಳ್ರಿ. 3ಇಂದ ಡಿವಿಸಿಬಲ್ ಆಗಿರೋದು ರಗಡ್ ಎಷ್ಟು ನಂಬರ್ ಇದ್ದಾವೆ. ಫಾರ್ ಎಕ್ಸಾಂಪಲ್ 15 ತೊಗೊಳ್ರಿ. 15 3ದಿಂದ ಡಿವಿಸಿಬಲ್ ಐತೆ, ಬಟ್ ಎಂಡ್ ಆಡಿಂದ ಆಗಿದೆ. ಅದಕ್ಕೋಸ್ಕರ ಇದು 6ಇಂದ ಡಿವಿಸಿಬಲ್ ಆಗಲ್ಲ. ಇದೇ 12ಇಂದ ತೊಗೊಳ್ರಿ. ಇದು 3ದಿಂದ ಡಿವಿಸಿಬಲ್ ಐತೆ, ಎಂಡ್ ಇವನ್ ಆಗೈತೆ. ಆಗಿದ್ಮೇಲೆ 6ಇಂದ ಕೂಡ ಡಿವಿಸಿಬಲ್ ಇರುತ್ತೆ. ಇದು 6ದ ಡಿವಿಸಿಬಿಲಿಟಿ ರೂಲ್ ಆಯಿತು. ಇವಾಗ ನೆಕ್ಸ್ಟ್ 7 ನೋಡೋಣ. 7 ಬೇಡ, 7 ಏನದು ಕಾಮನ್ ಆಗಿ ಯೂಸ್ ಆಗಂಗಿಲ್ಲ. 9 ನೋಡೋಣ. ಇವಾಗ 9 ಯಾವ ರೀತಿ ಐತಿ, 9 ಚೆಕ್ ಮಾಡ್ಬೇಕಂತಂದರೆ ಇದು ಸೇಮ್ 3 ಮೆಥಡೇ ಇಲ್ಲಿ ಅಪ್ಲೈ ಮಾಡೋದು. 3 ಏನೈತಿ ಎಲ್ಲ ಆ್ಯಡ್ ಮಾಡೋದು, ಡಿವೈಡೆಡ್ ಬೈ 3 ಆಗುತ್ತಿಲ್ಲ ಚೆಕ್ ಮಾಡೋದು. ಅದೇ ರೀತಿ ಇಲ್ಲಿ ಕೂಡ ಎಲ್ಲ ನಂಬರ್ ಆ್ಯಡ್ ಮಾಡೋದು. ಇವಾಗ 189 ಅಂತ ತೊಗೊಳ್ರಿ. ಇದನ್ನು 9ಇಂದ ಡಿವಿಸಿಬಲ್ ಐತಿಲ್ಲ, ಇದು ಈಸಿ ಅದು ಬಿಡಿ, ಇದು ನೀವು ಮಾಡ್ಬೋದು. ಬಟ್ ಈ ಮೆಥಡ್ ನಿಮ್ಗೆ ತಿಳಿಸೋಕ್ಕೋಸ್ಕರ ಹೇಳ್ತಿರೋದು ನಾನು. ಇದರಲ್ಲಿ ಇದು ಕೂಡಿಸಿ 10 ಆಯಿತು, 10 + 8 18 ಆಯಿತು. 18 9ರಲ್ಲಿ ಹೋಗುತ್ತೆ, 9 2 18. ಅದಕ್ಕೋಸ್ಕರ ಇದು 9ಇಂದ ಡಿವಿಸಿಬಲ್ ಐತೆ. ಇನ್ನೊಂದು ದೊಡ್ಡದ ನಂಬರ್ ತೊಗೊಳ್ಳೋಣ. 85304 ತೊಗೊಂಡ್ವಿ. ಇದು 9ಇಂದ ಡಿವಿಸಿಬಲ್ ಐತಿಲ್ಲ ಚೆಕ್ ಮಾಡಿರಿ ಅಂತ ಹೇಳಿದಾರೆ. ಇದು ಪೂರ್ತಿ ಮಾಡ್ಕೋತ ಕೊಡೋಕೆ ಟೈಮ್ ವೇಸ್ಟ್ ಆಗುತ್ತೆ. 9 1 9 ಇಲ್ಲಿ 4 ಉಳಿತು, 43 ಆಯಿತು, 9 4 36 ಈ ರೀತಿ ಮಾಡ್ಕೋತ ಕೊಡೋದಕ್ಕಿಂತ ಇದೇನು ಮಾಡೋದು, ಮೊದಲು ಎಲ್ಲ ನಂಬರ್ ಆ್ಯಡ್ ಮಾಡಿರಿ. ಎಲ್ಲ ನಂಬರ್ ಆ್ಯಡ್ ಮಾಡಿದಾಗ 8 5 13 ಆಗುತ್ತೆ, 3 3 16 ಆಗುತ್ತೆ. 16 ಒಂದು 4 ಎಷ್ಟಾಯಿತು, 20 ಆಯಿತು. 20 9ರಿಂದ ಹೋಗಂಗಿಲ್ಲ, ಅದಕ್ಕೋಸ್ಕರ ಇದು ರಾಂಗ್ ಆಯಿತು. ಇನ್ನೊಂದು ನಂಬರ್ ತೊಗೊಳ್ಳೋಣ. 18279 ಈ ನಂಬರ್ ತೊಗೊಳ್ರಿ. ಇದು 9ಇಂದ ಡಿವಿಸಿಬಲ್ ಐತಿಲ್ಲ ಚೆಕ್ ಮಾಡೋಣ. ಚೆಕ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ತೀವಿ, ಇದರಲ್ಲಿ ಇದು ಆ್ಯಡ್ ಮಾಡಿದ್ವಿ, ಇವು ಆ್ಯಡ್ ಮಾಡಿದ್ವಿ. 10 ಆಯಿತು, ಅದನ್ನು 11 ಆಯಿತು, ಇದನ್ನು 9 ಕೊಡಿಸಿದ್ರೆ 20 ಆಯಿತು. 20 + 7 27 ಆಯಿತು. 27 ಏನಾಗುತ್ತೆ, 9ಇಂದ 9 3 ಹೋಗುತ್ತೆ. ಅದಕ್ಕೋಸ್ಕರ ಈ ನಂಬರ್ ಕೂಡ ಹೋಗುತ್ತೆ. ಬೇಕಿದ್ರೆ ಮಾಡಿ ನೋಡ್ರಿ. 9 2 18 2 ಉಳಿತು, 2ಕ್ಕೆ ಡಿವೈಡ್ ಆಗಂಗಿಲ್ಲ ಅಂತೇಳಿ 0 ಕೊಟ್ಟು 7 ಬಿ ತೊಗೊಂಡ್ವಿ. 27 ಆಯಿತು. 9 3 27 9 9 2031ದಿಂದ ಡಿವಿಸಿಬಲ್ ಆಯ್ತು. ಅದು ಈ ರೀತಿ 9ಇಂದ ಡಿವಿಸಿಬಲ್ ಐತಿಲ್ಲ ಚೆಕ್ ಮಾಡ್ತೀವಿ. ಇನ್ನು 11 ಯಾವ ರೀತಿ ನೋಡಬೇಕು, 11 ಒಂದು ಕಾನ್ಸೆಪ್ಟ್ ಐತೆ.
11ಇಂದ ಆ ನಂಬರ್ ಡಿವಿಸಿಬಲ್ ಐತಿಲ್ಲ ಅಂತ ಚೆಕ್ ಮಾಡೋದು ಹೇಗಂತಂದ್ರೆ 11ಅಲ್ಲಿ ಆಲ್ಟರ್ನೇಟ್ ನಂಬರ್ಗಳನ್ನು ಆ್ಯಡ್ ಮಾಡೋದು. ಆಲ್ಟರ್ನೇಟ್ ನಂಬರ್ಗಳು ಯಾವಾಗ ಎ ಬಿ ಸಿ ಡಿ ಇತ್ತು ನಂಬರ್ ಇತ್ತಂದರೆ ಎ ಪ್ಲಸ್ ಸಿ ಮಾಡೋದು ಮತ್ತು ಬಿ ಮೈನಸ್ ಡಿ ಮಾಡೋದು, ಇದು ಬಿ ಪ್ಲಸ್ ಸಿ ಡಿ ಮಾಡೋದು. ಇವೆರಡು ಮಾಡಿ ಇವೆರಡು ಒಂದರಲ್ಲಿ ಒಂದು ಮೈನಸ್ ಮಾಡಿದಾಗ 11 ಬರಬೇಕು, ಬಿಟ್ಟರೆ 0 ಬರಬೇಕು. ಇದು ಪಾಸಿಟಿವ್ ಅಲ್ಲೇ ಬರಲಿ ನೆಗೆಟಿವ್ ಅಲ್ಲೇ ಬರಲಿ, 11 ಅಥವಾ 0 ಯಾವುದರ ಒಂದು ಬಂತಂದರೆ ಅದು ಡಿವಿಸಿಬಲ್ ಆಗಿರುತ್ತೆ. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಒಂದು ಎಕ್ಸಾಂಪಲಲ್ಲಿ ಒಂದು 2 1 4 3 ತೊಗೊಂಡ್ವಿ. 2 1 4 3 ಇವಾಗ ಆಲ್ಟರ್ನೇಟ್ ನಂಬರ್ ಆ್ಯಡ್ ಮಾಡಿರಿ. ಇದು ಆ್ಯಡ್ ಆಯಿತು 6 ಆಯಿತು, ಮೈನಸ್ ಇದು ಆ್ಯಡ್ ಆಯಿತು 4 ಆಯಿತು, 6 - 4 2 ಬಂತು. ಇದು 11ಇಂದ ಡಿವಿಸಿಬಲ್ ಇಲ್ಲ. ಇನ್ನೊಂದು ನಂಬರ್ ತೊಗೊಳ್ಳೋಣ. 2 5 3 3 3 ಓಕೆ, ಈ ನಂಬರ್ ಡಿವಿಸಿಬಲ್ ಐತಲ್ಲಿ ಚೆಕ್ ಮಾಡೋಣ. ಇವಾಗ ಇವೆರಡು ನಂಬರ್ ಆ್ಯಡ್ ಮಾಡಿದ್ವಿ, ಆಲ್ಟರ್ನೇಟ್ ನಂಬರ್. ಇವೆರಡು ಆಲ್ಟರ್ನೇಟ್ ನಂಬರ್ ಆ್ಯಡ್ ಮಾಡಿದ್ವಿ. 2 3 5 5 3 5 3 8 ಆಯಿತು, ಮೈನಸ್ 3 ಮುಂದೆ ಯಾವುದೂ ಇಲ್ಲಾಂದರೆ 0 ಇರುತ್ತೆ. ಆ ರೀತಿ ಕನ್ಸಿಡರ್ ಮಾಡ್ಕೊಳ್ಳೋ ಅಷ್ಟೇ. 0 5 3 8 8 ತೆಗೆದ್ವಿ. 5 3 8, ಆಮೇಲೆ 2 3 5 3 8 2 2 ಕೂಡಿಸಿ ಮೈನಸ್ ಮಾಡಿದಾಗ 0 ಬಂತು. ಇದು ಡಿವಿಸಿಬಲ್ ಐತೆ. ಬೇಕಿದ್ರೆ ಮಾಡಿ ನೋಡಿರಿ. 25 3 3 3 ಡಿವೈಡೆಡ್ ಬೈ 11. 11 2 22, 3 ಉಳಿತು. 11 3 33 0, 11 3 33, 23 0 3ದಿಂದ ಡಿವಿಸಿಬಲ್ ಆಯ್ತದೆ. ಈ ರೀತಿ ಇನ್ನೊಂದು ನಂಬರ್ ತೊಗೊಳ್ಳೋಣ. 2 5 3 ಡಿವೈಡೆಡ್ ಬೈ 11. ಇದಾಗತ್ತೆಲ್ಲ ನೋಡಬೇಕಂತಂದ್ರೆ ಆಲ್ಟರ್ನೇಟ್ ನಂಬರ್ ಆ್ಯಡ್ ಮಾಡಿದ್ವಿ. 2 ಆ್ಯಡ್ ಮಾಡಿದ್ವಿ, 5 ಆಯಿತು. 5 ಈ ಕಡೆ ಮುಂದೆ ಯಾವುದೋ ನಂಬರ್ ಇಲ್ಲ ಅಂದರೆ ಇದು 5 ಅಷ್ಟೇ ಉಳಿತು. 5 - 5 0 0 ಬತ್ತಂದರೆ ಇದು ಕೂಡ ಡಿವಿಸಿಬಲ್ ಐತೆ. ಬೇಕಿದ್ರೆ ಮಾಡಿ ನೋಡ್ರಿ. 11 2 22, 3 ಉಳಿತು, 11 3 33, 23ರಲ್ಲೇ ಹೋಗುತ್ತೆ. ಇದು ಈ ರೀತಿ ಇದು ಮೆಥಡ್ ಅಪ್ಲೈ ಆಗುತ್ತೆ. ಸರಿ, ಓಕೆ. ಡಿವಿಸಿಬಿಲಿಟಿ 11 ಮಟ್ಟ ಮುಗಿತಾ ಅನ್ಕೋತೀನಿ. ಇವಾಗ ನೆಕ್ಸ್ಟ್ ನಾವು ಕ್ಯಾಲ್ಕುಲೇಷನ್ ಟ್ರಿಕ್ಸ್ ಬಗ್ಗೆ ನೋಡೋಣ. ಇದು ಕ್ಯಾಲ್ಕುಲೇಷನ್ ಟ್ರಿಕ್ಸಲ್ಲಿ ಬರುತ್ತೆ. ಕೆಲವೊಂದು ಇನ್ನೊಂದು ಮಲ್ಟಿಪ್ಲಿಕೇಶನ್ಸ್ದು, ಡಿವಿಷನ್ಸ್ದು ನೋಡೋಣ. ಓಕೆ, ಫಸ್ಟಿಗೆ ಓಕೆ, ಇದರದ್ದು ಮಲ್ಟಿಪ್ಲಿಕೇಶನ್ ಯಾವುದೇ ನಂಬರ್ ಇರಲಿ ಅದಕ್ಕೆ 5ಇಂದ ಮಲ್ಟಿಪ್ಲೈ ಯಾವ ರೀತಿ ಮಾಡಬೇಕು ಅನ್ನೋದು. ಯಾವುದೋ ನಂಬರ್ ಕೊಡ್ತಾನೆ, ನಂಬರ್ ಯೂನಿಟ್ ಡಿಜಿಟ್ ಇವನ್ ಇದ್ದರೆ ಯಾವ ರೀತಿ ಮಾಡಬೇಕು, ಆಡ್ ಇದ್ದರೆ ಯಾವ ರೀತಿ ಮಾಡಬೇಕು, 2 ಮೆಥಡ್ ಇರ್ತಾವೆ. ಇದ್ರದ್ದು ಯೂನಿಟ್ ಇವನ್ ಐತೆ, ಇದ್ರದ್ದು ಯೂನಿಟ್ ಇವನ್ ಐತೆ, ಇದ್ರದ್ದು ಯೂನಿಟ್ ಡಿಜಿಟ್ ಇವನ್ ಐತೆ, ಇದ್ರದ್ದು ಯೂನಿಟ್ ಡಿಜಿಟ್ ಇವನ್ ಐತೆ. ಬಟ್ ಇದ್ರದ್ದು ಆಡ್ ಐತೆ, ಇದ್ರದ್ದು ಆಡ್ ಐತೆ, ಇದ್ರದ್ದು ಆಡ್ ಐತೆ. ಫಸ್ಟ್ ಇವನ್ ಇರೋದು ನೋಡೋಣ. ಮೊದಲು ಸಣ್ಣ ನಂಬರ್ಸ್ಗಳು ನೋಡೋಣ. 64 ಐತೆ. 64 ಐತಿ. ಈ 5 ಐತಲ್ಲ, 5 0 ಮಾಡ್ಕೋಬೇಕು ನಾವು. ಹೆಂಗಾರ ಮಾಡ್ಕೊಂಡು 0 ಮಾಡ್ಕೋಬೇಕು. 5ಇಂದ ಎಂಡ್ ಆಗೋ ನಂಬರನ್ನು ಹೆಂಗಾರ ಮಾಡ್ಕೊಂಡು 0 ಮಾಡಬೇಕು. 0 ಯಾವ ರೀತಿ ಆಗುತ್ತೆ? ಇದು 5 × 2 ಮಾಡಿದಾಗ 0 ಆಗುತ್ತೆ. 5ಇಂದ ಎಂಡ್ ಆಗಿರೋ ನಂಬರ್ಗೆ × 4 ಮಾಡಿದಾಗ 0 ಆಗಿರುತ್ತೆ. ಬಟ್ ಯಾವುದೋ ಒಂದು ಇವನ್ ನಂಬರ್ಲಿ ಮಲ್ಟಿಪ್ಲೈ ಮಾಡಿದಾಗ ಇದ್ರದ್ದು ಯೂನಿಟ್ ಡಿಜಿಟ್ 0 ಆಗುತ್ತೆ. ಇಲ್ಲಿ 5 ಐತೆ ಅಂದರೆ ಇದಕ್ಕೆ 0 ಮಾಡ್ಕೋಬೇಕಂದ್ರೆ ಇದರಲ್ಲಿ 64 ಅಂದ್ಮೇಲೆ ಇವನ್ ನಂಬರ್ ಐತೆ ಅಂದರೆ ಇದು 2ದಿಂದ ಮಲ್ಟಿಪ್ಲೈ ಇದ್ದೇ ಇರುತ್ತೆ. ಇದರಲ್ಲಿ 2 × 32 ನಮ್ಗೆ ಕಾಣಿಸಕತ್ತೈತಿ. ಇದರಲ್ಲಿ 2 ಐತಿ. ಆ 2 ಇದಕ್ಕೆ ಕೊಟ್ವಿ. ಇದಕ್ಕೆ ಕೊಟ್ಟಾಗ ಏನಾಗುತ್ತೆ? ಇದು 32, ಇದು 2 × 5 × 10 ಆಗುತ್ತೆ, 320 ಇದರ ಆನ್ಸರ್. ನಾನು ಯಾವಾಗಲೂ ಕ್ಯಾಲ್ಕುಲೇಷನ್ ಮಾಡ್ತಿರ್ಬೇಕಾದ್ರೆ ಹೇಳ್ತಿರ್ತೀನಿ. ಇದರೊಳಗಿನ 2 ಇದಕ್ಕೆ ಕೊಟ್ಟಾಗ ಇದು 10 ಆಯಿತು, ಇದು 320 ಆಯಿತು ಆನ್ಸರ್ ಅಂತೇಳಿ.
ಇವಾಗ ಇದರಲ್ಲಿ ನೋಡೋಣ, ಸಣ್ಣದೈತಲ್ಲ ಇದು ವ್ಯಾಲ್ಯೂ. ಓಕೆ, ಇದು ಏನಾಗುತ್ತೆ 36 ಇಂಟು 2 ವ್ಯಾಲ್ಯೂ ಐತಿ. ಇದು 36 ಇಂಟು 2 ಆ 2 ಇದಕ್ಕೆ ಕೊಟ್ವಿ 10 ಆಯಿತು. 36 ಇಂಟು 10 360 ಆನ್ಸರ್ ಆಯಿತು. ಇದರಲ್ಲಿ ನೋಡೋಣ, ಇದರಲ್ಲಿ ಕೂಡ 2 ಐತೆ. ಏನದ 2 ಇದಕ್ಕೆ ಇದು 2 ನಿಮ್ಗೆ ಗೊತ್ತಾಗಲಿಲ್ಲ ಹೆಂಗೈತೆ ಅಂತಂದಮೇಲೆ, ಗೊತ್ತಾಗಲಿಲ್ಲ ಅಂತಂದರೆ ಇನ್ ಕೇಸ್ ಗೊತ್ತಾಗಲಿಲ್ಲ ಅಂತಂದರೆ 300 ಅನ್ಕೊಡ್ರಿ. 300 ಅರ್ಧ ಎಷ್ಟಾಗುತ್ತೆ 150. 24 ಅರ್ಧ 12. 150 ಪ್ಲಸ್ 12 162. ಇದ್ರ ಟೋಟಲ್ ವ್ಯಾಲ್ಯೂ 162. 162 ಆ 2 ಒಂದು 2 ಇದು ಕೊಟ್ಟಿದ್ದೀವಲ್ಲ ಅದು 10 ಆಯಿತು. 162 0 ಇದದ ಆನ್ಸರ್. ಇವಾಗ ಇದ್ರದ್ದು ಹಾಫ್ ಮಾಡೋಣ. ಇದ್ರದ್ದು ಹಾಫ್ ಮಾಡಿದಾಗ ಎಷ್ಟಾಗುತ್ತೆ? ಇದು 400 ಅರ್ಧ 200, 32 ಅರ್ಧ 16, 216, 216 ಆ 2 ಇಂಟು 5 ಸೇರಿಸಿ 10 ಆಯ್ತು. ಆ 0 ಇಲ್ಲಿ ಮುಂದೆ ಬಂತು. ಇಷ್ಟೇ ವ್ಯಾಲ್ಯೂ. ಇದೇ 5 ಯೂನಿಟ್ ಡಿಜಿಟ್ ಏನಾರ 1ಇಂದ ಎಂಡ್ ಆಗ್ತಿದ್ರೆ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು ಅದನ್ನು 0 ಆಗಿ ಅಂತಂದು ಗೊತ್ತಾಗಲಿಲ್ಲ. ಅದನ್ನು ಯಾವ ರೀತಿ ಮಾಡೋದು ಅಂತಂದ್ರೆ, ಇವಾಗ 31 ತಗೊಳ್ರಿ. 31 ಐತೆ ಇಂಟು 5 ಮಾಡ್ಬೇಕು ನಾವು 31ಗೆ. ಇದಕ್ಕೆ ಯಾವ ರೀತಿ ಮಾಡಬೇಕು? 31 ಇಂಟು ಇದಕ್ಕೆ 2 ಮಾಡಿದ್ರೆ ಅಷ್ಟೇ ಇದು 10 ಆಗುತ್ತೆ. 31 ಐತಿಲ್ಲ, ಇದ್ರ ಮುಂದೆ ಡೈರೆಕ್ಟ್ 0 ಬರೋದು /2 ಮಾಡೋದು. 0 ಬರೋದು /2 ಮಾಡಿದಾಗ 2 1 2, 2 5 10, 2 5 10, 155 ಇದದ ಆನ್ಸರ್. ಇದು ಸಣ್ಣ ನಂಬರ್ ಬರೋದಿನ್ನ. ಇವಾಗ ಇಲ್ಲಿ ನೋಡ್ರಿ, ಇವಾಗ ಗೊತ್ತಾಗುತ್ತೆ. ಇದಕ್ಕೆ ಯಾವ ರೀತಿ ಬರೀಬೇಕು ನೀವು? 3210 /2 ಇಷ್ಟ ಇದ್ರದ್ದು ವ್ಯಾಲ್ಯೂ. 2 1 2, 2 6 12, 2 5 10, 1605 ಇದರ ಆನ್ಸರ್. ಇದನ್ನು ನೋಡೋಣ. 7 2 3 ಮುಂದೆ 0 ಬರೆಯೋದು /2 ಮಾಡೋದು. 2 3 6, 1 ಉಳಿತು. 2 4 8, 2 5 10, 2 6 12, 2 15 30, 3615 ಇದರ ಆನ್ಸರ್. ಈ ರೀತಿ 5ಇಂದ ಎಂಡ್ ಆಗ್ತಿದ್ರೆ ಈ ರೀತಿ ಮಲ್ಟಿಪ್ಲೈ ಮಾಡೋದು. ಅದೇ ನಂಬರ್ ಇನ್ ಕೇಸ್ ಅದು 25ಇಂದ ಎಂಡ್ ಆಗ್ತಿದ್ರೆ, ಇಲ್ಲಿ ನೋಡ್ರಿ ಇವಾಗ 25 ನೋಡೋಣ. 256 ಇಂಟು 25 ಸೆಕೆಂಡ್, 25 ಇಂಟು 64, 128 ಇಂಟು 25, ಆಮೇಲೆ 125 ಇಂಟು 64 ಕ್ವೆಶ್ಚನ್, 125 ಇಂಟು 256. ಇದಕ್ಕೆ ಯಾವ ರೀತಿ ಮಾಡ್ಬೇಕು ಮಲ್ಟಿಪ್ಲಿಕೇಶನ್? ಇದು 25 ಐತಿ. 25 ಅಂದರೆ 2 ಸರಿ 5 ಐತಿ. 2 ಸರಿ 5 ಅಂತಂದರೆ ಆ 1 5ಕ್ಕೆ 1 ಸರಿ 2ರಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ. 2 5 ಇರೋದ್ರಿಂದ 2 ಸರಿ 2ರಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಅಂದರೆ 4ರಲ್ಲೇ ಮಲ್ಟಿಪ್ಲೈ ಮಾಡಬೇಕು. ಇದಕ್ಕೆ 4 ಬೇಕಾಗುತ್ತೆ. ಇದರಲ್ಲಿ 4 ಐತಿ ಎಲ್ಲ ಹೆಂಗೆ ಗೊತ್ತಾಗ್ತದೆ ನಿಮ್ಗೆ? ಫ್ಯಾಕ್ಟರೈಸೇಷನ್ ಮಾಡ್ತಿರ್ತೀವಿ ನಾವು. ಫ್ಯಾಕ್ಟರೈಸೇಷನ್ ಮೆಥಡ್ ಗೊತ್ತಿರ್ಬೇಕು ನಿಮ್ಗೆ ಯಾವಾಗಲೂ. ಫ್ಯಾಕ್ಟರೈಸೇಷನ್ ಈಗ 4ರಲ್ಲಿ ಡಿವಿಸಿಬಲ್ ಐತಿಲ್ಲ, ಲಾಸ್ಟ್ 2 ನಂಬರ್ 4ರಲ್ಲಿ ಡಿವಿಸಿಬಲ್ ಐತೆ, ಇದ್ರೊಳಗೆ 4 ಇನ್ವಾಲ್ವ್ ಐತಿ. 4 ಐತಿ ಅಂದ್ರೆ ಬಳಿಕ ಒಂದು ಸತಿ ಇರೋದು 2 ಇದಕ್ಕೆ ಕೊಟ್ವಿ. 4 ಡೈರೆಕ್ಟ್ ಗೊತ್ತಾಗಲಿಲ್ಲ ಅಂದ್ರೆ 1 ಸತಿ 2 ಕೊಡ್ರಿ. 1 ಸತಿ 2 ಕೊಟ್ಟಾಗ ಏನಾಗುತ್ತೆ? ಇದು 2 1 2 ಆಗುತ್ತೆ, 2 2 4 ಆಗುತ್ತೆ, 1 ಉಳಿತು 16 ಆಯಿತು, 2 8 16 ಆಗುತ್ತೆ, ಇಂಟು ಇದು 50 ಆಯಿತು. ಇದನ್ನು ಇನ್ನೊಂದು ಸತಿ 2 ಇದರ ಕೊಟ್ಟಾಗ ಇದು 64 ಇಂಟು 100 ಆಗುತ್ತೆ. ಆನ್ಸರ್ 6400 ಆಗುತ್ತೆ. ಇದ್ರದ್ದು ಇಷ್ಟೇ ಆನ್ಸರ್ ಇದ್ರದ್ದು. ಇದರಲ್ಲಿ ಕೂಡ ನೋಡ್ರಿ, ಇವಾಗ ಇದರಿಂದ 1 ಸರಿ 2 ಕೊಟ್ಟಾಗ ಇದು ಏನಾಗುತ್ತೆ? 32 ಇಂಟು 50 ಆಯಿತು. ಇದಕ್ಕೆ 2 ಹೋದಾಗ ಇಂಟು 2 ಆಗುತ್ತೆ. ಇದರೊಂದು 2 ಇದಕ್ಕೆ ಇಂಟು ಆಯಿತು. ನೆಕ್ಸ್ಟ್ ಏನಾಗುತ್ತೆ? ಇದರಿಂದ ಮತ್ತೆ 2 ಇದಕ್ಕೆ ಕೊಟ್ಟಾಗ ಇದು 16 ಉಳಿತು. 16 ಇಂಟು ಇದು ಇದರಿಂದ 2 ಇದಕ್ಕೆ 50 ಇಂಟು 2 ಅಂದರೆ 100 ಆಯಿತು. 00 ಇಲ್ಲಿ ಬಂತು. ಇಷ್ಟ ಆಯ್ತು. ನೆಕ್ಸ್ಟ್ ಇದ್ರಾಗ ನೋಡೋಣ. ಇದ್ರಾಗ 28 ಅದ. ಲಾಸ್ಟಿಗೆ ಅಂದ್ರೆ 4ರಲ್ಲಿ ಡಿವಿಸಿಬಲ್ ಅಂತೈತಿ. 4 ಇದರಲ್ಲಿ ಇನ್ವಾಲ್ವ್ ಐತಿ. 4 ಇನ್ವಾಲ್ವ್ ಐತಿಲ್ಲ ಚೆಕ್ ಮಾಡೋದೇ ನಿಮ್ಗೆ ಬೇಕಾಗಿರಲಿಲ್ಲ ಅಂತಂದ್ರೆ ಅದು ಇವನ್ ನಂಬರಿಂದ ಎಂಡ್ ಆಗಿತ್ತಂದ್ರೆ ಅದರೊಳಗೆ 1 ಸತಿ 2 ಇದಕ್ಕೆ ಕೊಡೋಣ. 1 ಸತಿ 2 ಕೊಟ್ಟಾಗ ಇಲ್ಲಿ ಏನು ಉಳಿತು? 64 ಉಳಿತು. ಇಂಟು ಇದು 50 ಆಯಿತು. ಇದಕ್ಕೆ ನೆಕ್ಸ್ಟ್ ಇನ್ನೊಂದು ಸತಿ 2 ಇದಕ್ಕೆ ಕೊಟ್ಟಾಗ ಏನಾಗುತ್ತೆ? ಇದರೊಳಗೆ 32 ಉಳಿತು. ಇಂಟು 100 ಆಯಿತು. ಆನ್ಸರ್ ಏನಾಯಿತು? 3200 ಇದ್ರದ್ದು. ನೆಕ್ಸ್ಟ್ ಇದರಲ್ಲಿ ನೋಡೋಣ. 125 ಐತಿ. 125 ಅಂತಂದ್ರೆ ಇದು 125ಗೆ ಇಂಟು 8 ಮಾಡಿದಾಗ 1000 ಆಗ್ತೈತಿ. ನಿಮ್ಗೆ 1000 ಮಾಡೋದೇ ಗೊತ್ತಿಲ್ಲ ಅಂತಂದಮೇಲೆ ಇದು 5 ಇಂಟು 125 ಅಂತ ಬರಿಬೋದಲ್ಲ. ಇದಕ್ಕೆ 125ಗೆ 5 ಇಂಟು 25 ಅಂತಂದರೆ ಇದಕ್ಕೆ 2 ಸರಿ 2 ಬೇಕು, ಇದಕ್ಕೆ 1 ಸರಿ 2 ಬೇಕು. ಅಂದರೆ ಇದಕ್ಕೆ 4 ಬೇಕು, ಇದಕ್ಕೆ 2 ಬೇಕು. 4 ಇಂಟು 2 8 ಆಯಿತು. ಇದು ಟೋಟಲ್ 8 ಬೇಕು. ಇದಕ್ಕೆ 1 ಸತಿ 2 ಇದಕ್ಕೆ ಹಾಕೋಣ. 1 ಸತಿ 2 ಇದಕ್ಕೆ ಹಾಕಿದಾಗ ಇದು ಏನಾಗುತ್ತೆ? 250 ಆಗುತ್ತೆ. ಇಂಟು ಏನಾಯ್ತಿದು? 250 ಆದಾಗ ಇದು ಏನಾಗುತ್ತೆ? 64 32 ಆಗುತ್ತೆ. ಇನ್ನೊಂದು ಸತಿ 2 ಹಾಕಿದಾಗ ಇದು ಏನಾಗುತ್ತೆ? 500 ಇಂಟು 16 ಆಗುತ್ತೆ. ಇನ್ನೊಂದು ಸತಿ 2 ಹಾಕಿದಾಗ 1000 ಇಂಟು 8 ಆಗುತ್ತೆ. ಆನ್ಸರ್ ಏನೈತಿರೋದು? 8000 ಐತಿರೋದು ಆನ್ಸರ್. ಇಷ್ಟೇ ಇರೋದು ಮಲ್ಟಿಪ್ಲಿಕೇಶನ್. ಇವಾಗ ಇದರಲ್ಲಿ ನೋಡೋಣ. ಇದರದ್ದು ಕೂಡ 128. ಇದರಂದು 2 ಇದಕ್ಕೆ ಹಾಕ್ತೀವಿ. 2 ಇದಕ್ಕೆ ಹಾಕ್ತೀವಿ. 2 ಇದಕ್ಕೆ ಹಾಕಿದಾಗ ಇದು ಏನಾಗುತ್ತೆ? 250 ಇಂಟು ಇಲ್ಲಿ ಒಂದು ಸರಿ 2 ತೆಗೆದೀವಿ ಅಂತಂದರೆ 2 1 2, 2 2 4, 2 8 16, 128 ಉಳಿತು. ಮತ್ತು ಒಂದು ಸರಿ 2 ತೆಗೆದ್ವಿ. 250 ಇರೋದು 500 ಆಯಿತು. ಇಂಟು
64 ಉಳಿತು. ಇದರಲ್ಲಿ ಮತ್ತೊಂದು ಸರಿ 2 ತೆಗೆದ್ವಿ, 1000 ಆಯಿತು ಇಂಟು 32 ಉಳಿತು. ಇದ್ರದ್ದು ಆನ್ಸರ್ 3200 ಇಷ್ಟೇ. ಇದು ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಹಂಗೆ ರೂಢಿಯಲ್ಲಿ ಬಂದುಬಿಡುತ್ತೆ, ನಿಮ್ಮದು ರೆಗ್ಯುಲರ್ ಕ್ಯಾಲ್ಕುಲೇಷನಲ್ಲಿ ರೂಢಿಯ ಬಂದುಬಿಡುತ್ತೆ ಇದು. ಓಕೆ, ಇದು 5 ಆಯಿತು, 25 ಆಯಿತು. ಇನ್ನೊಂದು ಕ್ಯಾಲ್ಕುಲೇಷನ್ದ ಕೆಲವೊಂದು ನಂಬರ್ಸ್ಗಳು ಇರ್ತಾವೆ, ಆ ನಂಬರ್ಸ್ಗಳು ಕಂಪಲ್ಸರಿ ನೆನಪಿರಲೇಬೇಕು ಅನ್ನೋದಿರುತ್ತೆ. ಒಂದು ಸೆಕೆಂಡ್. ಓಕೆ, ಕೆಲವೊಂದಿಷ್ಟು ನಂಬರ್ಸ್ಗಳದು, ಅದು ನೀವು ಯಾವಾಗಲೂ ನಿಮ್ಗೆ ಒಂದು 5-6 ಸರಿ ಬರೋದು ನೆನ್ಪಿಟ್ಕೊಂಡ್ಬಿಟ್ರೆ ಅದು, ಇಲ್ಲ ನೀವು ಮಲ್ಟಿಪ್ಲೈ ಮಾಡಿದ್ರು ಮಾಡ್ಬೋದು. 45 ಐತೆ ಇಂಟು 4, ಇದ್ರ ವ್ಯಾಲ್ಯೂ ಗೊತ್ತಿರಬೇಕು. ಮಲ್ಟಿಪ್ಲೈ ಮಾಡ್ಕೊತ ಕುಂತರು ಕೂತು ಟೈಮ್ ವೇಸ್ಟ್ ಮಾಡೋದಿಲ್ಲ. ಫ್ಯಾಕ್ಟರೈಸೇಷನ್, ಈಗ ಕ್ವಾಡ್ರಾಟಿಕ್ ಇಕ್ವೇಷನ್ ಬರ್ತಾವಲ್ಲ, ಅಲ್ಲಿ ಫ್ಯಾಕ್ಟರೈಸೇಷನ್ ಮಾಡೋದಿರುತ್ತೆ, ಅಲ್ಲಿ ಇಂಥ ನಂಬರ್ಸ್ಗಳು ಬರ್ತಾವೆ. ಇದರಲ್ಲಿ ಒಂದು ಸತಿ 2 ಕೊಯ್ತಾನೆ 9 ಆಯಿತು, ಇನ್ನು 2 ಉಳಿತು, ಬರೀ 180 ಇರೋದು ಆನ್ಸರ್. ಇನ್ನೊಂದು 35 ಕಾಮನ್ ಆಗಿ ಬರೋದು ಎಕ್ಸಾಮಲ್ಲಿ ಅಂತಂದರೆ ಕ್ಯಾಲ್ಕುಲೇಷನಲ್ಲಿ ಕಂಟಿನ್ಯೂ ಬರೋದು. ಇದರೊಳಗೆ ಇನ್ನೊಂದು ಸತಿ 2 ಅದ್ರೊಳಗೆ 70 ಉಳಿತದೆ, 72 140 ಇದ್ರದ್ದು ಆನ್ಸರ್. ಇನ್ನೊಂದು ಬರುತ್ತೈತೆ 35 ಇಂಟು 3 ಅಂತೇಳಿ, ಇದರದ್ದು 115, ಇದು ನೆನಪಿರಲಿ. ಆಮೇಲೆ 45 ಇಂಟು 3 ಅಂತ ಬರ್ತೈತಿ 135, ಇವು ಇಷ್ಟು ವ್ಯಾಲ್ಯೂ ನೆನಪಿರಬೇಕು. ಇದಕ್ಕೆ ಬಿಟ್ಟರೆ ಇನ್ನೊಂದು ಐತೆ, ಅದು 12 ಇಂಟು 13 ಅಂತೇಳಿ ಫ್ಯಾಕ್ಟರೈಸೇಷನ್ ಕಂಟಿನ್ಯೂ ಬರೋದು 156 ಅದ್ರ ವ್ಯಾಲ್ಯೂ. ಆಮೇಲೆ 16 9 ಒಂದು ಬರ್ತಿರ್ತದೆ, ಅವಾಗ 144 ಅಂತೇಳಿ. ಇವು 1-2-3 ಸತಿ ಬರೆದು ಸ್ವಲ್ಪ ನೀವು ಬರೆದ್ರಿ ಅಂದರೆ ಆಟೋಮೆಟಿಕ್ಕಾಗಿ ಅಲ್ಲಿ ಈ ನಂಬರ್ ನೋಡಿದಾಗ ಗೊತ್ತಾಗ್ಬಿಡುತ್ತೆ ನಿಮಗೆ. ಇವು ಇಷ್ಟು ನೆನಪಿರಬೇಕು. ಇನ್ನೊಂದು ಬರುತ್ತೆ, ಇದೊಂದು ಗೊತ್ತಿರುತ್ತೆ ಬಿಡ್ರಿ, 11 ಇಂಟು 12 132 ಅಂತೇಳಿ. ಇದೊಂದು ಕಾಮನ್ ಆಗಿ ಯೂಸ್ ಆಗುತ್ತೆ. ಇನ್ನು ಮಲ್ಟಿಪ್ಲಿಕೇಶನಲ್ಲಿ ಇಲ್ಲೊಂದು ಏನು ಕಾನ್ಸೆಪ್ಟ್ ಐತೆ ಅಂದರೆ a² - b² ಒಂದು ಕಾನ್ಸೆಪ್ಟ್ ಬರುತ್ತೆ. a² - b² ಈಸ್ ಈಕ್ವಲ್ಸ್ ಟು a + b ಇಂಟು a - b ಅಂತೇಳಿ ಒಂದು ಫಾರ್ಮುಲಾ ಐತೆ. ಈ ಫಾರ್ಮುಲಾದ ಮೇಲೆ ಕ್ಯಾಲ್ಕುಲೇಷನ್ ಬರ್ತಾವೆ. ಕ್ವಶನ್ ಬರೋಲ್ಲ, ಕ್ಯಾಲ್ಕುಲೇಷನ್ಸಲ್ಲಿ ಬರ್ತಾವೆ ಕ್ವಶನ್ಸ್ಗಳು. ನಾನು ಆಗಲೇ ಒಂದು ಮಾಡಿದೆ ಸ್ಕ್ವೇರ್ ರೂಟ್ ಮಾಡುವಾಗ. ಯಾವ ರೀತಿ ಅಂತಂದ್ರೆ, ಒಂದು ಕ್ವಶನ್ ಹಾಕ್ತೀನಿ ನಾನೀಗ. 12 ಇಂಟು 14, ಇದನ್ನು ಇನ್ನೊಂದು ಕ್ವಶನ್ ಹಾಕೋಣ. 22 ಇಂಟು 24, ಇದನ್ನು ಮಾಡಿರಿ ಇವಾಗ ನಾವು. ಇದು ಬರೋ ಒಂದು 5 ಸೆಕೆಂಡಿನ ಕೆಲಸ ಇದೆ ಅಷ್ಟೇ, ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಕೊಡೋದಕ್ಕಿಂತ. ಇಲ್ಲಿ ನೋಡೋಣ ಯಾವ ರೀತಿ ಮಾಡ್ಬೋದು ಅಂತ. ಇದು ಏನು ಅನ್ಸಾಕತ್ತೈತಿ ನಿಮ್ಗೆ, ಇವ್ರ ಎರಡರದ ಮಧ್ಯದ ಡಿಫ್ರೆನ್ಸ್ ಎಷ್ಟೈತಿ? 2 ಐತಿ. ಅಂದರೆ ಈ ನಂಬರ್ ಏನೈತಿ, ಇದ್ರ ಎರಡರದ ಮಧ್ಯದ ನಂಬರ್ ಯಾವ್ದು ಬರುತ್ತೆ? 12 ಮತ್ತು 14 ಮಧ್ಯದ ನಂಬರ್ ಏನದು? 13 ಅದ. ಒಂದು ನಂಬರ್ ಐತೆ ಒಟ್ಟು ಯಾವುದು? 12 ಮತ್ತು 13 ನಂಬರ್ ಮಧ್ಯೆ ಒಂದು ನಂಬರ್ ಬರುತ್ತೆ. ಈ ರೀತಿ 2 ಗ್ಯಾಪ್ ಇರತಕ್ಕಂಥ ನಂಬರ್ಗಳಲ್ಲಿ ಯಾವ ರೀತಿ ಮಾಡ್ಬೇಕಂತಂದ್ರೆ, ಇವೆರಡರದ ಮಧ್ಯೆ ಒಂದು ಗ್ಯಾಪ್ ಐತಿ. ಒಂದು ಗ್ಯಾಪ್ ಇದ್ದಾಗ ಇದನ್ನು 13 ಅಂತ ಬರ್ಕೊಡ್ರಿ. ಇದನ್ನು ಇಂಟು 13 ಅಂತಲೇ ಬರ್ಕೊಂಡ್ವಿ. ಬಟ್ ಈ 13ಗಿಂತ ಎಷ್ಟೈತಿ? ಒಂದು ಕಡಿಮೆ ಐತಿ, -1 ಬರ್ಕೊಂಡ್ವಿ. ಇದು ಏನದ 13ಗಿಂತ ಒಂದು ಜಾಸ್ತಿ ಅದ, +1 ಬರ್ಕೊಂಡ್ವಿ. ಇದೇನಾಗುತ್ತೆ? ಇದು ಎ ಅನ್ಕೊಂಡ್ರಿ, ಇದು ಎ ಅನ್ಕೊಂಡ್ವಿ, ಇದು ಬಿ ಅನ್ಕೊಂಡ್ವಿ, ಬಿ ಅನ್ಕೊಂಡ್ವಿ. ಎ ಬಿ, ಇದು 13 - ಅಂದರೆ a - b a + b. ಅದ್ರ ಫಾರ್ಮುಲಾ a - b a + b ಏನದ? a² - b². a ಅಂದರೆ ಏನದ ಇಲ್ಲಿ? 13². b ಅಂದರೆ 1 ಅದ, 1². 13² ಅಂತಂದ್ರೆ 169, ಅದರ 1 ಮೈನಸ್ ಮಾಡಿದೆ ಅಂದ್ರೆ 168 ಇದ್ರೆ ಆನ್ಸರ್. ಇದು ನಾವು ಸ್ಟೆಪ್ ವೈಸ್ ಬರೆದೇ ಅಷ್ಟೇ. ಬಟ್ ನೀವು ಈ ರೀತಿ ಏನು ಬರೆಯೋ ಅವಶ್ಯಕತೆ ಇಲ್ಲ. ಇಲ್ಲಿ 23 ಅದ, 23 ಮಧ್ಯೆ ಏನದ? 23 ಅದ. 23² ಬರೋದು ಬಿಡೋದು ಡೈರೆಕ್ಟ್. ಅದರೊಳಗೆ -1 ಮಾಡಿಬಿಡೋದು. ಒಂದೇ ಗ್ಯಾಪ್ ಇತ್ತಂದ್ರೆ -1 ಮಾಡೋದು. ಇವಾಗ 23² ಏನು ಬರ್ತೈತಿ? 529. 529 ಇದ್ರದ್ದು ಮಧ್ಯೆ ಒಂದೇ ಗ್ಯಾಪ್ ಅಂದರೆ ಒಂದು ನಂಬರ್ ಆದ ನಂತರ ಒಂದು ನಂಬರ್ 22, 23, 24. ಇದು +1 ಇದ್ರದ್ದು +1 ಐತಿ, ಇದ್ರದ್ದು -1 ಆಗಿರುತ್ತೆ ಅಷ್ಟೇ. ಅದಕ್ಕೋಸ್ಕರ ಇದ್ರದ್ದು ಒಂದೇ ತೆಗೆದುಬಿಡೋದು. 528 ಇದರ ಆನ್ಸರ್. ಇನ್ನೊಂದು ಕ್ವಶನ್ ಬರ್ಕೊಳ್ಳೋಣ. 18 ಇಂಟು 16, ಇದು ಯಾವ ರೀತಿ ಮಾಡ್ತೀವಿ ನಾವು? ಇದ್ರದ್ದು ಮಧ್ಯೆ 16, 18 ಮಧ್ಯೆ 17 ಅದ. 17² 289. 289 -1 ಮಾಡ್ತೀವಿ, 288 ಇದರ ಆನ್ಸರ್. ಇಷ್ಟೇ. ಇನ್ನೊಂದು ಬರ್ಕೊಳ್ಳೋಣ. 22 ಇಂಟು 24 ಇಂಟು 26 ಬರ್ಕೊಳ್ಳೋಣ. ಇದ್ರದ್ದು ಮಧ್ಯೆ ಏನದ? 25 ಅದ. 25 625 -1 624 ಇದ್ರದ್ದು ಆನ್ಸರ್. ಇನ್ನೊಂದು ಬರ್ಕೊಳ್ಳೋಣ. 36 ಇಂಟು 34, ಇವೆರಡರದ ಮಧ್ಯೆ ಯಾವ್ದು ಬರ್ತೈತೆ? 35 ಬರುತ್ತೆ. 35 ಅಂತಂದ್ರೆ 5 25, 4 12,
125 ಮೈನಸ್ 1 1 2 2 4 ಇದರ ಆನ್ಸರ್. ಈ ರೀತಿ ಕ್ಯಾಲ್ಕುಲೇಷನಲ್ಲಿ ಈಸಿ ಆಗುತ್ತೆ ಇದು. ಇದೇ ಕಾನ್ಸೆಪ್ಟ್ ಮೇಲೆ ಇನ್ನೂ ಕಂಟಿನ್ಯೂ ಐತಿ. ಇದು ಇನ್ನೊಂದು ಇದು ಬರೀ ಒಂದ್ರದ್ದು ಮೈನಸ್ ಐತಿ. ಇದು ಬರೀ ಒಂದು ಸತಿ ಮೈನಸ್ ಮಾಡೋದಾಯ್ತು. ಇದನ್ನು ಇನ್ನೂ ಎರಡೆರಡು ಮೂರು ಸತಿ ಅಂದರೆ ಎರಡೆರಡು ಸತಿ ಆಗೋದು ಇರುತ್ತೆ. ನೋಡೋಣ ಇವಾಗ ಇನ್ನೊಂದು ಕ್ವಶನ್ ನೋಡೋಣ. ಇನ್ನೊಂದು ಕ್ವಶನಲ್ಲಿ 18 into 22 ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ 14 into 18. ಥರ್ಡ್ ಕ್ವಶನ್ 17 into 23. ಇದು ಮಾಡೋಣ ಇವಾಗ. ಫಸ್ಟ್ ಕ್ವಶನ್ ಏನೈತೆ 18 ಐತೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡೋಣ ಒಟ್ಟು ಇವಾಗ. ಇದ್ರ ಎರಡರದ ಮಧ್ಯೆ 4 ಡಿಫ್ರೆನ್ಸ್ ಐತಿ. ಅಂದ್ರೆ 18 ಅದ 19 20 21 22 4 ಬರ್ಬೇಕು. ಬಟ್ ಇದು 20 ಮೈನಸ್ 2 ಬರಿಬೋದು. ಇದು 20 ಪ್ಲಸ್ 2 ಬರಿಬೋದು. 20 ಮೈನಸ್ 2 ಇದನ್ನು 20 ಪ್ಲಸ್ 2 ಬರ್ಬೋದು. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾನೇ ಬರ್ತಲ್ಲ. ಇಲ್ಲಿ ಎ ಅದ, ಇಲ್ಲಿ ಎ ಅದ, ಇಲ್ಲಿ ಬಿ ಅದ, ಇಲ್ಲಿ ಬಿ ಅದ. ಅಂದರೆ 20 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್. 20 ಸ್ಕ್ವೇರ್ ಅಂತಂದ್ರೆ ಏನಾಗುತ್ತೆ 400 ಮೈನಸ್ 2 ಮಾಡಿದ 2 ಸ್ಕ್ವೇರ್ ಅಂದ್ರೆ 4 ಅಂದರೆ 396. ಇದರ ಆನ್ಸರ್ 396. ಇದ್ರದ್ದು ಆನ್ಸರ್ 396 ಆಗುತ್ತಾ. ಇನ್ನೊಂದು ಐತೆ ಇದು 14 ಮತ್ತು 18 ಯಾವ ರೀತಿ. 14 ಮತ್ತು 18 ಮಧ್ಯೆ ಏನು ಬರುತ್ತೆ 16 ಬರುತ್ತೆ. 14 ಮತ್ತು 18 ಮಧ್ಯೆ ಯಾವ್ದು ಬರುತ್ತೆ 16 ಬರುತ್ತೆ. ಆ ಕಡೆನೂ 2 ಈ ಕಡೆನೂ 2. 16 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್. ಟೋಟಲ್ 2 ನಂಬರ್ ಅದಾವಲ್ಲ. 14 ಆಗ 15 16 ಆದ್ಮೇಲೆ 17 18 ಬರ್ತದೆ. 14 ಆಗ್ಬೇಕು 15 16 17 18 ಮಧ್ಯ 16 ಐತೆ. ಈ ಕಡೆ 2 ಗ್ಯಾಪ್ ಅದಾವ, ಆ ಕಡೆ 2 ಗ್ಯಾಪ್ ಅದಾವ. ಒಟ್ಟು 3 ನಂಬರ್ ಗ್ಯಾಪ್ ಅದಾವ. 15 16 17 3 ಗ್ಯಾಪ್ ಅದಾವ. 3 ಗ್ಯಾಪ್ ಅಂದ್ರೆ ಮಧ್ಯ ಯಾವ್ದು 16 ಅದ. 16 ತೊಗೊಂಡ್ವಿ. 16 ಸ್ಕ್ವೇರ್ ಮೈನಸ್ 2 ಅಂದರೆ 16 ಅಂದರೆ 256 ಮೈನಸ್ 2 ಸ್ಕ್ವೇರ್ ಅಂದರೆ 4. 256 ಒಳಗೆ 4 ಹೋಯ್ತಂತಂದರೆ 252 ಇದರ ಆನ್ಸರ್. ಇದರಲ್ಲಿ ನೋಡೋಣ 17 ಐತಿ 23 ಐತಿ. ಇದು 20ಗಿಂತ 3 ಜಾಸ್ತಿ ಅದ, 20ಗಿಂತ 3 ಕಡಿಮೆ ಅದ. 20 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಅಂತ ಬರೆದ್ವಿ. 3 ಜಾಸ್ತಿ 3 ಕಡಿಮೆ. ಇಲ್ಲಿ 2 ಜಾಸ್ತಿ 2 ಕಡಿಮೆ. ಇಲ್ಲಿ 1 ಜಾಸ್ತಿ, ಇಲ್ಲಿ 2 ಜಾಸ್ತಿ, ಇಲ್ಲಿ 2 ಕಡಿಮೆ. ಇಲ್ಲಿ 1 ಜಾಸ್ತಿ 1 ಕಡಿಮೆ, 1 ಜಾಸ್ತಿ 1 ಕಡಿಮೆ ಅಂದರೆ ಇದು ಇಷ್ಟೇ ಸಾಕು. 3 ಸ್ಟೆಪ್ಸ್ಗಳದಷ್ಟೇ ಕ್ವಶನ್ಸಲ್ಲಿ ಜಾಸ್ತಿ ಕಾಣೋದು ನಮಗೆ. ಇದ್ರದ್ದು 3 ಜಾಸ್ತಿ 3 ಕಡಿಮೆ ಇದ್ದಾಗ 20 ಸ್ಕ್ವೇರ್ ಮಾಡಿದ್ರೆ 400, 3 ಸ್ಕ್ವೇರ್ ಮಾಡಿದ್ರೆ 9 ಅಂದರೆ 391 ಇದರ ಆನ್ಸರ್. ಈ ರೀತಿ ಇದು ಒಂದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ದು ಫಾರ್ಮುಲಾ. ಇದ್ರ ಮೇಲೆ ಕ್ವಶನ್ಸ್ಗಳು. ಇನ್ನೂ ಒಂದು ಕ್ಯಾಲ್ಕುಲೇಷನ್ದು ನೋಡೋಣ ಮತ್ತು ಬೇರೆ ಟ್ರಿಕ್ಸ್. ಓಕೆ, ಯಾವುದೇ ನಂಬರನ್ನು 11ಇಂದ ಯಾವ ರೀತಿ ಮಲ್ಟಿಪ್ಲೈ ಮಾಡಬೇಕು ಅನ್ನೋದನ್ನು ನೋಡೋಣ ಇವಾಗ. 11 ಇಂಟು 196, 22 ಇಂಟು 252, 33 ಇಂಟು 572, 11 ಇಂಟು 791, 121 ಇಂಟು 926, 132 ಇಂಟು 921. ಇದರದ್ದು ಆನ್ಸರ್ ಫೈಂಡ್ ಮಾಡೋಣ ಇವಾಗ. ಫಸ್ಟ್ ಕ್ವಶನ್ 11 ಇಂಟು 196. 11 ಇಂಟು 196 ಯಾವುದೇ ನಂಬರ್ 11ಇಂದ ಮಲ್ಟಿಪ್ಲೈ ಮಾಡಬೇಕಾದ್ರೆ ಕೊನೆಯ ಡಿಜಿಟ್ ಏನದಲ್ಲ ಇದು ಇಲ್ಲಿ ಬರ್ಕೊಳ್ಳೋಣ. ಇಲ್ಲಿ ಬರ್ಕೊಂಡು ಬಿಡ್ಸೋಣ. 11 ಇಂಟು 196 ಕೊನೆಯ ಡಿಜಿಟ್ ಏನಿರುತ್ತಲ್ಲ ಅದು ಹಂಗೆ ಇಟ್ಬಿಡೋದು ಎಕ್ಸಾಕ್ಟಾಗಿ. ಈ ನಂಬರನ್ನು ಇದರಲ್ಲಿ ಆ್ಯಡ್ ಮಾಡೋದು. ಆ್ಯಡ್ ಮಾಡಿದಾಗ 15 ಆಯಿತು. 5 ಇಲ್ಲಿ ಬಂತು 1 ಕ್ಯಾರಿ ಆಯಿತು. 1 ಕ್ಯಾರಿಯಾಗಿ 1ರಲ್ಲಿ 1 ಕೂಡಿಸಿದ್ರೆ 1 ಕ್ಯಾರಿ ಆಯಿತಾ. ಇವಾಗ ಇದನ್ನು ಇದರಲ್ಲಿ ಪ್ಲಸ್ ಮಾಡೋಣ. ಇದರಲ್ಲಿ ಪ್ಲಸ್ ಮಾಡಿದಾಗ ಇಲ್ಲಿ 1 ಕ್ಯಾರಿ ಆಗಿದ್ದು ಇದರಲ್ಲಿ ಪ್ಲಸ್ ಆಯಿತು. 9 + 1 10, 10 + 1 11. ಆ 1 ಮತ್ತು ವಾಪಸ್ ಇಲ್ಲಿ ಕ್ಯಾರಿ ಆಯಿತು. 11 ಅಂದರೆ 1 ಇಲ್ಲಿ ಬಂತು. 1 ಉಳಿದಿರೋ 1ಅಲ್ಲಿ ಕೂಡಿಸಿ 2 ಇಲ್ಲಿ ಬರುತ್ತೆ. ಇದರ ಆನ್ಸರ್ 1256. 1 second. ಓಕೆ,
ಇವಾಗ ನೆಕ್ಸ್ಟ್ ಕ್ವಶನ್ ಬಿಡ್ಸೋಣ. 2156 ಆಯಿತಾ ಇದರದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇದರಲ್ಲಿ ಇದನ್ನು ಯಾವ ರೀತಿ ಬರಿಬೋದು? 22 2 × 11 × 252 ಅಂತ ಬರಿಬೋದು. ಈ 2 ಇದರಲ್ಲಿ ಹೋಯಿತು. 11 × 2 ಇದರಲ್ಲಿ ಹೋದಾಗ 2 1 2 2 2 2 4 2 5 10 ಒಂದು ಕ್ಯಾರಿ ಇಲ್ಲಿ ಬಂತು. 2 2 4 1 5 ಬಂತು. 11 × 504 ಮಾಡಬೇಕು. ಮತ್ತು ಇಲ್ಲಿ 4 ಹೆಂಗದ 4 ಹಂಗೆ ಇಟ್ವಿ. 4 0ದಲ್ಲಿ ಸೇರಿಸಿದಾಗ 4 ಆಯಿತು. 0 5ದಲ್ಲಿ ಸೇರಿಸಿದಾಗ 5 ಆಯಿತು. 5 ಹೆಂಗದ 5 ಹಂಗೆ ತಂದು ಇಟ್ವಿ. ಲಾಸ್ಟ್ ನಂಬರ್ ಇದು ಹೆಂಗದ ಹಂಗೆ ತಂದು ಇಟ್ವಿ. ಕ್ಯಾರಿ ಬಂದಿತ್ತು ಅಂದ್ರೆ ಕ್ಯಾರಿ ಪ್ಲಸ್ ಮಾಡೋದು. ಇಲ್ಲಿ ಯಾವ ರೀತಿ ಮಾಡ್ತೀವಿಲ್ಲ ಏನಾಗ ಹಂಗೆ. ಇದು ಇದ್ರದ್ದು. ಇವಾಗ ಇದನ್ನು ನೋಡೋಣ. 33 ಅದ. 3 × 11 × 572 ಮಾಡೋದು. 3 ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ವಿ. 3 2 6 3 7 21 3 5 15 ಅದೊಂದು 2 ಸೇರಿಸಿದ್ರೆ 17 ಆಯಿತು. ಇಂಟು 11 ಆಯ್ತು. ಇದಕ್ಕೆ 11 ಮಲ್ಟಿಪ್ಲೈ ಮಾಡೋಕ್ಕಂದ್ರೆ ಲಾಸ್ಟ್ ನಂಬರ್ ಹೆಂಗದ ಹಂಗೆ 6 ಇಟ್ವಿ. ಇದು ಇದರಲ್ಲಿ ಪ್ಲಸ್ ಮಾಡಿದ್ವಿ. 7 ಆಯಿತು. ಇದು ಇದರಲ್ಲಿ ಪ್ಲಸ್ ಮಾಡಿದ್ವಿ. 8 ಆಯ್ತು. ವಾಪಸ್ ಇದು ಇದರಲ್ಲಿ ಪ್ಲಸ್ ಮಾಡಿದ್ವಿ. 8 ಆಯ್ತು. ಲಾಸ್ಟ್ ಏನದ ತಂದು ಇಲ್ಲಿ ಇಟ್ವಿ. 18876 ಇದರ ಆನ್ಸರ್. ಇನ್ನೊಂದು ಇದು ಮಾಡೋಣ. 11 × 791 11 × 7 9 1 1ಗೆ ಇಟ್ವಿ. ಇದು ಇದರಲ್ಲಿ ಪ್ಲಸ್ ಮಾಡಿದಾಗ 10 ಆಯಿತು. 0 ಬಂತು. 1 ಕ್ಯಾರಿ ಆಯಿತು. ಇದು ಇದ್ರಾಗ ಪ್ಲಸ್ ಮಾಡಿದ್ವಿ. 9ರಲ್ಲಿ 7 ಸೇರಿಸಿದಾಗ ಎಷ್ಟು ಬರುತ್ತೆ? 16. 16 1 ಸೇರಿಸಿ 17 ಆಯಿತು. ಮತ್ತು ವಾಪಸ್ 1 ಕ್ಯಾರಿ ಆಯಿತು. 17 ಅಂದರೆ 7 ಇಲ್ಲಿ ಬಂತು. 7 ಒಂದೇ ಉಳಿದೈತೆ ಲಾಸ್ಟಿಗೆ. ಬಟ್ 1 ಕ್ಯಾರಿ ಸೇರಿಸಿ 8 ಆಯಿತು. 8701 ಇದರ ಆನ್ಸರ್. ಈಗ ಇದು ನೋಡೋಣ. ಇದೇನೈತೆ 11 ಸ್ಕ್ವೇರ್ ಅದ ಅಂದರೆ 11 × 11 × 926. ಮೊದಲು ಒಂದು ಸ್ಟೆಪ್ಪಲ್ಲಿ 11 ಮಲ್ಟಿಪ್ಲೈ ಮಾಡೋಣ. ಒಂದು ಸ್ಟೆಪ್ಪಲ್ಲಿ ಮಾಡಿದಾಗ 6ಗೆ 6 ತೊಗೊಂಡು ಬಂದ್ವಿ. 6 ಇದರಲ್ಲಿ 2ದಾಗ ಸೇರಿಸಿದಾಗ 8 ಆಯಿತು. 2 ಮತ್ತು 9 ಸೇರಿಸಿ 11 ಆಯಿತು. 1 ಕ್ಯಾರಿ ಆಯಿತು. 1 + 9 10 ಆಯಿತು. 10186 ಇದರ ಆನ್ಸರ್. ಇಂಟು ಮತ್ತೆ 11 ಮಾಡೋಣ. ಇನ್ನೊಂದು ಸತಿ 11 ಮಾಡಿದಾಗ ಈ 6ಗೆ 6 ಇಲ್ಲಿ ಬಂತು. 6 + 8 14 ಆಯಿತು. 4 ಇಲ್ಲಿ ಬಂತು. 1 ಕ್ಯಾರಿ ಆಯಿತು. 8ರಲ್ಲಿ 1 + 1 2 ಸೇರಿಸಿ 10 ಆಯಿತು. ಇದು 1 ಕ್ಯಾರಿ ಆಗಿ 0 ಇಲ್ಲಿ ಬಂತು. ಆಮೇಲೆ ಈ 1ಅನ್ನು ಇದ್ರಾಗ ಪ್ಲಸ್ ಮಾಡಿದ್ವಿ. ಇದು ಇದರಲ್ಲಿ ಪ್ಲಸ್ ಮಾಡಿದ್ವಿ. ಇವಾಗ 1 ಇದರ ಪ್ಲಸ್ ಮಾಡಿದ್ವಿ. 0ದಲ್ಲಿ ಅಂದ್ರೆ 1 ಆಯಿತು. 1 + 1 2 ಆಯಿತು. ಆಮೇಲೆ ವಾಪಸ್ ಇದು 0ನ ಇದ್ರಾಗ ಪ್ಲಸ್ ಮಾಡಿದ್ವಿ. 1 ಬಂತು. ಈ 1ಗೆ 1 ಇಟ್ಟಿವಿ. 112046 ಇದರ ಆನ್ಸರ್. ಇದೇ ರೀತಿ ಇದನ್ನು ಮಾಡೋಣ. ಇವಾಗ ಇದರಲ್ಲಿ ಏನಾಗದ, ನಾನು ಆವಾಗಲೇ ಹೇಳಿದೆ ಇದು 132 ಅಂದರೆ ಇದು 11 × 12 ಇರುತ್ತೆ. ಈ 12ಅನ್ನು ಇದಕ್ಕೆ ಇದು ತೆಗೆದುಬಿಡ್ರಿ. ದೊಡ್ಡ ನಂಬರ್ ಬರೋದಿಲ್ಲ. 21 ಅಷ್ಟು ಇಟ್ಕೊಡ್ರಿ. ಇಂಟು 21 ಅದು 12 × 21 ಮಾಡಿ ಆಮೇಲೆ 11 ಮಲ್ಟಿಪ್ಲೈ ಮಾಡೋದು. 12 1 12 1 ಕ್ಯಾರಿ 12 24 1 25 ಆಯಿತು. ಇಂಟು 11 ಮಲ್ಟಿಪ್ಲೈ ಮಾಡೋಣ. 2 ಕ್ಯಾರೆಟ್ ಇಟ್ವಿ. 2 5ರಲ್ಲಿ ಸೇರಿಸಿ 5 1 2 7 ಆಯಿತು. ಇದು ಇದರಲ್ಲಿ ಸೇರಿಸಿ ಮತ್ತೆ ವಾಪಸ್ 7 ಆಯಿತು. 2 ಕ್ಯಾರೆಟ್ ಇಟ್ವಿ. 2772 ಇದರ ಆನ್ಸರ್. ಈ ರೀತಿ 11 ಮಲ್ಟಿಪ್ಲಿಕೇಶನ್. ಇದು ಅರ್ಥ ಆಯ್ತು ಅನ್ಕೋತಾನೆ. ಇನ್ನೂ ಒಂದು ಐತೆ. ಒಂದು ಸೆಕೆಂಡ್. ಓಕೆ, ಇನ್ನೊಂದು ಐತೆ. ನಾನು ಇನ್ನೊಂದು ಹೇಳ್ಬೇಕಾಗಿತ್ತು. 2 ಕಂಟಿನ್ಯೂ ಸೇಮ್ ನಂಬರ್ದು ಮಲ್ಟಿಪ್ಲಿಕೇಶನ್ ಮಾಡ್ತಿರ್ಬೇಕಾದ್ರೆ ಇವಾಗ ಒಂದು ನಂಬರ್ ಎ ಅದ, ಇನ್ನೊಂದು ನಂಬರ್ a + 1 ಅದ. ಈ ನಂಬರ್ದು ಮಲ್ಟಿಪ್ಲಿಕೇಶನ್ ಯಾವ ರೀತಿ ಮಾಡ್ಬೇಕು ಅನ್ನೋದು ಹೇಳ್ಬೇಕಂದ್ರೆ a² + a ಆಗುತ್ತಲ್ಲ, ಇದು a × a a² + a ಆಗುತ್ತೆ. ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. 12 × 13 12 × 13. ಇವಾಗ ನೀವು ಇದ್ರದ್ದು ಮಲ್ಟಿಪ್ಲಿಕೇಶನ್ ಮಾಡ್ಬೋದು ಕುಂದಿರೋದಕ್ಕಿಂತ 12 ಸ್ಕ್ವೇರ್ 144. 13 ಆಗೈತಿಲ್ಲ, ಒಂದು ಹೆಚ್ಚಿಗೆ ಐತೆ ಅನ್ಬೋದು. ಇದು ಫಾರ್ಮುಲಾ a². ಇದು a ಅಂದರೆ 12 ಐತಿ. 12 + 1 ಅಂದರೆ 13 ಐತಿ. ಅಂದರೆ ಇದು 12² + a ಅಂದ್ರೆ ಏನು 12 ಹೊಳ್ಳಿ 12 ಪ್ಲಸ್ ಮಾಡೋದು. ಯಾವ ಸಣ್ಣ ನಂಬರ್ ಮಲ್ಟಿಪ್ಲೈ ಮಾಡಿರ್ತಾರಲ್ಲ ಅದು ಸಣ್ಣ ನಂಬರ್ ವಾಪಸ್ ಪ್ಲಸ್ ಮಾಡೋದು. ಇದೇನಾಗುತ್ತೆ 12² ಅಂದರೆ 144. ಇದು 144ಅಲ್ಲಿ 12 ಸೇರಿಸಿದಾಗ 156 ಇದರ ಆನ್ಸರ್. ಇನ್ನೊಂದು ನೋಡೋಣ. ಇದನ್ನು ಮೈನಸಲ್ಲಿ ಕೂಡ ಮಾಡ್ಬೋದು ನೀವು. ಈ ನಂಬರ್ಗೆ ಎ ಅಂದ್ಕೊಂಡ್ರೆ ಇದು a - 1 ಅಂತ ಆಗುತ್ತೆ. ಆವಾಗ 13² ಇದಕ್ಕೆ ಯಾವ ರೀತಿ ಬರಬೇಕಾದಾಗ 13² ಅಂದರೆ 169 - 13 ಮಾಡಬೇಕು. ಅವಾಗ ಕೂಡ 156 ಬರುತ್ತೆ. ಬಟ್ ಒಂದು ಮೆಥಡ್ ಅಷ್ಟು ನೆನ್ಪಿಟ್ಕೊಡ್ರಿ. ಒಂದೇದು ನೆನ್ಪಿಟ್ಕೊಡ್ರಿ. ಇನ್ನೊಂದು ಕ್ವಶನ್ ಕೊಡ್ತೀನಿ ನಾನು. ಇನ್ನೊಂದು ಕ್ವಶನಲ್ಲಿ 18 × 19. 18 × 19 ಏನು ಮಾಡಬೇಕು? 18² ಅನ್ನೋದು 324 + 18 ಮಾಡಿಬಿಡ್ರಿ. ಅಷ್ಟೇ ಆನ್ಸರ್. 8ರಾಗ 4 ಕೊಡ್ಸರಿ 2, 1 ಕ್ಯಾರಿ ಆಯಿತು. 1 1 2 3 1 4 ಆಯಿತು. 3ಕ್ಕೆ 3 ಇಲ್ಲಿ ಬಂತು. ಇಷ್ಟೇ ಆನ್ಸರ್ 342. ಇನ್ನೊಂದು ಕ್ವಶನ್ 22 × 21 ನೋಡೋಣ.
ಸಣ್ಣದು ಯಾವುದಾದ 21 ಅಥವಾ 21 ಸ್ಕ್ವೇರ್ 441 ಇದರಲ್ಲಿ ಪ್ಲಸ್ 21 ಮಾಡಿಬಿಡ್ರಿ 2 ಆಗ್ತದೆ 6 ಆಗ್ತದೆ 4 ಆಗುತ್ತೆ 462 ಇದರ ಆನ್ಸರ್. ಇದು ಒಂದು 4 ನಂಬರ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿರಿ ನೀವು ಅರ್ಥ ಆಗುತ್ತೆ. 14 × 15 ಕೊಟ್ಟಾಗ ಇದು ಕೂಡ ಅದೇ ರೀತಿ ಮಾಡ್ಕೊಂಡು ಕುಂದಿರೋದಿಲ್ಲ. 15 ಐತಿ ಇದ್ರೊಳಗೆ 2 ಇದ್ರೊಳಗೆ ಹಾಕಿದ್ವಿ, ಇದ್ರೊಳಗಿಂದ 2 ಇದಕ್ಕೆ ಹಾಕಿದ್ವಿ ಅಂದರೆ 13 ಆಯಿತು, ಇದು 30 ಆಯಿತು, ಇದು 7 ಆಯಿತು, 7 3 21 210 ಆನ್ಸರ್. ಈ ಥರದ್ದು ಬರ್ತಾವೆ ಕೆಲವೊಂದು. ಇವಾಗ ಫಾರ್ ಎಕ್ಸಾಂಪಲ್ 15 × 256 30 15 ಜಾಸ್ತಿ ಬರ್ತಾವೆ. 15 × 3 ಇದು ಬರ್ತೈತಿ. ಇದರಲ್ಲಿ ಏನಾಗುತ್ತೆ, ಇದರಲ್ಲಿ 256 ಅಂದರೆ 128 × 3 ಆಗುತ್ತೆ, 30 ಆಗುತ್ತೆ. 30 ಅಂದರೆ 0 ಇಟ್ವಿ × 3 ಮಾಡಿದ್ವಿ, 3 8 24 ಈ ರೀತಿ ಮಲ್ಟಿಪ್ಲೈ ಮಾಡೋದು ಅಷ್ಟೇ. ಇದರೊಳಗಿಂದ 2 ಇದು ಕೊಡೋದು, ಇದು ಕೂಡ ಲಾಸ್ಟಿಗೆ 0 ಮಾಡ್ಕೊಳ್ಳೋದು ಅಷ್ಟೇ. ಈ ರೀತಿ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಒಂದು ಸೆಕೆಂಡ್ ನೋಡೋಣ. ನೆಕ್ಸ್ಟ್ ಇನ್ನೊಂದು ಯಾವುದೇ ಕ್ಯಾಲ್ಕುಲೇಷನ್ ಟ್ರಿಕ್ಸ್ದು ಇನ್ನೂ ಹಲವಾರು ಅದಾವು. ಇನ್ನೊಂದು ಐತೆ ಮೋಸ್ಟ್ ಇಂಪಾರ್ಟೆಂಟ್ ಅದು ಐತೆ, ಅದು ಕೂಡ 12 × 24 32 × 16 9 × 81 9 × 81 ಯಾಕೆ ಬರೋದು 9 × 18 ಆಮೇಲೆ 30 × 15 ಆಮೇಲೆ 14 × 28 24 × 48 ಈ ರೀತಿ ಬರುತ್ತೆ. ಇದರದ್ದು ಸ್ಕ್ವೇರ್ ಕಂಡುಹಿಡಿ, ಇದ್ರದ್ದು ವ್ಯಾಲ್ಯೂ ಕಂಡುಹಿಡಿಬೇಕು. ಇವಾಗ ನಾವು ವ್ಯಾಲ್ಯೂ ಕಂಡುಹಿಡಿಯೋದು ಯಾವ ರೀತಿ, 12 × 24 ಇದರಲ್ಲಿ ಕೂಡ 12 ಐತೆ ಅಂತ ಕನ್ಸಾಗ್ತೈತೆ ನಿಮಗೆ. ಇದು 24 ಅಂದರೆ 12 × 2 ಆಗುತ್ತೆ. ಇದು 12 × 2 ಇದರಲ್ಲಿ ನೋಡಿರಿ 32 ಅದು. 32 ಅಲ್ಲಿ ಕೂಡ 16 × 2 ಕಾಣಿಸತೈತೆ. ಇಲ್ಲಿ 9 × 2 ಕಾಣಿಸತೈತೆ. ಇಲ್ಲಿ ಕೂಡ 15 × 2 ಕಾಣಿಸತೈತೆ. ಇವೆಲ್ಲ ನಿಮ್ಗೆ ಇವೇನು ಯೂಸ್ ಆಗಲ್ಲ ಅಂತ ಅನ್ನಿಸ್ತಿರ್ಬೋದು, ಬಟ್ ಕ್ಯಾಲ್ಕುಲೇಷನಲ್ಲಿ ಭಾಳ ಹೆಲ್ಪ್ ಆಗ್ತವೆ. ಒಂದು 2-3 ಸತಿ ಪ್ರಾಕ್ಟೀಸ್ ಮಾಡಿ ನೀವು ಅರ್ಥ ಆಗುತ್ತೆ. ಇದು 14 × 2 ಅನ್ಸತೈತೆ, ಇದು 24 × 2 ಅನ್ಸತೈತೆ. ಇದು ಈಸಿಯಾಗಿ ಮಾಡ್ಬೋದು ನಾವು. ಇವಾಗ 12 ಒಂದು ಸತಿ ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ, ಉಳ್ಕಿರೋ ಬಂದಿರೋ ನಂಬರ್ಗೆ 2 ಇಂದ ಮಲ್ಟಿಪ್ಲೈ ಮಾಡೋದು ಅಷ್ಟೇ. 12 × 12 × 2 ಬರೋದಂಗೆ ಆಯ್ತದೆ ಅಷ್ಟೇ ಬಿಡಿಸಿ. 12 × 12 ಅಂದ್ರೆ 144 144 × 2 ಅಂತಂದ್ರೆ 288 ಆನ್ಸರ್ ಆಯ್ತದೆ ಅಷ್ಟೇ. ಇಷ್ಟು ಈಸಿಯಾಗಿ ಮಾಡಿದ್ವಿ. ಇದರದ್ದು 16 ಇದರಲ್ಲಿ 16 ಅಂತಂದ್ರೆ 16 ಸ್ಕ್ವೇರ್ 256 × 2 ಮಾಡೋದು ಅಷ್ಟೇ. × 2 ಮಾಡಿದಾಗ ಏನಾಗುತ್ತೆ, ಇದರದ್ದು 512 ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ 9 ಇದರಲ್ಲಿ 9 9 81 × 2 ಮಾಡಿದ್ವಿ, 8 16 162 ಆಯಿತು. ಇದರಲ್ಲಿ 15 ಇದರಲ್ಲಿ 15 225 × 2 ಮಾಡಿದ್ವಿ 450 ಇದರಲ್ಲಿ ಕೂಡ 14 ಇದರಲ್ಲಿ ಕೂಡ 14 196 × 2 ಮಾಡಿದ್ವಿ 200 ನೋಡ್ಕೊಂಡು ಅಂದರೆ 400 ಆಯಿತು. 8 ತೆಗೆದ್ವಿ 392 ಆಯ್ತದೆ ಆನ್ಸರ್. ನೆಕ್ಸ್ಟ್ ಇದರಲ್ಲಿ 24 ಅದ, ಇದರಲ್ಲಿ 24 ಸ್ಕ್ವೇರ್ 576 × 2 ಮಾಡೋದು. × 2 ಮಾಡಿದಾಗ 1000 ಆಯ್ತು. ಇದು 140 1140 1140 ಒಂದು 6 12 1152 ಆನ್ಸರ್. ಈ ರೀತಿ ಇದೊಂದು ಕ್ಯಾಲ್ಕುಲೇಷನ್ ಟ್ರಿಕ್. ಓಕೆ, ಇನ್ನೂ ಕೆಲವೊಂದು ಉಳಿದಿದ್ದಾವೆ, ನೋಡೋಣ ಯಾವುದು ಉಳಿದಾವೆ ಅಂತೇಳಿ. ಪಾಯಿಂಟ್ ಕೊಟ್ಟಾಗ ಯಾವಾಗಲೂ ಪಾಯಿಂಟನ್ನು ರಿಮೂವ್ ಮಾಡೋಕ್ಕೆ ಟ್ರೈ ಮಾಡೋದು. ಈಗ 15.5 × 20 ಕೊಟ್ಟಿದ್ದ ಅಂದರೆ ಇದರೊಳಗಿನ 0 ಇದಕ್ಕೆ ಸೆಂಡ್ ಮಾಡಿ 155 × 2 ಮಾಡ್ಕೊಳ್ಳೋದು. ಇದೇನಾಗುತ್ತೆ 1310 ಆಗುತ್ತೆ. ಈ ರೀತಿ ಪಾಯಿಂಟ್ ಕೊಟ್ಟಾಗ ಪಾಯಿಂಟ್ ರಿಮೂವ್ ಮಾಡೋಕ್ಕೆ ಟ್ರೈ ಮಾಡೋದು. ಇನ್ನೊಂದು ಫ್ರ್ಯಾಕ್ಷನ್ದು ಒಂದು ಉಳಿದಿದೆ, ಫ್ರ್ಯಾಕ್ಷನ್ ಒಂದು ಮಾಡಬೇಕು. ಓಕೆ, ಫ್ರ್ಯಾಕ್ಷನ್ ಒಂದು ಮಾಡೋಣ ಇವಾಗ. ಫ್ರ್ಯಾಕ್ಷನಲ್ಲಿ ಕೆಲವೊಂದು ಲಾಸ್ಟ್ ಕೆಳಗಡೆ ಇವನ್ ನಂಬರ್ಸ್ಗೆ ಹೋಗಿರ್ತವೆ. ಇವನ್ 4 ಕ್ವಶನ್ ಹಾಕ್ತೀನಿ ನಾನು ಇವಾಗ. 24 / 5 12 / 25 128 / 125 ಈ ರೀತಿ ಇದ್ದಾಗ ಇದನ್ನು ಯಾವ ರೀತಿ ಮಾಡಬೇಕು, ಇದನ್ನು 0 ಮಾಡೋಕ್ಕೆ ಟ್ರೈ ಮಾಡಬೇಕು. 0 ಅಂತಂದರೆ
ಒಟ್ಟು ಫೈನಲ್ 0 ಬರ್ಬೇಕು ಇಲ್ಲಿ. 10 ಬರಲಿ 100 ಬರಲಿ ಏನಾರ ಮಾಡಿ ಒಟ್ಟಿಗೆ 10 ಮಾಡ್ಕೊಳಕ್ಕೆ ಟ್ರೈ ಮಾಡೋಣ. 5 ಇದ್ರೆ 10, 25 ಇದ್ರೆ 100, 125 ಇದ್ರೆ 1000 ಮಾಡ್ಕೊಳಕ್ಕೆ ಟ್ರೈ ಮಾಡೋಣ. 5 ಇದ್ದಾಗ 10 ಆಗಬೇಕಂದ್ರೆ ಮೇಲೆ ಕೂಡ ಇಂಟು 2 ಮಾಡಬೇಕು, ಕೆಳಗಡೆ ಕೂಡ ಇಂಟು 2 ಮಾಡಬೇಕು. ಇಂಟು 2 ಮಾಡಿದಾಗ 10 ಆಯಿತು. 24 48 ಡಿವೈಡೆಡ್ ಬೈ 10 ಅಂದರೆ ಆನ್ಸರ್ ಏನು ಬರುತ್ತೆ ಇದ್ರದ್ದು? 4.5 ಬಂತಿದ್ರದ್ದು ಆನ್ಸರ್. ಇದ್ರದ್ದು ಕೂಡ ಅದೇ ರೀತಿ 1225 ಇರೋದು. 12 ಹೋದ ಮೇಲೇನು 4 ಮಲ್ಟಿಪ್ಲೈ ಮಾಡಿದ್ವಿ, ಕೆಳಗಡೆ 4 ಮಲ್ಟಿಪ್ಲೈ ಮಾಡಿದ್ವಿ. ಮಾಡಿದಾಗ ಏನಾಗುತ್ತೆ? 100 ಆಗುತ್ತೆ. 12 48 ಆಯಿತು. 48 ಡಿವೈಡೆಡ್ ಬೈ 100 ಅಂತ ಆಯಿತು. 100 ಅಂದರೆ 0.48 ಇದರ ಆನ್ಸರ್. ನೆಕ್ಸ್ಟ್ ಇದ್ರೆ 128 ಅದು. 128ಗೆ ಒಂದು ಸತಿ ಮೇಲೆ ಇಂಟು 2 ಕೆಳಗಡೆ ಇಂಟು 2 ಮಾಡಿದಾಗಿದ್ದು 256 ಡಿವೈಡೆಡ್ ಬೈ 250 ಆಯಿತು. ಇನ್ನೊಂದು ಸತಿ ಮಾಡೋಣ. ಇದೇನಾಗುತ್ತೆ? 512 ಡಿವೈಡೆಡ್ ಬೈ 500 ಆಗುತ್ತೆ. ಇನ್ನೊಂದು ಸತಿ ಮಾಡಿದ್ರೆ 1024 ಡಿವೈಡೆಡ್ ಬೈ 1000 ಆಗುತ್ತೆ. 1000 ಅಂದರೆ 3 ಜಾಗ ಬಿಟ್ಟು ಪಾಯಿಂಟ್ 1.024 ಆಗುತ್ತೆ ಇದರ ಆನ್ಸರ್. 1.024. ಇದು 3 ಅರ್ಥ ಆಯ್ತು ಅನ್ಕೋತೀನಿ. ಈ ರೀತಿ ಮಾಡಬೇಕಿದು. ಇದನ್ನು ಬಿಟ್ಟರೆ ಇನ್ನೊಂದು ಇದೇ ರೀತಿ ಫ್ರ್ಯಾಕ್ಷನ್ ಕ್ಯಾಲ್ಕುಲೇಷನ್ ಇದು ಐತೆ. 25 ಒಂದು ಕಾನ್ಸೆಪ್ಟ್ ಐತೆ. 25 ಅದೊಂದು ನೋಡೋಣ. ಓಕೆ, 25 ನೋಡೋಣ. 25 ಕಾನ್ಸೆಪ್ಟ್ ಏನಾಯ್ತಂದರೆ, ಯಾವಾಗ 200 ಅದನ್ನು ಕೊಡ್ರಿ, ಇದು ಡಿವೈಡ್ ಬೈ 25 ಮಾಡ್ತೀರಿ ನೀವು. ಇದು ಒಂದು ಕ್ವಶನ್ ಹಾಕೊಳ್ಳೋಣ. 450 ಡಿವೈಡೆಡ್ ಬೈ 25, 225 ಡಿವೈಡ್ ಬೈ 25. ಇದು ಎಷ್ಟರಲ್ಲೇ ಭಾಗ ಮಾಡೋದು? ಇದು ಈ ರೀತಿ ಭಾಗ ಬಂದರೆ ಯಾವ ರೀತಿ ಮಾಡಬೇಕು? ಇದನ್ನು 100ಅಲ್ಲಿ ಎಷ್ಟು 25 ಇರ್ತವೆ? 100ಅಲ್ಲಿ ಎಷ್ಟು 25 ಇರ್ತವೆ? 25ಗಳು 4 ಇರ್ತವೆ. 100 ಇಂಟು 25 ಇಂಟು 4 ಮಾಡಿದಾಗಷ್ಟೇ 100 ಆಗುತ್ತೆ. ಒಂದು 100 ಒಳಗಡೆ 100 ಒಂದು 100ರಲ್ಲಿ ಒಂದು 100 ರೂಪಾಯಿ ನೋಟಲ್ಲಿ 25 ರೂಪಾಯಿದು 4 ಭಾಗ ಇರ್ತವೆ. ಒಂದು 100 ರೂಪಾಯಿ ನೋಟಲ್ಲಿ 25 ರೂಪಾಯಿದು 4 ಭಾಗ ಇರ್ತವೆ. ಅದೇ ರೀತಿ 2ರಲ್ಲಿ ಎಷ್ಟು ಇರ್ತಾವೆ? 8 ಭಾಗ ಇರ್ತವೆ. ಅಂದರೆ ಇದರ ಆನ್ಸರ್ 8 ಆಯಿತು. ಇದು ಎಷ್ಟು ಅದಾವೆ? ಇದ್ರಾಗ 4 ಅದಾವೆ. 4ರಲ್ಲಿ 8 ಭಾಗ ಪ್ಲಸ್ ಮುಂದೆ 50 ಅದಾವೆ ಅಂದರೆ 50ರೊಳಗೆ 2 ಭಾಗ. 8 2 10 ಭಾಗ. ಇದರಲ್ಲಿ 10 ಆಯಿತು. ಇದರಲ್ಲಿ 2 ಆಯ್ತು. ಇದು 2 100 ಅದಾವೆ. 2 100 ಅಂದರೆ ಒಂದು 100ರೊಳಗೆ 4 ಆದರೆ 2 100ರಲ್ಲಿ 8 ಆಯ್ತು. ಪ್ಲಸ್ ಒಂದು 25 ಒಂದು ಐತಿ. ಒಂದು 25 ಐತಿ. ಇರೋದ್ರಿಂದ 8 1 9 ಆಯ್ತು ಇದರ ಆನ್ಸರ್. ಇನ್ನೊಂದು ಕ್ವಶನ್ ಹಾಕೋಣ. 475 ಡಿವೈಡೆಡ್ ಬೈ 25 ಐತಿ. 475 ಡಿವೈಡೆಡ್ ಬೈ 25 ಇದರಲ್ಲಿ ಏನಾಗುತ್ತೆ? 400 ಅದಾವೆ. 400 ಅಂತಂದರೆ ಒಂದು 100ರೊಳಗೆ 4 ಇರ್ತಾವೆ. ಅಂದರೆ 400ರಲ್ಲಿ ಎಷ್ಟಾದವು? 16 ಅದು. 16 ಪ್ಲಸ್ 75 ಅಂದರೆ 3 25 ಕೂಡ ಸೇರಿಸಿದ್ರೆ 75 ಆಗುತ್ತೆ. 16 ಪ್ಲಸ್ 3 19 ಇದರ ಆನ್ಸರ್. ಬೇಕಿದ್ರೆ ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ. ಈ ರೀತಿ ಸಾಲ್ವ್ ಮಾಡ್ಬೇಕು. ಇನ್ನೊಂದು ದೊಡ್ಡ ನಂಬರ್ ಆಗೋಣ. 1125 ಡಿವೈಡೆಡ್ ಬೈ 25. ಒಂದು 100ರೊಳಗೆ 4 ಇರ್ತಾವೆ. ಅಂಥವು 11 100 ಅದಾವೆ. 11 100ರೊಳಗೆ ಎಷ್ಟಾದವು? ಒಂದು 100ರೊಳಗೆ 4 ಅಂದರೆ 11 100ರಲ್ಲಿ 44 ಪ್ಲಸ್ ಇದು ಒಂದು 25 ಅಂದರೆ 45 ಇದರ ಆನ್ಸರ್. ಇಷ್ಟೇ. ಇನ್ನೊಂದು ಇದೇ 25 ಕಾನ್ಸೆಪ್ಟ್ ಇದು ಇನ್ನೊಂದು ಹಾಕೋಣ. 10500 ಡಿವೈಡೆಡ್ ಬೈ 125. ಇದನ್ನು ಯಾವ ರೀತಿ ಮಾಡಬೇಕು? ಇದನ್ನು ಕೂಡ ಅದೇ ಕಾನ್ಸೆಪ್ಟಲ್ಲೇ ಮಾಡಿರಿ. 10500 ಡಿವೈಡೆಡ್ ಬೈ 25 ಅಂದರೆ 5 ಇಂಟು 25. 5ರಲ್ಲೇ ಮೊದಲು ಡಿವೈಡ್ ಮಾಡಿರಿ. 5 2 10, 5 1 5 00. 21 00 ಡಿವೈಡ್ ಬೈ 25. ಒಂದು 100ರಲ್ಲಿ 4 ಇರ್ತವೆ. ಅಂಥವು 21 100 ಅದಾವೆ. 21 100ರಲ್ಲಿ ಒಂದು 100ರಲ್ಲಿ 4 ಅಂದರೆ 21 100ರಲ್ಲಿ 21 ಇಂಟು 4 4 21 ಇಂಟು 4 ಅಂದರೆ 84ರಲ್ಲೇ ಭಾಗ ಹೋಯಿತು. ಈ ಟೋಟಲ್ ನಂಬರ್ ಆನ್ಸರ್ ಏನು ಬಂತು? 84. ಈ ರೀತಿ ಇದು ಪ್ರಾಕ್ಟೀಸ್ ಮಾಡಿರಿ. ನೀವೇ ಕ್ವಶನ್ಸ್ ಹಾಕೊಂಡು ಪ್ರಾಕ್ಟೀಸ್ ಮಾಡಿರಿ. ಈಸಿ ಆಗುತ್ತೆ ನಿಮಗೆ. ಇವೆಲ್ಲ ಕ್ಯಾಲ್ಕುಲೇಷನ್ಸಲ್ಲಿ ಹೆಲ್ಪ್ ಆಗ್ತಾವೆ ಮೇನ್ಸಲ್ಲಿ. ಇವಾಗ ನಿಮ್ಗೆ ಎಲ್ಲ ಎಕ್ಸಾಮ್ದು ಮೇನ್ಸೇ ಉಳಿದಿದ್ದಾವೆ. RRB PO ಮೇನ್ಸ್ ಐತೆ, RRB ಕ್ಲರ್ಕ್ ಮೇನ್ಸ್ ಐತೆ. ಇವು ಮುಂದೆ ಬರುವ ಯಾವುದೇ ಎಕ್ಸಾಮ್ ಇರಲಿ, ಮೇನ್ಸಲ್ಲಿ ಪ್ರಿಲಿಮ್ಸಲ್ಲಿ ಪ್ರತಿಯೊಂದು ಕ್ಯಾಲ್ಕುಲೇಷನಲ್ಲಿ ಇವತ್ತೇನು ಡಿಸ್ಕಸ್ ಮಾಡಿದ್ದೀವಲ್ಲ ಪ್ರತಿಯೊಂದು ಕಾನ್ಸೆಪ್ಟೇ ಹೆಲ್ಪ್ ಆಗೇ ಆಗ್ತವೆ. ಓಕೆ, ಇನ್ನೂ ಕೆಲವೊಂದು ಕ್ಯಾಲ್ಕುಲೇಷನ್ಸ್ದು ಟ್ರಿಕ್ಸ್ಗಳು ಉಳಿದಿರ್ಬೋದು. ಅವುಗಳು ಯಾವಾಗ ನಮ್ಗೆ ಸಿಗುತ್ತಲ್ಲ ಅವಾಗ ಒಂದೇ ಕಡೆ ಕಂಪೈಲ್ ಮಾಡಿಕೊಂಡು ಇನ್ನೊಂದು ಸತಿ ಹೇಳಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಏನೇನು ಕ್ವಶನ್ಸ್ಗಳು ಡಿಸ್ಕಸ್ ಮಾಡಿದೇವಲ್ಲ ರಿಪೀಟಾಗಿ ಇನ್ನೊಂದು ಸತಿ ನೀವು ನೋಡ್ಕೊಳ್ರಿ. ಆಮೇಲೆ ಸ್ಕ್ವೇರ್ ಕ್ಯೂಬ್ ವ್ಯಾಲ್ಯೂದು ಮೊದಲು ಇಂಪಾರ್ಟೆಂಟ್ ಐತೆ, ಅದನ್ನು ಮಾಡಿರಿ. ಆಮೇಲೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ದು ಒಂದು ಫಾರ್ಮುಲಾದ ಮೇಲೆ ಕೆಲವೊಂದು ಕ್ವಶನ್ಸ್ಗಳು ಬಿಡಿಸಿದ್ವಿ. ಅದನ್ನು ನೀವೇ ಹಾಕ್ಕೊಂಡು ನೀವೇ ಸಾಲ್ವ್ ಮಾಡಿರಿ ಇನ್ನೊಂದು ಥೋಡೆ ಕ್ವಶನ್ಸ್ಗಳು. ಆಮೇಲೆ ನಾನು ಯಾವ ನೀವು ಬಿಡಿಸಿ ಕಮೆಂಟ್ ಮಾಡಿರಿ ಅಂತ ಹೇಳಿದ್ದೀನಲ್ಲ ಅವೆಲ್ಲ ಸಾಲ್ವ್ ಮಾಡಿ ಕರೆಕ್ಟಾಗಿ ಸ್ಕ್ವೇರ್ ರೂಟ್ ಹಾಕಿ ಅದರ ಕೆಳಗಡೆ 1 2 3 4 ಹಾಕಿ ಅದರದ್ದು ಆನ್ಸರ್, ಕ್ಯೂಬ್ ರೂಟ್ ಹಾಕಿ 1 2 3 4 ಹಾಕಿ ಆನ್ಸರ್, ಸ್ಕ್ವೇರ್ ಹಾಕಿ 1 2 3 4 ಹಾಕಿ ಆನ್ಸರ್. ಈ ರೀತಿ ಆನ್ಸರ್ ಕಮೆಂಟಲ್ಲಿ ತಿಳಿಸಿರಿ. ನಿಮಗೆ ಮತ್ತೆ ಬೇರೆ ಯಾವ ವಿಷಯದ ಮೇಲೆ ವಿಡಿಯೋ ಬೇಕನ್ನೋದು ಇದ್ದರೆ ಅದು ಕೂಡ ಕಮೆಂಟಲ್ಲಿ ತಿಳಿಸ್ಬೋದು.
ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದ.